ನಮಸ್ಕಾರ, ಇದು ಶಾಂತಪ್ಪ ಜಡೆಮ್ನವರ್. ಇವತ್ತು ನಾವು ಮೊದಲನೇ ಟೆಸ್ಟನ್ನು ಡಿಸ್ಕಸ್ ಮಾಡೋಣ. 1773ರ ರೆಗ್ಯುಲೇಟಿಂಗ್ ಕಾಯ್ದೆಯನ್ನು ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಇದೆ. ಅಂದರೆ 1773 ರೆಗ್ಯುಲೇಟಿಂಗ್ ಕಾಯ್ದೆ ಬಗ್ಗೆ ಏನು ಹೇಳ್ತಾ ಇದೆ? ಬಂಗಾಳದ ಗವರ್ನರನ್ನು ಗವರ್ನರ್ ಜನರಲ್ ಆಫ್ ಬಂಗಾಳ ಎಂದು ನಾಮಕರಣ ಮಾಡಲಾಯಿತು. ಸರಿ. ನಂತರದಲ್ಲಿ ಮೊದಲು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತಿದ್ದ ಮದ್ರಾಸ್ ಮತ್ತು ಬಾಂಬೆ ಪ್ರಾಂತ್ಯದ ಗವರ್ನರ್ಗಳು ಗವರ್ನರ್ ಜನರಲ್ ಆಫ್ ಬಂಗಾಳನ ಅಡಿಯಲ್ಲಿ ಕಾರ್ಯನಿರ್ವಹಿಸಬೇಕಾಯಿತು. ಇದು ಸಹ ಸತ್ಯ. ಈ ಗವರ್ನರ್ ಜನರಲ್ ಆಫ್ ಬೆಂಗಾಲು 1830ರ ದಶಕದಲ್ಲಿ ಗವರ್ನರ್ ಜನರಲ್ ಆಫ್ ಇಂಡಿಯಾ ಕನ್ವರ್ಟ್ ಆಗ್ತಾರೆ. ಇದು ನಿಮ್ಮ ಗಮನದಲ್ಲಿರಲಿ. ನಂತರದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆ, ಇದು ಸಹ ಕರೆಕ್ಟ್ ಆಪ್ಷನ್ನು. ಸೊ ನಮಗೆ 1, 2, 3 ಎಲ್ಲ ಒಂದು ಆಯ್ಕೆಗಳು ಸರಿಯಾಗಿರ್ತವೆ. ಅದಕ್ಕೆ ನಾವೇನು ಮಾಡಬೇಕು? ನಮಗೆ 1, 2, 3 ಸರಿ ಅಂತ ಇರಬೇಕು. ಸೊ 1, 2, 3 ಆಪ್ಷನ್ನು ಸರಿಯಾಗಿರುತ್ತೆ. 1773 ರೆಗ್ಯುಲೇಟಿಂಗ್ ಕಾಯ್ದೆ ಇದು ಎಕ್ಸಾಮ್ಸ್ಗೆ ಬರುವ ಸಂಭವ ತುಂಬ ಜಾಸ್ತಿ ಇರುತ್ತೆ. ಅದಕ್ಕೆ ಇದನ್ನು ಚೆನ್ನಾಗಿ ಓದ್ಕೊಳ್ಳಿ. ಎರಡನೇ ಪ್ರಶ್ನೆ 1935ರ ಕಾಯ್ದೆ ಕುರಿತು. 1935ರ ಕಾಯ್ದೆ ಕುರಿತು ಪ್ರಿಲಿಮ್ಸು ಮೇನ್ಸಲ್ಲಿ ಸಾಕಷ್ಟು ಪ್ರಶ್ನೆಗಳು ಈಗಾಗಲೇ ಬಂದಿದ್ದಾವೆ. ಮತ್ತು ಮುಂದೆ ಸಹ ಈ ಕಾಯ್ದೆ ಕುರಿತು ಪ್ರಶ್ನೆಗಳು ಬರುವ ಸಂಭವನೀಯತೆ ಅತಿ ಹೆಚ್ಚಿರುತ್ತೆ. ಆದ್ದರಿಂದ ವಿ ಶುಡ್ ನೌ ಡಿಸ್ಕಸ್ ಅಬೌಟ್ 1935 ಆ್ಯಕ್ಟ್. ಫಸ್ಟ್ನೇ ಆಪ್ಷನ್ ಇದೆ, ಬ್ರಿಟಿಷ್ ಪ್ರಾಂತ್ಯಗಳು, ದೇಶೀಯ ಸಂಸ್ಥಾನಗಳು ಹಾಗೂ ಆಶ್ರಿತ ರಾಜರನ್ನೊಳಗೊಂಡ ಅಖಿಲ ಭಾರತ ಒಕ್ಕೂಟವನ್ನು ರಚಿಸಲು ಅವಕಾಶ ಕಲ್ಪಿಸಿತು. ಎಸ್, ಕರೆಕ್ಟ್. ಇದು ಅಂದರೆ ಫೆಡರೇಷನ್ ಅಂತಾರೆ. ಸೊ ದಿಸ್ ಫೆಡರೇಷನ್ ಕಾನ್ಸೆಪ್ಟ್ ವಾಸ್ ಮೆನ್ಷನ್ಡ್ ಇನ್ 1935 ಆ್ಯಕ್ಟ್. ಎರಡನೇ ಆಪ್ಷನ್ನು, ವಯಸ್ಕ ಮತದಾನವನ್ನು ಮುಂದುವರಿಸಿದರು. ಇದರಿಂದ ಜನಸಂಖ್ಯೆ 10% ಮಂದಿ ಮತದಾನದ ಹಕ್ಕನ್ನು ಪಡೆದರು. ಇದು ಸಹ ಕರೆಕ್ಟಾಗಿದೆ. ದೇಶದ ಕರೆನ್ಸಿ ಹಾಗೂ ವ್ಯವಹಾರ ವಹಿವಾಟು ನಿರ್ವಹಿಸಲು 1935 ಏಪ್ರಿಲ್ 1ರಂದು ರಿಸರ್ವ್ ಬ್ಯಾಂಕನ್ನು ಸ್ಥಾಪನೆ ಮಾಡಲಾಯಿತು. ಸೊ RBI ಏನು ಇದೆಯಲ್ಲ, RBI ಸ್ಥಾಪನೆ ಸಹ 1935ರ ಒಂದು ಕಾಯ್ದೆ ಪ್ರಕಾರ ಆಗುತ್ತೆ. ಇದು ನಂತರದಲ್ಲಿ ರಾಷ್ಟ್ರೀಕರಣ ಸಹ ಗೊಳ್ಳುತ್ತೆ. ಈ ಕಾಯ್ದೆಯು ಸಂಯುಕ್ತ ಲೋಕಸೇವಾ ಆಯೋಗ ಸ್ಥಾಪಿಸುವುದರೊಂದಿಗೆ ಪ್ರಾಂತೀಯ ಲೋಕಸೇವಾ ಆಯೋಗ 2 ಹಾಗೂ ಅದಕ್ಕಿಂತ ಹೆಚ್ಚು ಪ್ರಾಂತ್ಯಗಳಿಂದ ಜಂಟಿ ಲೋಕಸೇವಾ ಆಯೋಗ ಅಂದರೆ UPSC, KPSC, JPSC ಅಂದರೆ ಜಾಯಿಂಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, KPSC ಈ ಮೂರುಗಳನ್ನು ಸ್ಥಾಪನೆ ಮಾಡಲು ಇದೇನು ಮಾಡುತ್ತೆ? ಅವಕಾಶವನ್ನು ಕೊಡುತ್ತೆ. ಆದ್ದರಿಂದ ನಮಗೆ ಇಲ್ಲಿ ಆಯ್ಕೆ ಏನಾಗುತ್ತೆ? 1, 2, 3, 4 ಆಪ್ಷನ್ ಸಿ ಈಸ್ ರೈಟ್. ಈಗ ಮೂರನೇ ಪ್ರಶ್ನೆಗೆ ಹೋಗೋಣ. ಸಂವಿಧಾನ ರಚನಾ ಸಭೆಗೆ ಸಂಬಂಧಪಟ್ಟಂಥ ಪ್ರಶ್ನೆಯಾಗಿದೆ. ಇದು ಸಹ ಹೆಚ್ಚು ಇಂಪಾರ್ಟೆಂಟ್ ಆಗಿದೆ. ಈ ಸಂವಿಧಾನ ರಚನಾ ಸಮಿತಿ ಏನಾಗಿತ್ತು ಅಂದರೆ, ಕ್ಯಾಬಿನೆಟ್ ಕಮಿಷನ್ ಏನಿದೆಯಲ್ಲ, ಆ ಒಂದು ಕಮಿಷನ್ನ ಪ್ರಸ್ತಾವನೆಗೆ ತಕ್ಕಂತೆ ಈ ಸಂವಿಧಾನ ರಚನಾ ಸಭೆಯನ್ನು ರಚನೆ ಮಾಡಲಾಗುತ್ತೆ. ಫಸ್ಟ್ ಏನಿದೆ, MN ರಾಯ್ 1934ರಲ್ಲಿ ಪ್ರಥಮ ಬಾರಿಗೆ ಭಾರತಕ್ಕೆ ಸಂವಿಧಾನದ ರಚನಾ ಸಮಿತಿ ಅಗತ್ಯವನ್ನು ಪ್ರತಿಪಾದನೆ ಮಾಡಿದರು. MN ರಾಯ್ ಅವರು ಈ ಒಂದು ಕಮ್ಯುನಿಸ್ಟ್ ಪಾರ್ಟಿಗೆ ಸಂಬಂಧಪಟ್ಟಂತಹ ನಾಯಕರಾಗಿರ್ತಾರೆ. ಇವರು ಫಸ್ಟ್ ಏನು ಮಾಡ್ತಾರೆ, ಸಂವಿಧಾನ ರಚನೆ ಸಭೆ ಒಂದು ಭಾರತಕ್ಕೆ ಅವಶ್ಯಕತೆ ಇದೆ ಅಂತೇಳಿ 1934ರಲ್ಲಿ ಹೇಳ್ತಾರೆ. ದಿಸ್ ಆಪ್ಷನ್ ಇಸ್ ರೈಟ್. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ 1935ರಲ್ಲಿ ಪ್ರಥಮವಾಗಿ ಸಂವಿಧಾನ ರಚನಾ ಸಮಿತಿಯ ರಚನೆಗೆ ಅಧಿಕೃತ ಬೇಡಿಕೆಯನ್ನು ಮುಂದಿಟ್ಟಿತು. ಅಂದರೆ ಈ 34 ಆದ ನಂತರದಲ್ಲಿ 35ರಲ್ಲಿ ಕಾಂಗ್ರೆಸ್ ಏನೇಳುತ್ತೆ, ಹೌದೌದು ಭಾರತಕ್ಕೆ ವಿ ವಾಂಟ್ ಕಾನ್ಸ್ಟಿಟ್ಯೂಷನಲ್ ಫ್ರೇಮಿಂಗ್ ವರ್ಕಿಂಗ್ ಕಮಿಟಿ ಅಂತ ಏನು ಹೇಳುತ್ತೆ, ಬೇಕನ್ನುತ್ತೆ. ಮೂರನೇದೇನಿದೆ, ಸಂವಿಧಾನ ರಚನಾ ಸಭೆಯು ಕೇವಲ, ಸೊ ಈ ವರ್ಡ್ ಬಂದಾಗ ಭಾಳ ಹುಷಾರಾಗಿರಬೇಕು. ಕೇವಲ ಅಂತ ಬಂದಾಗ ಏನಾಗುತ್ತೆ, ಈ ಮೊದಲು UPSC ಅಥವಾ KPSC ಆ ಆಪ್ಷನ್ನು ರಾಂಗ್ ಆಗ್ತಿತ್ತು. ಆದರೆ ಇತ್ತೀಚೆಗೆ ಕೇವಲ ಅಂತ ಇದ್ದರೂ ಸಹ ಆ ಆಪ್ಷನ್ನು ರೈಟ್ ಆಗುವ ಒಂದು ಪ್ರಾಬಬಿಲಿಟಿ ಹೆಚ್ಚಿರುತ್ತೆ. ಸಂವಿಧಾನ ರಚನಾ ಸಭೆಯು ಕೇವಲ ಪ್ರಾಂತೀಯ ಶಾಸನ ಸಭೆಗಳ ಸದಸ್ಯರಿಂದ ಚುನಾಯಿತರಾದರು. ಇದು ತಪ್ಪು. ಏನಕ್ಕೆ ತಪ್ಪು ಅಂತಂದರೆ, ಇಲ್ಲಿ ಪ್ರಾಂತೀಯ ಶಾಸನ ಸಭೆಗಳ ಜೊತೆಗೆ ಸಂಸ್ಥಾನಗಳ ಪ್ರತಿನಿಧಿಗಳು
ಅಂದರೆ ಈಗ ಮೈಸೂರು ಸಂಸ್ಥಾನ ಇತ್ತು, ಹೈದರಾಬಾದ್ ನಿಜಾಮನ ಸಂಸ್ಥಾನ ಇತ್ತು. ಆ ಸಂಸ್ಥಾನಗಳಿಂದ ಪ್ರತಿನಿಧಿಗಳು ಸಹ ಏನಾಗಿರ್ತಾರೆ, ಸಂವಿಧಾನ ರಚನಾ ಸಮಿತಿಯಲ್ಲಿ ಒಂದು ತಮ್ಮ ಸದಸ್ಯತ್ವವನ್ನು ಪಡೆದುಕೊಂಡಿರ್ತಾರೆ. ಅದಕ್ಕೆ ಇದು ಆಪ್ಷನ್ ಇದು ರಾಂಗ್. ಇದು 4ನೇದು, ಸಂವಿಧಾನ ರಚನಾ ಸಭೆಯ ಸ್ಥಾಪನೆಯ ಬೇಡಿಕೆಯನ್ನು 1940 ಆಗಸ್ಟ್ ಕೊಡುಗೆಯಲ್ಲಿ ಬ್ರಿಟಿಷ್ ಸರ್ಕಾರ ಒಪ್ಪಿಕೊಂಡಿತು. ಹೌದು, ಇದು ಸಹ ಸತ್ಯ. ಆದ್ದರಿಂದ ನಮಗೇನು 1, 2 ಮತ್ತು 4 ಇದರಲ್ಲಿ ಏನಿದೆ, ಡಿ ಇದೆ. 1, 2 ಮತ್ತು 4. ಸೊ ಡಿ ಈಸ್ ರೈಟ್. 4ನೇ ಪ್ರಶ್ನೆ, ಸಂವಿಧಾನ ರಚನಾ ಸಭೆಯಲ್ಲಿ ಇದ್ದಂತಹ ಪ್ರತಿನಿಧಿಗಳು ಮತ್ತು ಅವರು ಪ್ರತಿನಿಧಿಸುವಂತಹ ವರ್ಗದ ಕುರಿತು ಪ್ರಶ್ನೆ ಕಂಡುಬರುತ್ತೆ. ಇಲ್ಲಿ ಏನಪ್ಪ ಅಂತಂದರೆ ಪಟ್ಟಿ 1 ಆಂಗ್ಲೋ ಇಂಡಿಯನ್ಸು, ಕಮ್ಯುನಿಸ್ಟು, ಕ್ರೈಸ್ತ ವರ್ಗ, ಪಾರ್ಸಿ ವರ್ಗ, ಅದಕ್ಕೆ ಸಂಬಂಧಪಟ್ಟಂಥವರು ನಾವು ಹೊಂದಾಣಿಕೆ ಮಾಡಬೇಕಾಗಿದೆ. ಇಲ್ಲಿ ಆಂಗ್ಲೋ ಇಂಡಿಯನ್ ಕಮ್ಯುನಿಟಿಯಿಂದ ಫ್ರಾಂಕ್ ಆಂಥೋನಿ, ಯಾಕಂದರೆ ಹೆಸರು ಹೇಳುವಂತೆ ಆಂಗ್ಲೋ ಇಂಡಿಯನ್ ಅಂದರೆ ಕ್ರಿಶ್ಚಿಯನ್ ಕಮ್ಯುನಿಟಿ ಇರುತ್ತೆ ಸಹಜವಾಗಿ. ಕಮ್ಯುನಿಸ್ಟು ಸೋಮನಾಥ್ ಲಹರಿ, ಅಂದರೆ ಇವರು ಬಹುಶಃ ವೆಸ್ಟ್ ಬೆಂಗಾಲಿಂದ ಬಂದಿರ್ತಾರೆ, ಯಾಕಂದರೆ ಅಲ್ಲಿ ಕಮ್ಯುನಿಸ್ಟು ತುಂಬ ಸ್ಟ್ರಾಂಗ್ ಆಗಿತ್ತು. ಕ್ರೈಸ್ತ ವರ್ಗದಿಂದ SC ಮುಖರ್ಜಿ. ನಂತರದಲ್ಲಿ ಪಾರ್ಸಿ ವರ್ಗದಿಂದ RH ಸಿದ್ವಾ. ಸೊ ಇಲ್ಲಿ ಏನು ABCD ಏನಿದೆಯಲ್ಲ, ಇವು ರೋಮನ್ ಅಂಕೆಗಳು ಸಹ A1 B2 C3 D4 ಅಂತ ಕೊಟ್ಬಿಟ್ಟಿದ್ದಾರೆ. ಇದು ಸಹ ಎಕ್ಸಾಮಲ್ಲಿ ಏನಾಗುತ್ತೆ, ನಮ್ಮನ್ನು ಮೈಂಡ್ ಡೈವರ್ಟ್ ಮಾಡೋಕ್ಕೆ, ನಮ್ಮಲ್ಲಿ ಕನ್ಫ್ಯೂಸ್ ತರೋಕ್ಕೆ ಈ ರೀತಿಯಾಗಿ ಮಾಡಿಕೊಟ್ಟಿರ್ತಾರೆ. ಅದಕ್ಕೆ ನಮ್ಮ ಆಪ್ಷನ್ ಏನಾಗಿದೆ 1. ಐದನೇ ಪ್ರಶ್ನೆ ಈ ರೀತಿ ಇದೆ, ಈ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿದೆ? ಸೊ ತಪ್ಪಾಗಿದೆ ಅನ್ನೋದ್ರ ಬಗ್ಗೆ ನಾವು ತುಂಬ ಸೀರಿಯಸ್ ಆಗಿ ಕೇಳಬೇಕಾಗುತ್ತೆ. ಫಸ್ಟ್ ಸ್ಟೇಟ್ಮೆಂಟ್, 1960ರ ಬೆರುಬಾರಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಪ್ರಸ್ತಾವನೆಯನ್ನು ಸಂವಿಧಾನದ ಭಾಗವೆಂದು ಪರಿಗಣಿಸಿಲ್ಲ. ಆದ್ದರಿಂದ ಪ್ರಸ್ತಾವನೆಯನ್ನು ತಿದ್ದುಪಡಿ ಮಾಡುವಂತಿಲ್ಲವೆಂದು ಈ ತೀರ್ಪು ನೀಡಿತು. 1970ರ ಕೇಶವಾನಂದ ಭಾರತಿ ಸ್ಟೇಟ್ ಆಫ್ ಭಾರತಿ ಹೊಸ ಸ್ಟೇಟ್ ಆಫ್ ಕೇರಳ ಪ್ರಕರಣದಲ್ಲಿ ಪ್ರಸ್ತಾವನೆಯು ಸಂವಿಧಾನದ ಒಂದು ಭಾಗ, ಅದನ್ನು ತಿದ್ದುಪಡಿ ಮಾಡಬಹುದೆಂದು ಸರ್ವೋಚ್ಚ ನ್ಯಾಯಾಲಯ ತೀರ್ಪು ನೀಡಿತ್ತು. ಅಲ್ಲದೆ ಸರ್ವೋಚ್ಚ ನ್ಯಾಯಾಲಯವು ಪ್ರಸ್ತಾವನೆಯಲ್ಲಿ ಅಡಕವಾಗಿರುವ ಸಂವಿಧಾನದ ಮೂಲ ರಚನೆಗಳಿಗೆ ಧಕ್ಕೆಯಾಗದಂತೆ ತಿದ್ದುಪಡಿ ಮಾಡಬಹುದೆಂದು ತೀರ್ಪು ನೀಡಿತು. ನಂತರದಲ್ಲಿ LIC ಈ ಪ್ರಸ್ತಾವನೆಯ ಕುರಿತು ಫಸ್ಟ್ಗೆ ಬೇರುಬಾರಿ ಪ್ರಕರಣದಲ್ಲಿ ಅದು ಏನು ಅಂತ ಹೇಳುತ್ತೆ, ಸಂವಿಧಾನದ ಭಾಗವೆಂದು ಪರಿಗಣಿಸಿಲ್ಲ ಅಂತ ಹೇಳ್ತಾರೆ. ಅಂದರೆ ದಿಸ್ ಇಸ್ ನಾಟ್ ಎ ಪಾರ್ಟ್ ಆಫ್ ಕಾನ್ಸ್ಟಿಟ್ಯೂಷನ್. ಈ LIC ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಇಟ್ ಈಸ್ ಎ ಪಾರ್ಟ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳುತ್ತೆ. ಆಮೇಲೆ LIC ಪ್ರಕರಣದಲ್ಲಿ ಏನು ಹೇಳುತ್ತೆ, ಇದು ನಾಟ್ ಓನ್ಲಿ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಇಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತೇಳಿ LIC ಒಂದು ಪ್ರಕರಣದಲ್ಲಿ ಏನು ಹೇಳುತ್ತೆ, ಸುಪ್ರೀಂ ಕೋರ್ಟ್ ತನ್ನ ತೀರ್ಪನ್ನು ನೀಡಿರುತ್ತೆ. ಸೊ ಅದಕ್ಕೆ ನಮ್ಮ ಮೇಲಿನ ಎಲ್ಲ ಸ್ಟೇಟ್ಮೆಂಟ್ಗಳು ಏನಾಗುತ್ತೆ, ಸರಿಯಾಗುತ್ತೆ. ಅಂದರೆ ಇದರಲ್ಲಿ ಯಾವುದೂ ತಪ್ಪಿಲ್ಲ. ಅಂದರೆ ಬೇರುಬಾರಿ ಪ್ರಕರಣದಲ್ಲಿ ಅಲ್ಲ ಅನ್ನುತ್ತೆ, ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಎಸ್ ಅನ್ನುತ್ತೆ, LIC ಪ್ರಕರಣದಲ್ಲಿ ಮೋರ್ ಇಂಪಾರ್ಟೆಂಟ್ ಅಂತ ಹೇಳುತ್ತೆ. ಆರನೇ ಪ್ರಶ್ನೆ, ಭಾರತವನ್ನು ಒಂದು ಜಾತ್ಯತೀತ ರಾಷ್ಟ್ರ ಎಂದು ಪರಿಗಣಿಸಿ ಜಾತ್ಯತೀತತೆ ಎಂದರೆ ಎಲ್ಲ ಧರ್ಮಗಳನ್ನು ಸಮಾನವಾಗಿ ಕಾಣುವಂತಹ ಧರ್ಮ ನಿರಪೇಕ್ಷ ಎಂಬ ಅರ್ಥ ಸೂಚಿಸುತ್ತದೆ. ಈ ಕೆಳಗಿನ ಅಂಶಗಳಿಂದ ಭಾರತವು ಜಾತ್ಯತೀತ ರಾಷ್ಟ್ರವನ್ನಾಗಿಸಲು ಭಾರತದ ಸಂವಿಧಾನ ಅವಕಾಶ ಕಲ್ಪಿಸಿದೆ. ಅಂದರೆ ಈ ಜಾತ್ಯತೀತಕ್ಕೆ ಸಂಬಂಧಪಟ್ಟಂತೆ ಭಾರತೀಯ ಸಂವಿಧಾನದಲ್ಲಿ ಕಂಡುಬರುವಂತಹ ಪ್ರಸ್ತಾವನೆಗಳ ಕುರಿತು ಚಿಂತನೆ ಮಾಡಲಾಗಿದೆ. 42ನೇ ತಿದ್ದುಪಡಿಯಲ್ಲಿ ಜಾತ್ಯತೀತ ಎಂಬ ಪದವನ್ನು ಪ್ರಸ್ತಾವನೆಯಲ್ಲಿ ಸೇರಿಸಲಾಯಿತು. ಎಸ್, ಇದು ಸತ್ಯ. ಅಂದರೆ ಅಲ್ಲಿ ಏನಾಗುತ್ತೆ ಅಂದರೆ ಸೆಕ್ಯುಲರಿಸಮ್ ಅನ್ನೋ ವರ್ಡನ್ನು ಅಲ್ಲಿ ಏನು ಮಾಡ್ತಾರೆ, ಥ್ರೂ 42nd ಅಮೆಂಡ್ಮೆಂಟ್ ವಿ ಹ್ಯಾವ್ ಆ್ಯಡೆಡ್ ಸೆಕ್ಯುಲರಿಸಮ್ ವರ್ಡ್ ಇನ್ ದಿ ಕಾನ್ಸ್ಟಿಟ್ಯೂಷನ್. ಎರಡನೇ ಹೇಳಿಕೆ ಏನಿದೆ, ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಎಂಬ ಹಕ್ಕು ನೀಡುವ ಮೂಲಕ ನಾವೇನು ಮಾಡಿದ್ವಿ ಅಂದರೆ ಆರ್ಟಿಕಲ್ 14 ಅಂದರೆ ಸಮಾನತೆ, ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಅಲ್ಲಿ ಧರ್ಮ, ಜಾತಿ, ಹುಟ್ಟಿದ ಸ್ಥಳ, ಲಿಂಗದ ಆಧಾರದ ಮೇಲೆ ತಾರತಮ್ಯವನ್ನು ಮಾಡುತ್ತಿಲ್ಲ. ಸೊ ಆರ್ಟಿಕಲ್ 14 ಸಹ ಏನು ಹೇಳುತ್ತೆ ಅಂತಂದ್ರೆ ಈ ಸೆಕ್ಯುಲರಿಸಮನ್ನು ಪ್ರತಿಪಾದನೆ ಮಾಡ್ತಕ್ಕಂಥದ್ದು. ಮೂರನೇದು, ಯಾವುದೇ ವ್ಯಕ್ತಿಯನ್ನು ಜನ್ಮಸ್ಥಳ, ಧರ್ಮ, ಜಾತಿ, ಜನಾಂಗ ಆಧರಿಸಿ ತಾರತಮ್ಯವನ್ನು ಮಾಡುತ್ತಿಲ್ಲ. 15ನೇ ವಿಧಿ ಸಹ ಏನು ಹೇಳುತ್ತೆ, ಇದು ಹೇಳುತ್ತೆ. 16ನೇ ವಿಧಿ ಏನು ಹೇಳುತ್ತೆ ಅನ್ನೋದನ್ನು ನೀವು ಯಾರಾದರೂ ಗೊತ್ತಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡೋಕ್ಕಾಗುತ್ತೆ. 16ನೇ ವಿಧಿ ಯಾವುದಕ್ಕೆ ಸಂಬಂಧಪಟ್ಟಿದೆ, ಏನು ಹೇಳುತ್ತೆ ಅನ್ನೋದು, ಅದು ಸಹ ಸಮಾನತೆಯ ಕುರಿತು ಹೇಳುತ್ತೆ. ಅದು ಏನಂತ ಅನ್ನೋದನ್ನು ನೀವು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸೊ ನಮಗೆ ಜಾತ್ಯತೀತ ಪರಿಕಲ್ಪನೆ ಕುರಿತು 42ನೇ ತಿದ್ದುಪಡಿ, ನಂತರದಲ್ಲಿ 14ನೇ ವಿಧಿ, 15ನೇ ವಿಧಿ ಇವೆಲ್ಲವೂ ಸೇರಿರುತ್ತೆ. ಸೊ
ಮತ್ತು ಉದ್ಯೋಗ ಪಡೆಯುವಲ್ಲಿ ಎಲ್ಲರಿಗೂ ಸಮಾನತೆ 16ನೇ ವಿಧಿ. ಈ 16ನೇ ವಿಧಿಗೆ ಏನಿದೆ ಅಂತಂದ್ರೆಗಿನ ಸ್ವಲ್ಪ ಕಂಡೀಷನ್ಸ್ ಇದ್ದಾವೆ. ಈ 16ನೇ ವಿಧಿಯಲ್ಲಿ ಹೈದರಾಬಾದ್ ಕರ್ನಾಟಕ ಆಪ್ಷನ್ ಬರುತ್ತೆ. ಅಂದರೆ ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷವಾದ ಪ್ರಸ್ತಾವನೆ ಕೊಡಿದೆಯಲ್ಲ, ಅದು 16ನೇ ವಿಧಿ ಮೂಲಕ ಅದು ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಇರಲಿ. ಸೊ ನಮ್ಮ ಈ ಒಂದು ಆಪ್ಷನ್ ಏನಾಗುತ್ತೆ 1 2 3 4 ಆಪ್ಷನ್ ಏನಾಗಿದೆ 1 2 3 4 ಆಗಿರುತ್ತೆ. ಏಳನೇ ಪ್ರಶ್ನೆ ಸಾರ್ವಭೌಮತೆ ಕುರಿತು. ಸಾರ್ವಭೌಮತೆ ಎಂದರೆ ಏನು? ಈ ನಿಟ್ಟಿನಲ್ಲಿ ಫಸ್ಟ್ ಹೇಳಿಕೆನಿದೆ, ಭಾರತವು ಯಾವುದೇ ರಾಷ್ಟ್ರದ ಅಧೀನಕ್ಕೆ ಒಳಗಾಗದೆ ಸಾರ್ವಭೌಮ ರಾಷ್ಟ್ರವಾಗಿದೆ ಎಂಬುದನ್ನು ಸೂಚಿಸುತ್ತದೆ. ಹೌದು, ಅಂದರೆ ಬ್ರಿಟಿಷ್ ಆಡಳಿತದ ತರುವಾಯ ನಮಗೆ ಸ್ವತಂತ್ರ ಬಂದ ಮೇಲೆ ನಾವು ಯಾವುದೇ ಒಂದು ದೇಶದ ಒಂದು ಆಡಳಿತವನ್ನು ನಾವು ಏನು ಮಾಡ್ತೀವಿ, ಅವರ ಒಂದು ಆದೇಶಕ್ಕೆ ತಕ್ಕಂತೆ ನಮ್ಮ ಆಡಳಿತವನ್ನು ನಡೆಸ್ತಾ ಇಲ್ಲ. ಹೌದು, ಇದು ಕರೆಕ್ಟ್. ಭಾರತವು ಯಾವುದೇ ರಾಷ್ಟ್ರದೊಂದಿಗೆ ಅಧೀನವಾಗಿರುವ ಒಪ್ಪಂದ ಮಾಡಿಕೊಳ್ಳದೆ ಸ್ವತಂತ್ರವಾದ ಒಪ್ಪಂದವನ್ನು ಮಾಡಿಕೊಳ್ಳುವ ಅಧಿಕಾರವನ್ನು ಹೊಂದಿದೆ. ನಾವು ಯಾವ ರಾಷ್ಟ್ರದ ಅಪ್ಪಣೆಯನ್ನು ಪಡೆದೇ ಯಾವುದೇ ರಾಷ್ಟ್ರದೊಂದಿಗೆ ಮೈತ್ರಿಯನ್ನು ಕಲ್ಪಿಸಿಕೊಳ್ಬೋದು. ಬಾಂಗ್ಲಾದೇಶ ಇರಬಹುದು, ರಷ್ಯಾ ಇರಬಹುದು, ಡೆನ್ಮಾರ್ಕ್ ಇರಬಹುದು, ಯಾವುದೇ ಒಂದು ರಾಷ್ಟ್ರದೊಂದಿಗೆ ನಾವು ಅವರೊಂದಿಗೆ ಒಪ್ಪಂದ ಮಾಡಿಕೊಳ್ಳುವಷ್ಟು ಸರ್ವ ಸ್ವತಂತ್ರರು. ಇದು ಸಾರ್ವಭೌಮತೆಯನ್ನು ಸೂಚಿಸುವಂತಹ ಅಂಶ. ಮೂರನೇ ಹೇಳಿಕೆ, ಸ್ವತಂತ್ರ ನಂತರ ಭಾರತವು ಕಾಮನ್ವೆಲ್ತ್ ಒಕ್ಕೂಟಕ್ಕೆ ಸೇರ್ಪಡೆಯಾಗಿದ್ದು ಹಾಗೂ ವಿಶ್ವಸಂಸ್ಥೆಯ ಸದಸ್ಯತ್ವ ಹೊಂದಿದ್ದು ಸಂವಿಧಾನೇತರ ಒಪ್ಪಂದವಾಗಿದೆ. ನಾವೇನು ಮಾಡಿದ್ವಿ, ಕಾಮನ್ವೆಲ್ತ್ನ ಭಾಗವಾಗಿದ್ದೀವಿ, ಅದಕ್ಕೆ ಕಾಮನ್ವೆಲ್ತ್ ಕ್ರೀಡಾಕೂಟ ಅಂತೇಳಿ ದೆಹಲಿಯಲ್ಲಿ ನಡೀತು. ಅದು ಸಾಕಷ್ಟು ಪ್ರಕರಣಗಳಿಂದ, ಸಾಕಷ್ಟು ಭ್ರಷ್ಟಾಚಾರದಿಂದ ಅದು ಕುಖ್ಯಾತಿಯಾಗಿದೆ. ಅಂದರೆ ನಾವು ಕಾಮನ್ವೆಲ್ತ್ಗೂ ಸೇರ್ಕೊಂಡಿದ್ದೀವಿ, ವಿಶ್ವಸಂಸ್ಥೆಗೂ ಸೇರ್ಕೊಂಡಿದ್ದೀವಿ, ಆದರೆ ಅದು ಸಂವಿಧಾನೇತರವಾಗಿದೆ. ಅಲ್ಲಿ ನಮ್ಮ ಸಾರ್ವಭೌಮತೆಗೆ ಯಾವುದೂ ಧಕ್ಕೆಯಾಗದ ರೀತಿಯಲ್ಲಿ ನಾವು ನಮ್ಮ ಸ್ಥಾನವನ್ನು ಕಾಪಾಡ್ಕೊಂಡು ಬಂದಿದ್ದೀವಿ. ಅದು ಸಹ ಏನಾಗುತ್ತೆ, ಸಾರ್ವಭೌಮತೆ ಕುರಿತು ಈ ಹೇಳಿಕೆ ಸರಿಯಾಗಿದೆ. ನಾಲ್ಕನೇದು, ಸಾರ್ವಭೌಮ ಎಂದರೆ ಯಾವುದೇ ಮೇಲಾಧಿಕಾರವನ್ನು ಒಪ್ಪದ ಉಚ್ಚ ಹಾಗೂ ಪರಿಪೂರ್ಣ ಅಧಿಕಾರವನ್ನು ಹೊಂದಿದ ದೇಶವಾಗಿದೆ. ಅಂದರೆ ಈ ಭಾರತದಲ್ಲಿ ಏನಪ್ಪ ಅಂದರೆ ಸಂಸತ್ತೇ, ಈ ಕಾನೂನು ರಚನೆ ಮಾಡುವಲ್ಲಿ ಸಂಸತ್ತೇ ಅಂತಿಮ, ನ್ಯಾಯಾಂಗದಲ್ಲಿ ಸುಪ್ರೀಂ ಕೋರ್ಟ್ ಅಂತಿಮ. ಸೊ ಈ ಒಂದು ನಮ್ಮ ಮೇಲೆ ಯಾವುದೇ ಬ್ರಿಟಿಷರು, ಯಾವುದೇ ವಿಶ್ವಸಂಸ್ಥೆ, ಯಾವುದೋ ಒಂದು WTO ಈ ರೀತಿಯಾಗಿ ನಿಯಮಗಳನ್ನು ಒತ್ತಾಯಪೂರ್ವಕವಾಗಿ ಹೇರುವಂತಿಲ್ಲ. ನಾವೇ ಸ್ವತಂತ್ರವಾಗಿ ಆ ನಿಯಮಗಳನ್ನು ಒಪ್ಪಿಕೊಂಡಿರುವಂಥದ್ದು. ಈಗ WTO ನಿಯಮ ಇರ್ಬೋದು, ಪ್ಯಾರಿಸ್ ಒಪ್ಪಂದದ ನಿಯಮಗಳಿರ್ಬೋದು, ನಂತರದಲ್ಲಿ ಕಾಮನ್ವೆಲ್ತ್ ಒಕ್ಕೂಟದಲ್ಲಿದ್ದಾವೆ. ಅವೇನಪ್ಪ ಅಂದರೆ ನಾವೇ ಒಪ್ಪಿಕೊಂಡಂತಹ ನಿರ್ಧಾರಗಳು ಹೊರತು ಹೌದು ಆ ಭಾರತದ ಮೇಲೆ ಅವುಗಳನ್ನು ಹೇರಿಲ್ಲ. ಅದಕ್ಕೆ ಸಾರ್ವಭೌಮತೆ ಕುರಿತು ಇಲ್ಲಿರುವಂತಹ 1 2 3 4 ಹೇಳಿಕೆ ಸರಿಯಾಗಿದೆ. ಅದಕ್ಕೆ ನಮ್ಮ ಆಪ್ಷನ್ ಏನು 1 2 3 4 ಆಗಿರುತ್ತೆ. ಎಂಟನೇದು, ಡಾಕ್ಟರ್ BR ಅಂಬೇಡ್ಕರ್ ಅವರು ಭಾರತವನ್ನು ರಾಜ್ಯಗಳ ಒಕ್ಕೂಟವನ್ನು ಬೆಂಬಲಿಸಲು ಹಾಗೂ ಸಂಯುಕ್ತ ಪದ್ಧತಿಯನ್ನು ಕೈಬಿಡಲು ಕಾರಣವೇನೆಂದರೆ, ಈಗ ನಾವು ನೋಡ್ಬೋದು, ಪ್ರಸ್ತಾವನೆಯಲ್ಲೇ ನೋಡ್ಬೋದು, ಇಂಡಿಯಾ ಈಸ್ ಎ ಯೂನಿಯನ್ ಆಫ್ ಸ್ಟೇಟ್ಸ್. ಅಂದರೆ ಇಂಡಿಯಾದಲ್ಲಿ ಅಂಬೇಡ್ಕರ್ ಅವರು ಏನು ಹೇಳ್ತಾರೆ, ಭಾರತವನ್ನು ರಾಜ್ಯಗಳ ಒಕ್ಕೂಟ ಅಂತೇಳಿ ಒಕ್ಕೂಟವನ್ನು ಬೆಂಬಲಿಸಲು ಹಾಗೂ ಸಂಯುಕ್ತ ಪದ್ಧತಿ, ಅಂದರೆ ನಮ್ಮಲ್ಲಿ ಇದ್ದಂತಹ ಒಂದು ಒಕ್ಕೂಟ ವ್ಯವಸ್ಥೆ ಅಮೇರಿಕಾದಲ್ಲಿ ಏನಿದೆಯಲ್ಲ ಆ ಒಕ್ಕೂಟ ವ್ಯವಸ್ಥೆಗಿಂತ ತುಂಬ ಭಿನ್ನವಾಗಿದೆ. ಸೊ ಅಮೇರಿಕಾದಲ್ಲಿದ್ದಂತಹ ಒಕ್ಕೂಟ ವ್ಯವಸ್ಥೆಯನ್ನು ಅಂಬೇಡ್ಕರ್ ಅವರು ಯಾಕೆ ವಿರೋಧ ಮಾಡಿದರು ಅನ್ನೋದರ ಕುರಿತು ಈ ಪ್ರಶ್ನೆ ಚಿಂತನೆ ಮಾಡುತ್ತೆ. ಫಸ್ಟ್ನೇ ಹೇಳಿಕೆ, ಸಂಯುಕ್ತ ಪದ್ಧತಿಯಲ್ಲಿ ರಾಜ್ಯಗಳು ಕೇಂದ್ರದೊಂದಿಗೆ ಒಡಂಬಡಿಕೆಯ ಮೂಲಕ ಸೇರ್ಪಡೆಯಾಗಿ ಆಡಳಿತ ನಡೆಸುತ್ತದೆ. ಈ ಒಡಂಬಡಿಕೆಗಳು ಯಾವಾಗ ಬೇಕಾದರೂ ಮುರಿದು ಬಿದ್ದು ರಾಜ್ಯಗಳು ಸ್ವತಂತ್ರವಾಗಬಹುದು. ಆದರೆ ಭಾರತದಲ್ಲಿ ಯಾವುದೇ ರಾಜ್ಯಗಳು ಒಡಂಬಡಿಕೆಯಿಂದ ಒಕ್ಕೂಟಕ್ಕೆ ಸೇರ್ಪಡೆಯಾಗಿಲ್ಲ. ಅವುಗಳು ಸ್ವತಂತ್ರವಾಗಿ ಪ್ರತ್ಯೇಕವಾಗಲು ಸಾಧ್ಯವಿಲ್ಲ. ಆದುದರಿಂದ ಭಾರತದ ರಾಜ್ಯಗಳ ಒಕ್ಕೂಟ ಎಂದು ಕರೆಯುವುದು ಸೂಕ್ತವಾಗಿದೆ. ಭಾರತದಲ್ಲಿ ಏನಾಗುತ್ತೆ ಅಂತಂದರೆ, ನಾವು ಸ್ಟೇಟ್ಸ್ ಜೊತೆಗೆ ಅಗ್ರಿಮೆಂಟ್ ಮಾಡ್ಕೊಂಡಿಲ್ಲ. ಅಂದರೆ ನೀವು ಬನ್ನಿ, ನಿಮಗೊಂದು ಸ್ವಲ್ಪ ಕಾನೂನುಗಳ ರಚನೆ ಮಾಡುವ ಅಧಿಕಾರ ಇದೆ, ನಮಗೂ ಕಾನೂನುಗಳ ರಚನೆ ಮಾಡುವ ಅಧಿಕಾರವಿದೆ ಅಂತ ಒಪ್ಪಂದ ಆಗಿಲ್ಲ. ಭಾರತವನ್ನು ನಮ್ಮ ಒಕ್ಕೂಟದೊಂದಿಗೆ ಸೇರಿಸ್ಕೊಂಡ್ಬಿಟ್ಟಿದೆ, ಅವುಗಳ ಜೊತೆ ಯಾವುದೇ ಒಪ್ಪಂದ ಇಲ್ಲ. ಇದು ಫಸ್ಟ್ನೇ ಒಂದು ಪಾಯಿಂಟನ್ನು ಹೇಳುತ್ತೆ. ಅಂದರೆ ಅವು ನಮ್ಮ ಈ ಕೇಂದ್ರ ಒಕ್ಕೂಟ ವ್ಯವಸ್ಥೆಯಿಂದ ಸ್ವತಂತ್ರವಾಗಿ ರಾಜ್ಯ ಆಡಳಿತವನ್ನು ನಡೆಸುವಂತಹ ಅಧಿಕಾರ ಯಾವುದೇ ರಾಜ್ಯಗಳಿಗೆ ಇಲ್ಲ. ಎರಡನೇದೇನಿದೆ, ಸಂಯುಕ್ತ ಪದ್ಧತಿಯಲ್ಲಿ ಕೇಂದ್ರಗಳು ರಾಜ್ಯಗಳನ್ನು ಒಡೆಯಲು ಸಾಧ್ಯವಿಲ್ಲ. ಆದರೆ ಭಾರತದಲ್ಲಿ ಕೇಂದ್ರವು ರಾಜ್ಯಗಳನ್ನು ಒಡೆಯಬಹುದು, ಆದರೆ ರಾಜ್ಯಗಳು ಕೇಂದ್ರವನ್ನು ಒಡೆಯಲು ಸಾಧ್ಯವಿಲ್ಲ. ಆದುದರಿಂದ ಒಕ್ಕೂಟದಲ್ಲಿ ಕೇಂದ್ರವು ಬಲವಾಗಿದ್ದು ರಾಜ್ಯಗಳಲ್ಲಿ ಅದರ ಅಧೀನಕ್ಕೆ ಒಳಪಟ್ಟಿರುವುದರಿಂದ ರಾಜ್ಯಗಳ ಒಕ್ಕೂಟ ಎಂದು ಕರೆಯಬಹುದು. ನಮ್ಮಲ್ಲಿ ಏನಾಗುತ್ತೆ ಅಂತಂದ್ರೆ, ಕೇಂದ್ರ ಸರ್ಕಾರ ಒಂದು ರಾಜ್ಯವನ್ನು ಸ್ಥಾಪನೆ ಮಾಡುತ್ತೆ, ಒಂದು ರಾಜ್ಯದ ಒಂದು ಜಿಯೋಗ್ರಫಿಕಲ್ ಸೈಜನ್ನು ಕಡಿಮೆ ಮಾಡುತ್ತೆ.
ಅದಾದ ನಂತರದಲ್ಲಿ ಯಾವುದೇ ಒಂದು ರಾಜ್ಯವನ್ನು ಮತ್ತೊಂದು ರಾಜ್ಯದಲ್ಲಿ ವಿಲೀನ ಮಾಡುವ ಅಧಿಕಾರ ಕೇಂದ್ರಕ್ಕಿದೆ. ಆದರೆ ರಾಜ್ಯಗಳಿಗೆ ಸ್ಟೇಟ್ಸ್ ಡು ನಾಟ್ ಹ್ಯಾವ್ ಎನಿ ಡಿಸ್ಟ್ರಕ್ಷನ್ ಪವರ್ ಓವರ್ ದಿ ಸೆಂಟರ್. ನಾವು ಒಂದು ಕೇಂದ್ರವನ್ನು ಒಡೆಯುವಂತಹ ಯಾವುದೇ ಅಧಿಕಾರ ರಾಜ್ಯಗಳಿಗೆ ಇಲ್ಲ. ಇದು ಸಂಯುಕ್ತ ಒಕ್ಕೂಟ ವ್ಯವಸ್ಥೆಯಲ್ಲಿ ಕಂಡುಬರುವಂತಹ ಬಹುಮುಖ್ಯವಾದ ಲಕ್ಷಣ. ಅಮೆರಿಕದಲ್ಲಿ ಪ್ಯೂರ್ ಫೆಡರಲಿಸಮ್ ಇದೆ, ನಮ್ಮಲ್ಲಿ ಅರೆ ಸಂಯುಕ್ತ ಸಂಸ್ಥಾನಗಳನ್ನು ನಾವು ನೋಡ್ಬೋದಾಗಿದೆ. ಸೊ ಈಗ ಏನಾಗುತ್ತೆ ಆಯ್ಕೆ ಅಂತಂದರೆ 1 ಮತ್ತು 2ನೇ ಹೇಳಿಕೆ ಸರಿಯಾಗಿದೆ. ನಮ್ಮ ಭಾರತದಲ್ಲಿ ಕಂಡುಬರುವಂಥ ಅರೆ ಸಂಯುಕ್ತ ಪದ್ಧತಿ ಏನಿದೆಯಲ್ಲ, ಇಲ್ಲಿ ರಾಜ್ಯಗಳನ್ನು ಒಡಿಬೋದು, ಕೇಂದ್ರಗಳನ್ನು ಒಡೆಯೋಕ್ಕಾಗಲ್ಲ. ಇದು ನಾವು ರಾಜ್ಯ ಮತ್ತು ಕೇಂದ್ರಗಳ ಭಾರತದ ಒಂದು ಸಂಯುಕ್ತ ಒಕ್ಕೂಟ ವ್ಯವಸ್ಥೆ ಏನಿದೆಯಲ್ಲ, ಅದು ರಾಜ್ಯ ಮತ್ತು ಕೇಂದ್ರಗಳ ಒಡಂಬಡಿಕೆ ಅಥವಾ ಒಪ್ಪಂದ ಅಲ್ಲ. ಒಂಬತ್ತನೇ ಪ್ರಶ್ನೆ, ಸಂವಿಧಾನದ 3ನೇ ವಿಧಿಯ ಪ್ರಕಾರ ಸಂಸತ್ತು ರಾಜ್ಯಗಳನ್ನು ಪುನರ್ರಚಿಸುವ ಅಧಿಕಾರ ಹೊಂದಿದೆ. ಈ ವಿಧಿಯಲ್ಲಿ ಸಂಸತ್ತು ಹೊಂದಿರುವ ಅಧಿಕಾರಗಳೆಂದರೆ 2 ಮತ್ತು 3ನೇ ವಿಧಿ ಈ ವಿಧಿ ಏನು ಹೇಳುತ್ತೆ ಅಂತಂದರೆ, ರಾಜ್ಯಗಳ ರಚನೆ ಪುನರ್ರಚನೆ ಕುರಿತು ಮತ್ತು ಭಾರತದ ಒಕ್ಕೂಟ ವ್ಯವಸ್ಥೆಗೆ ಹೊಸ ರಾಜ್ಯಗಳನ್ನು ಸೇರಿಸ್ಕೊಳ್ಳೋದ್ರ ಬಗ್ಗೆ ಮಾತಾಡುತ್ತೆ. ಇಲ್ಲಿ 2ನೇ ವಿಧಿ ಏನು ಹೇಳುತ್ತೆ ಅಂತಂದರೆ, ಯಾವುದೇ ಒಂದು ರಾಜ್ಯವನ್ನು ಸ್ಥಾಪನೆ ಮಾಡತಕ್ಕಂಥದ್ದಿರ್ಬೋದು, ಅದರ ಸೈಜನ್ನು ಕಡಿಮೆ ಮಾಡ್ತಕ್ಕಂಥದ್ದಿರ್ಬೋದು, ಅದರ ಕುರಿತು ಚಿಂತನೆ ಮಾಡುತ್ತೆ. ಯಾವುದೇ ರಾಜ್ಯದ ಹೆಸರನ್ನು ಬದಲಾಯಿಸಬಹುದು. ಸಂವಿಧಾನದ 3ನೇ ವಿಧಿ ಫಸ್ಟ್ನೇದೇನಿದೆ, ಯಾವುದೇ ರಾಜ್ಯದ ಹೆಸರನ್ನು ಬದಲಾಯಿಸಬಹುದು. ಹೌದು, ಬದಲಾಯಿಸಬಹುದು. ನಾವು ಒರಿಸ್ಸಾ ಅಂತ ಇದ್ದಂತಹ ರಾಜ್ಯದ ಹೆಸರನ್ನು ಒಡಿಶಾ ಅಂತ ನಾವು ಬದಲಾವಣೆ ಮಾಡಿದ್ವಿ. ಇದು ಕೇಂದ್ರ ಸರ್ಕಾರ ಮಾಡುತ್ತೆ, ರಾಜ್ಯ ಸರ್ಕಾರ ಮಾಡಲ್ಲ. 1ನೇ ಹೇಳಿಕೆ ಸರಿ. 2ನೇದು, ಯಾವುದೇ ರಾಜ್ಯದ ಎಲ್ಲೆ ಅಥವಾ ಗಡಿಗಳನ್ನು ಬದಲಾಯಿಸಬಹುದು. ಕರೆಕ್ಟ್. ಅಂದರೆ ಒಂದು ರಾಜ್ಯದ ವಿಸ್ತೀರ್ಣವನ್ನು ಕಡಿಮೆ ಮಾಡ್ಬೋದು ಅಥವಾ ಹೆಚ್ಚು ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಆಂಧ್ರ ಪ್ರದೇಶ ಇದು ಸೆಂಟರ್ ಮೇಡ್ ಬೈಫರ್ಕೇಷನ್ ಇಂಟು ಆಂಧ್ರ ಪ್ರದೇಶ ಆ್ಯಂಡ್ ತೆಲಂಗಾಣ. ಆ ಸೈಜ್ಗಳನ್ನು ಕಡಿಮೆ ಮಾಡಿ ಸಪ್ರೇಟಾಗಿ ತೆಲಂಗಾಣ ಸ್ಟೇಟನ್ನು ಏನು ಮಾಡಿತು, ಸ್ಥಾಪನೆ ಮಾಡಿತು. 3ನೇದು, ಒಂದು ರಾಜ್ಯದ ಭೂ ಪ್ರದೇಶವನ್ನು ಬೇರ್ಪಡಿಸುವ ಮೂಲಕ ಅಥವಾ ಒಟ್ಟುಗೂಡಿಸುವ ಮೂಲಕ ಹೊಸ ರಾಜ್ಯದ ರಚನೆ ಮಾಡಲು ಬರುವುದಿಲ್ಲ. ಇದು ತಪ್ಪು. ನಾನು ಈಗ ತಾನೇ ಹೇಳಿದೆ, ಒಂದು ರಾಜ್ಯವನ್ನು ಬೇರ್ಪಡಿಸ್ಬೋದು. ಹೌದಲ್ಲ, ಈಗ ಆಂಧ್ರ ಪ್ರದೇಶ ಅಂತ ಇತ್ತು, ಅದನ್ನು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಅಂತ ಬೇರ್ಪಡಿಸಿದ್ವಿ. ಆ ರೀತಿ ಮಾಡೋಕ್ಕೆ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ಬರುತ್ತೆ. ಸೊ ಅದರಿಂದ ಈ ಸ್ಟೇಟ್ಮೆಂಟ್ ರಾಂಗ್ ಇದು. ಯಾವುದೇ ರಾಜ್ಯದ ಭೂ ಪ್ರದೇಶವನ್ನು ಕಡಿಮೆ ಮಾಡ್ಬೋದು. ಹೌದು, ಕಡಿಮೆ ಆಗುತ್ತೆ. ಈಗ ಆಂಧ್ರ ಪ್ರದೇಶದ ಸೈಜ್ ಸಹಜವಾಗಿ ಕಡಿಮೆ ಆಯಿತು. ಕೆಲವೊಂದು ಭಾಗಗಳನ್ನು ನಾವು ಒಂದು ರಾಜ್ಯಕ್ಕೆ ಕೊಡ್ತೀವಿ, ಒಂದು ರಾಜ್ಯಕ್ಕೆ ನಾವು ಬಿಡ್ತೀವಿ. ಈಗ ರಾಜ್ಯ ರಚನಾ ಆಯೋಗದ ಪ್ರಕಾರ ಕೆಲವೊಂದು ರಾಜ್ಯಗಳಲ್ಲಿ ಅವುಗಳ ಸೈಜ್ ಕಡಿಮೆ ಆಗಿರುವಂತಕ್ಕಂಥದ್ದಿರ್ಬೋದು, ಜಾಸ್ತಿ ಆಗ್ತಕ್ಕಂಥ ಇರೋದನ್ನು ನಾವು ನೋಡಿದ್ದೇವೆ. ಆದ್ದರಿಂದ 1, 2 ಮತ್ತು 4ನೇ ಸ್ಟೇಟ್ಮೆಂಟ್ ಸರಿ. 3ನೇ ಸ್ಟೇಟ್ಮೆಂಟ್ ತಪ್ಪಿದೆ. ಇದರಲ್ಲಿ ಯಾವುದು ಆಗುತ್ತೆ ಅಂದರೆ ಡಿ, 1, 2 ಮತ್ತು 4. ಹತ್ತನೇ ಪ್ರಶ್ನೆ, ಸಂವಿಧಾನದ ಮಹತ್ವವನ್ನು ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಅಂದರೆ ಸಂವಿಧಾನ, ವಾಟ್ ಈಸ್ ದಿ ಇಂಪಾರ್ಟೆನ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ನಾವು ಸ್ಟೇಟ್ಮೆಂಟ್ಸ್ ಏನಿದೆ ಅದರ ಬಗ್ಗೆ ಗಮನ ಹರಿಸೋಣ. ಕಾನೂನಿನ ಎದುರು ಎಲ್ಲರೂ ಸಮಾನರು ಎಂಬ ಸೂತ್ರವನ್ನು ಎತ್ತಿ ಹಿಡಿದು ಪ್ರಜೆಗಳು ಹಕ್ಕುಗಳನ್ನು ರಕ್ಷಿಸುತ್ತದೆ. ಅದೇ ಹೇಳಿದಲ್ಲ ಆರ್ಟಿಕಲ್ 14, ಕಾನೂನು ಮುಂದೆ ಎಲ್ಲರೂ ಸಮಾನರು. ಹೌದು, ಇದು ಸತ್ಯ. ಸರ್ಕಾರ ನಿರ್ವಹಿಸಬೇಕಾದ ಕಾರ್ಯಗಳಿಗೆ ಮಾರ್ಗಸೂಚಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಈಗ ನಾವು DPSP ಅಂತ ಇರ್ತವೆ, ಅಂದರೆ ರಾಜ್ಯ ನಿರ್ದೇಶಕ ತತ್ವಗಳು ಏನು ಹೇಳುತ್ತೆ ಅಂತಂದರೆ, ಆಡಳಿತ ಯಾವ ರೀತಿ ನಡೆಸಬೇಕು, ಪ್ರಜೆಗಳ ಯೋಗಕ್ಷೇಮದ ಕುರಿತು ಇದೇನು ಮಾಡುತ್ತೆ, ಅಧ್ಯಯನ ಮಾಡುತ್ತೆ. ಒಂದು ಮಾರ್ಗಸೂಚಿಯಾಗಿ DPSP ಕಂಡುಬರುತ್ತೆ. 3ನೇದು, ಸರ್ಕಾರದ ಅಂಗಗಳಾದ ಶಾಸಕಾಂಗ, ಕಾರ್ಯಾಂಗ ಹಾಗೂ ನ್ಯಾಯಾಂಗದ ಕಾರ್ಯಗಳನ್ನು ನಿರ್ದೇಶಿಸಿ ಇವುಗಳ ನಡುವೆ ಸಮನ್ವಯ ಸಾಧಿಸುವಲ್ಲಿ ನೆರವಾಗುತ್ತದೆ. ಈಗ ಕಾರ್ಯಾಂಗ, ಶಾಸಕಾಂಗ ಮತ್ತು ನ್ಯಾಯಾಂಗಗಳ ನಡುವೆ ಯಾವ ರೀತಿ ಇರಬೇಕು, ಯಾರನ್ನ ಅಪಾಯಿಂಟ್ ಮಾಡಬೇಕು, ಯಾರನ್ನು ತೆಗೆದಾಕಬೇಕು. ಈಗ ಫಾರ್ ಎಕ್ಸಾಂಪಲು ನಮ್ಮ ಸುಪ್ರೀಂ ಕೋರ್ಟ್ನ ಜಡ್ಜಸ್ಗಳನ್ನು ಯಾರು ನೇಮಕ ಮಾಡ್ತಾರೆ, ಕಾರ್ಯಾಂಗ ನೇಮಕ ಮಾಡುತ್ತೆ. ಅವ್ರನ್ನ ಯಾರು ತೆಗೆದಾಕ್ತಾರೆ ಅಂದರೆ ಶಾಸಕಾಂಗದವ್ರು ತೆಗೆದಾಕ್ತಾರೆ. ಸೊ ಕಾರ್ಯಾಂಗ ಮಾಡಿದಂಥ ತಪ್ಪುಗಳ ಬಗ್ಗೆ ಯಾರು ತೀರ್ಪು ನೀಡ್ತಾರೆ ಅಂದರೆ ನ್ಯಾಯಾಂಗದವರು ತೀರ್ಪು ನೀಡ್ತಾರೆ. ಶಾಸಕಾಂಗ ರಚನೆ ಮಾಡಿದಂತಹ ಯಾವುದೇ ಒಂದು ಕಾನೂನು ಸಂವಿಧಾನದ ಆಶಯಗಳಿಗೆ ಪೂರಕವಾಗಿದೆಯಲ್ಲ ಅಂತೇಳಿ ನ್ಯಾಯಾಂಗ ತೀರ್ಮಾನ ಮಾಡುತ್ತೆ. ಈ ರೀತಿಯಾಗಿ ಹೊಂದಾಣಿಕೆ ಮಾಡುವಂತಹ ಕೆಲಸ ಸಂವಿಧಾನ ಮಾಡುತ್ತೆ. ಸಂವಿಧಾನವು ಸರ್ಕಾರ ಮತ್ತು ವ್ಯಕ್ತಿಗಳ ನಡುವೆ ಉತ್ತಮ ಸಂಬಂಧಗಳನ್ನು ಏರ್ಪಡಿಸಿದೆ. ನಾವು ಇದರಲ್ಲಿ ನೋಡ್ಬೋದು ಫಂಡಮೆಂಟಲ್ ರೈಟ್ಸು, ಫಂಡಮೆಂಟಲ್ ಡ್ಯೂಟೀಸು, ವಿಚ್ ಟೆಲ್ಸ್ ಅಬೌಟ್ ರಿಲೇಷನ್ಶಿಪ್ ಬಿಟ್ವೀನ್ ಎ ಗವರ್ನಮೆಂಟ್ ಆ್ಯಂಡ್ ಎ ಪರ್ಟಿಕ್ಯುಲರ್ ಇಂಡಿವಿಜುವಲ್. ಇಲ್ಲೇನೋ ಹೇಳ್ಬೋದು 1, 2, 3 ಮತ್ತು 4 ಹೇಳಿಕೆ ಸರಿ. ಆದ್ದರಿಂದ ನಮ್ಮ ಆಯ್ಕೆ 1, 2, 3, 4 ಆಗಿರುತ್ತೆ. 11ನೇ ಪ್ರಶ್ನೆ,
ಈ ಕೆಳಗಿನವುಗಳಲ್ಲಿ ಯಾವುದು ಪೌರತ್ವ ಅಂದರೆ ಸಿಟಿಜನ್ಶಿಪ್. ಸೊ ಸಿಟಿಜನ್ಶಿಪ್ ಬಗ್ಗೆ ಈ ಸ್ಟೇಟ್ಮೆಂಟು ಹೇಳಿದ್ದಾರೆ. ಏನಪ್ಪ ಅಂತಂದರೆ, ವ್ಯಕ್ತಿ ತಾನು ಒಂದು ದೇಶದ ಪ್ರಜೆಯೆಂದು ಪೌರತ್ವದ ಮೂಲಕ ಗುರುತಿಸಿಕೊಳ್ಬೋದು. ನಮಗೆಲ್ಲ ಈಗ ಆಧಾರ್ ಕಾರ್ಡ್ ಇದೆ, ಅದರಲ್ಲಿ ಇಂಡಿಯನ್ ಸಿಟಿಜನ್ಶಿಪ್ ಅಂತ ಬರುತ್ತೆ. ಅಂದರೆ ನಾನು ಈ ಒಂದು ದೇಶಕ್ಕೆ ಸಂಬಂಧಪಟ್ಟವನು ಅಂತೇಳಿ ಈ ಪೌರತ್ವ ಹೇಳುತ್ತೆ. ಕರೆಕ್ಟ್. ಪೌರರು ರಾಷ್ಟ್ರ ನೀಡುವ ಎಲ್ಲ ಹಕ್ಕುಗಳನ್ನು ಪಡೆಯಲು ಅರ್ಹರಾಗಿರ್ತಾರೆ. ಕರೆಕ್ಟ್. ಅಂದರೆ ಎಕನಾಮಿಕ್ ಫ್ರೀಡಮ್ ಇರ್ಬೋದು, ಪೊಲಿಟಿಕಲ್ ರೈಟ್ಸ್ ಇರ್ಬೋದು, ನಂತರದಲ್ಲಿ ನನಗೆ ಇಲ್ಲಿ ವಾಸಿಸುವ ವಾಕ್ ಸ್ವಾತಂತ್ರ್ಯ, ಕಲ್ಚರಲ್ ರೈಟ್ಸು, ಅಂದರೆ ಒಂದು ರಾಷ್ಟ್ರ ನೀಡುವಂತಹ ಎಲ್ಲ ಸೌಲಭ್ಯಗಳನ್ನು ಆ ದೇಶದ ಪ್ರಜೆ he can enjoy those rights which are given by the particular nation. ಸೊ ಎರಡನೇ ಹೇಳಿಕೆಯು ಸಹ ಸರಿ. ಪೌರರಿಗೆ ರಾಷ್ಟ್ರವು ವಿಧಿಸಿದ ಕರ್ತವ್ಯಗಳನ್ನು ನಿರ್ವಹಿಸಬೇಕಾಗುತ್ತದೆ. ಫಾರ್ ಎಕ್ಸಾಂಪಲ್, ಇಫ್ ಎ ಪರ್ಟಿಕ್ಯುಲರ್ ನೇಷನ್ ಗಿವ್ಸ್ ಎ ಪರ್ಟಿಕ್ಯುಲರ್ ಟಾಸ್ಕ್, ಈಗ ನಾವು ನೋಡ್ಬೋದು ಫಂಡಮೆಂಟಲ್ ಡ್ಯೂಟೀಸ್, ಮೂಲಭೂತ ಒಂದು ಕರ್ತವ್ಯಗಳಲ್ಲಿ ರಾಷ್ಟ್ರವು ದೇಶ ಸೇವೆಗೆ ಕರೆ ನೀಡಿದಾಗ ನಾವು ದೇಶ ಸೇವೆಗೆ ಸನ್ನದ್ಧರಾಗಬೇಕಾಗುತ್ತೆ ಅಂತ. ಎನಿ ಟಾಸ್ಕ್, ಯಾವುದೇ ಒಂದು, ಈಗ ನಮಗೆ ಇನ್ಕಮ್ ಟ್ಯಾಕ್ಸ್ ಕಟ್ಟ ಅಂತೇಳಿ ಏನು ಮಾಡುತ್ತೆ, ನಮಗೆ ಸರ್ಕಾರ ಹೇಳುತ್ತೆ ನಿಮ್ದು ಇಷ್ಟು ಇನ್ಕಮ್ ಇದ್ದರೆ ನೀವು ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು. ವಿ ಶುಡ್ ಫಾಲೋ ದಿ ಲಾ ಆಫ್ ದಿ ಲ್ಯಾಂಡ್. ಸೊ ಇದು ಪೌರತ್ವಕ್ಕೆ ಸಂಬಂಧಪಟ್ಟಿದೆ. ಫೋರ್ತ್ ಸ್ಟೇಟ್ಮೆಂಟ್, ಪೌರತ್ವವು ಪ್ರಜೆಗಳು ಮತ್ತು ತಮ್ಮ ದೇಶದ ಕಾನೂನುಗಣವಾಗಿ ಜೀವನ ನಡೆಸುವಂತೆ ಮಾಡುತ್ತೆ. ಕರೆಕ್ಟ್. ಇಫ್ ಐ ಆಮ್ ದಿ ಸಿಟಿಜನ್ ಆಫ್ ದಿ ಇಂಡಿಯಾ, ಐ ಶುಡ್ ಫಾಲೋ ದಿ ರೂಲ್ಸ್ ಆಫ್ ದಿ ಇಂಡಿಯನ್ ಲಾಸ್. ಇಲ್ಲಿ ಇಂಡಿಯನ್ ಲಾ ಏನು ಹೇಳುತ್ತೆ, ಫಾರ್ ಎಕ್ಸಾಂಪಲ್ ನಾವು 18 ವರ್ಷ ಮತ್ತು 21 ವರ್ಷ ಆದಮೇಲೆ ಮದುವೆ ಆಗಬೇಕಂತ ಹೇಳುತ್ತೆ. ಮದುವೆ ವಯಸ್ಸೇ ನಿಗದಿ ಮಾಡಿದೆ. ಸೊ ದಿಸ್ ಈಸ್ ದಿ ಲಾ. ಇಫ್ ಎ ಪರ್ಟಿಕ್ಯುಲರ್ ಇಂಡಿವಿಜುವಲ್ ಈಸ್ ಎ ಸಿಟಿಜನ್ ಆಫ್ ದಟ್ ನೇಷನ್, ಈ ಶುಡ್ ಫಾಲೋ ದಿ ಲಾ ಆಫ್ ದ ಪರ್ಟಿಕ್ಯುಲರ್ ಲ್ಯಾಂಡ್. ಸೊ ಇದು ಸಹ 4ನೇ ಹೇಳಿಕೆ ಸರಿ. 5ನೇದು, ದೇಶದ ಅತ್ಯುನ್ನತ ಹುದ್ದೆಯಿಂದ ಹಿಡಿದು ಇನ್ನಿತರ ಹುದ್ದೆಗಳನ್ನು ಹೊಂದುವ ಅಧಿಕಾರವನ್ನು ಪೌರರು ಹೊಂದಿರ್ತಾರೆ. ಎಸ್, ಇಫ್ ಯು ಆರ್ ಬಾರ್ನ್ ಇನ್ ಇಂಡಿಯಾ ಆರ್ ಇಫ್ ಯು ಬಿಕೇಮ್ ಇಂಡಿಯನ್ ಥ್ರೂ ನ್ಯಾಚುರಲೈಸೇಷನ್, ಅಂದರೆ ಭಾರತ ಪ್ರಜೆಗಳಾಗಕ್ಕೆ ದೇರ್ ಆರ್ ಎನ್ ನಂಬರ್ ಆಫ್ ವೇಸ್. ಒಂದು, ನೀವು ಇಲ್ಲಿ ಹುಟ್ಟಿದ್ರೆ ಭಾರತೀಯ ಪ್ರಜೆಗಳಾಗ್ತೀರ. ಮತ್ತು ತದನಂತರದಲ್ಲಿ ನಿರ್ದಿಷ್ಟ ವರ್ಷಗಳ ಕಾಲ ಇಫ್ ಯು ಸೆಟಲ್ಡ್ ಇನ್ ಇಂಡಿಯಾ, ದೆನ್ ಯು ವಿಲ್ ಬಿಕಮ್ ದೆರ್ ಇಸ್ ಎ ಪಾಸಿಬಿಲಿಟಿ ವಿಲ್ ಬಿಕಮ್ ಎ ಇಂಡಿಯನ್ ಸಿಟಿಸನ್. ನೀವು ಭಾರತೀಯ ಪ್ರಜೆ ಅಂತ ಕನ್ಫರ್ಮ್ ಆದಮೇಲೆ ಯು ಕ್ಯಾನ್ become president also, you can become prime minister also, you can become chief minister also. ನೀವು ಯಾವುದೇ ಹುದ್ದೆಯನ್ನು ಪಡೆಯಲು ಅರ್ಹರಾಗಿರ್ತೀರಿ. ಸೊ ಹೇಳಿಕೆ 5 ಸರಿ. ವಿದೇಶಿಯರಿಗೆ ರಾಜಕೀಯ ಹಕ್ಕನ್ನು ನೀಡುತ್ತದೆ. ಇದು ಪಾಯಿಂಟ್. ಅಂದರೆ ಇಫ್ ಯು ಆರ್ ಅಮೇರಿಕನ್ ಸಿಟಿಸನ್, ಇಫ್ ಯು ಕಮ್ ಟು ಇಂಡಿಯಾ, ದೆರ್ ಇಸ್ ನಾಟ್ ಅಲ್ಲೇನಾಗುತ್ತೆ ಅಂದರೆ, ನೀವು ಯಾವುದೇ ಒಂದು ಇಫ್ IAS ಅಧಿಕಾರಿ ಹಾಕಾಗಲ್ಲ, KS ಅಧಿಕಾರಿ ಹಾಕಾಗಲ್ಲ. ದೆರ್ ಇಸ್ ಲೆಸ್ ಪಾಸಿಬಲ್, ದೆರ್ ಇಸ್ ನಾಟ್ ಅಟ್ ಆಲ್ ನೀವು ಒಟ್ಟಾರೆಗೆ ಏನು ಹೇಳಬೇಕಪ್ಪ ಅಂತಂದರೆ, ನೀವು ಯಾವುದೇ ಅಧಿಕಾರವನ್ನು ಹಿಡಿಯೋಕ್ಕೆ ಸಾಧ್ಯವಿಲ್ಲ. ಕಾರ್ಯಾಂಗ ಇರ್ಬೋದು, ಐದರ್ ಜುಡಿಷಿಯರಿ ಆರ್ ಎಕ್ಸಿಕ್ಯೂಟಿವ್ ಆರ್ ಲೆಜಿಸ್ಲೇಚರ್, ನೀವು ಈ ಯಾವುದೇ ಅಂಗಗಳಲ್ಲಿ ಯು ಕ್ಯಾನ್ ನಾಟ್ ಎಂಟರ್ ಇಫ್ ಯು ಆರ್ ನಾಟ್ ಎ ಸಿಟಿಸನ್ ಆಫ್ ಇಂಡಿಯಾ. ಸೊ ವಿದೇಶಿಗರಿಗೆ ರಾಜಕೀಯ ಹಕ್ಕನ್ನು ನೀಡುತ್ತೆ ಅಂದರೆ ಇದು ತಪ್ಪು. ಸೊ ಇಲ್ಲೇನಾಗಿದೆ, 1 2 3 4 5. ಸೊ 6 ಇಸ್ ರಾಂಗ್. ಸೊ ನಮಗಿಲ್ಲೇನಿದೆ, 1 2 4 ಇದೆ, 1 2 3 6 ಇದೆ. 6 ಎಲ್ಲಿದೆ ಅದೆಲ್ಲ ಹೋಗಲಿ. ಸೊ 1 2 4 ಮತ್ತು 1 2 5 ನಮ್ಗೆ ಆಪ್ಷನ್ ಆಗುತ್ತೆ 1 2 3 4 5 ಮಾತ್ರ ಕರೆಕ್ಟ್ ಆಗುತ್ತೆ. ಹನ್ನೆರಡನೇದು, ಮೂಲಭೂತ ಹಕ್ಕುಗಳನ್ನು ಸಂವಿಧಾನದ 3ನೇ ಭಾಗದಲ್ಲಿ 12ರಿಂದ 35ನೇ ವಿಧಿಗಳವರೆಗೂ ಕಾಣುತ್ತೇವೆ. ಮೂಲಭೂತ ಹಕ್ಕುಗಳನ್ನು ಅಮೆರಿಕದಿಂದ ಎರವಲು ಪಡೆಯಲಾಗಿದೆ. ಭಾರತದ ಸಂವಿಧಾನವು ತನ್ನ ಪ್ರಜೆಗಳಿಗೆ ಸ್ವಾತಂತ್ರ್ಯದ ಹಕ್ಕು, ಸಮಾನತೆಯ ಹಕ್ಕು, ಶೋಷಣೆಯ ವಿರುದ್ಧ ಹಕ್ಕು, ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಹಕ್ಕು, ಧಾರ್ಮಿಕ ಹಕ್ಕು ಮತ್ತು ಸಂವಿಧಾನದ ಪರಿಹಾರಾತ್ಮಕ ಹಕ್ಕು, ಈ ರೀತಿ 6 ಮೂಲಭೂತ ಹಕ್ಕುಗಳನ್ನು 6 ಮೂಲಭೂತ ಹಕ್ಕುಗಳನ್ನು ನೀಡಿದೆ. ಹಾಗಾದರೆ ಈ ಕೆಳಗಿನಗಳಲ್ಲಿ ಯಾವುದನ್ನು ಮೂಲಭೂತ ಹಕ್ಕುಗಳ ರಕ್ಷಕ ಎಂದು ಕರೆಯುತ್ತೇವೆ? ನಮ್ಮಲ್ಲಿ ಏನಿದೆ, ಫಂಡಮೆಂಟಲ್ ರೈಟ್ಸ್. ಈ ಫಂಡಮೆಂಟಲ್ ರೈಟ್ಸ್ ಆರ್ ವೆರಿ ಫಂಡಮೆಂಟಲ್ ಫಾರ್ ಎವ್ರಿ ಇಂಡಿವಿಜುವಲ್. ಇಟ್ ಎನ್ಶೋರ್ಸ್ ದಟ್ ದೆರ್ ಈಸ್ ಎ ಲಿಬರ್ಟಿ, ದೆರ್ ಈಸ್ ಎ ಫ್ರೀಡಮ್ ಇನ್ ದಿ ಇಂಡಿಯಾ. ಸೊ ವಿತೌಟ್ ಫಂಡಮೆಂಟಲ್ ರೈಟ್ಸ್ ದೆರ್ ಈಸ್ ನೋ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ದಿಸ್ ಈಸ್ ದಿ ಕೋರ್ ಪ್ರಿನ್ಸಿಪಲ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್. ಸಂವಿಧಾನವನ್ನು ನಾವು ಮೂಲಭೂತ ಹಕ್ಕುಗಳಿಲ್ದಂಗೆ ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಇಟ್ ಈಸ್ ಎ ಪಾರ್ಟ್ ಆಫ್ ಅವರ್ ಫಂಡಮೆಂಟಲ್ ಬೇಸಿಕ್ ಫ್ರೇಮ್ವರ್ಕ್ ವಿಚ್ ವಾಸ್ ಮೆನ್ಷನ್ಡ್ ಇನ್ ದ ಕೇಶವಾನಂದ ಭಾರತಿ ಕೇಸ್. ಕೇಶವಾನಂದ ಭಾರತಿ ಪ್ರಕರಣದಲ್ಲಿ
ಸಂವಿಧಾನದಲ್ಲಿ ನಾವೇನು ಹೇಳ್ತೀವಲ್ಲ ಮೂಲಭೂತ ಸಂರಚನೆ, ಅದರಲ್ಲಿ ಫಂಡಮೆಂಟಲ್ ರೈಟ್ಸ್. ಸೊ ಹೂ ಇಸ್ ದಿ ಪ್ರೊಟೆಕ್ಟರ್ ಆಫ್ ಫಂಡಮೆಂಟಲ್ ರೈಟ್ಸ್ ಅಂತ ಇಲ್ಲಿ ಕ್ವಶನ್ ಕೇಳಿದೆ. ಯಾರು ಮೂಲಭೂತ ಹಕ್ಕುಗಳನ್ನು ಸಂರಕ್ಷಕ ಅಂತಂದರೆ ನಮ್ಮ ಆಯ್ಕೆ ಏನಾಗಿರುತ್ತೆ ಅಂತಂದರೆ ಇಲ್ಲಿ ಸರ್ವೋಚ್ಚ ನ್ಯಾಯಾಲಯ. ಇಲ್ಲಿ ರಾಷ್ಟ್ರಪತಿಗಳಂತ ಬರ್ಬೋದು. ಈ ಬಿ ಮತ್ತು ಡಿ ನಡುವೆ ಕನ್ಫ್ಯೂಸ್ ಇದ್ದಾಗ ನಿಮಗೇನಾದರೂ ಮೂಲಭೂತ ಹಕ್ಕುಗಳು ಸಿಗದೇ ಇದ್ದಾಗ ನೀವು ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗ್ತಿರ ಹೊರತು ರಾಷ್ಟ್ರಪತಿಗಳ ಹತ್ರ ಹೋಗಲ್ಲ. ಈ ಸರ್ವೋಚ್ಚ ಇಲ್ಲಿ ಆರ್ಟಿಕಲ್ 32 ಇದೆ. ಇದು ರೆಮಿಡೀಸ್, ಇದೇನಪ್ಪ ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಬಗ್ಗೆ ಹೇಳ್ತಾ ಅಂದರೆ ನಿಮಗೆ ಸಂವಿಧಾನದಲ್ಲಿ ಕಂಡುಬರುವಂಥ ಯಾವುದೇ ಮೂಲಭೂತ ಹಕ್ಕುಗಳನ್ನು ಅನುಭವಿಸಲು ಸಾಧ್ಯವಾಗದೇ ಇದ್ದಾಗ ಯು ಕ್ಯಾನ್ ಡೈರೆಕ್ಟ್ಲಿ ಅಪ್ರೋಚ್ ಟು ದಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ನಮ್ಮ ಮೂಲಭೂತ ಹಕ್ಕುಗಳನ್ನು ಯಾರು ಸಂರಕ್ಷಣೆ ಮಾಡ್ತಾರೆ ಅಂದರೆ ಸರ್ವೋಚ್ಚ ನ್ಯಾಯಾಲಯ, ನಾಟ್ ಹೈಕೋರ್ಟ್. ಹೈಕೋರ್ಟು ಸಹ ನಮ್ಮ ಮೂಲಭೂತ ಹಕ್ಕುಗಳನ್ನು ಸಂರಕ್ಷಣೆ ಮಾಡೋಕ್ಕೆ ಸಾಧ್ಯವಿಲ್ಲ. ಆರ್ಟಿಕಲ್ 226 ಪ್ರಕಾರ ಇಫ್ ಯು ಆರ್ ನಾಟ್ ಎಂಜಾಯಿಂಗ್ ಯುವರ್ ಫಂಡಮೆಂಟಲ್ ರೈಟ್ಸ್ ಯು ಕ್ಯಾನ್ ಗೋ ಟು ಹೈಕೋರ್ಟ್. ಹವೆವರ್ it is not a bounden duty for High Court to follow or to give a remedies for your misery. ಅಂದರೆ ಹೈಕೋರ್ಟ್ ಹೇಳ್ತೆ ನೋಡಪ್ಪ, ಈಗ ನನಗೇನಿದು ನಾನು ಮಾಡಬೇಕಂತಿಲ್ಲ, ಯು ಕ್ಯಾನ್ ಅಪ್ರೋಚ್ ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ ಹೋದಾಗ ಏನು ಹೇಳ್ತಾರೆ, ಖಂಡಿತವಾಗಿಯೂ ನಿಮಗೇನು ಮೂಲಭೂತ ಹಕ್ಕುಗಳು ನಿಮ್ಮ ಏನು ಅನುಭವಿಸೋಕ್ಕೆ ಸಾಧ್ಯವಿಲ್ಲ ಅಂತಹ ಮೂಲಭೂತ ಹಕ್ಕುಗಳನ್ನು ನಿಮಗೆ ಕೊಡುವ ಪ್ರಯತ್ನವನ್ನು ಸುಪ್ರೀಂ ಕೋರ್ಟ್ ಮಾಡುತ್ತೆ. ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಎ ಪ್ರೊಟೆಕ್ಟರ್ ಆಫ್ ಫಂಡಮೆಂಟಲ್ ರೈಟ್ಸ್. ಸೊ ಇದು ಮೂಲಭೂತ ಹಕ್ಕುಗಳ ಸಂರಕ್ಷಕ. ಸೊ ಇದು ಭಾಳ ಇಂಪಾರ್ಟೆಂಟ್ ಇದೆ. ಹದಿಮೂರನೇ ಪ್ರಶ್ನೆ, ಈ ಕೆಳಗಿನಗಳಲ್ಲಿ ಯಾವುದು ಮೂಲಭೂತ ಹಕ್ಕುಗಳ ಕುರಿತು ಹೇಳಿಕೆ ಸರಿಯಾಗಿದೆ? ಅಗೇನ್ ಕ್ವಶನ್ ಕಮಿಂಗ್ ಫ್ರಮ್ ದಿ ಫಂಡಮೆಂಟಲ್ ರೈಟ್ಸ್ ಪೋರ್ಷನ್. ವ್ಯಕ್ತಿಯ ವ್ಯಕ್ತಿತ್ವ ವಿಕಾಸಕ್ಕಾಗಿ ಸಂವಿಧಾನ ನೀಡಿರುವ ಅವಕಾಶಗಳನ್ನು ಮೂಲಭೂತ ಹಕ್ಕುಗಳೆಂದು ಕರೆಯಲಾಗುತ್ತದೆ. ವ್ಯಕ್ತಿತ್ವ ವಿಕಾಸನಕ್ಕಾಗಿ ಕರೆಕ್ಟ್. ನಿಮಗೆ ಬದುಕುವ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ ಮತ್ತು ಸಾಂಸ್ಕೃತಿಕ ಹಕ್ಕು, ಶೈಕ್ಷಣಿಕ ಹಕ್ಕು ಇಲ್ಲಾಂದರೆ ನಿಮ್ಮ ವ್ಯಕ್ತಿತ್ವ ವಿಕಸನ ಆಗಲ್ಲ. ಅಂದರೆ ಫಂಡಮೆಂಟಲ್ ರೈಟ್ಸ್ ಆರ್ ಗಿವನ್ನು ಟು ಡೆವಲಪ್ ದಿ ಪರ್ಸನಾಲಿಟಿ, ನಾಟ್ ಪರ್ಸನ್. ಅಂದರೆ ಬಯೋಲಾಜಿಕಲಿ ನಾವೇನಾಗ್ತೀವಿ, ವ್ಯಕ್ತಿಯಾಗಿ ನಾವು ಬೆಳವಣಿಗೆ ಹೋಗ್ತಿರ್ತೀವಿ. ಬಟ್ ಪರ್ಸನಾಲಿಟಿ ನಮ್ಮ ಡೆವಲಪ್ಮೆಂಟ್ ಆಗಬೇಕಂದ್ರೆ ವಿ ಶುಡ್ ಎಂಜಾಯ್ ಎವ್ರಿ ರೈಟ್ಸ್, ಐದರ್ ಎಕಾನಮಿಕಲ್ ಆರ್ ಪೊಲಿಟಿಕಲ್ ಆರ್ ಸೋಷಿಯಲ್ ಆರ್ ಎಜುಕೇಷನಲ್. ಸೊ ಫಂಡಮೆಂಟಲ್ ರೈಟ್ಸ್ ನಮ್ಗೆ ಏನು ಮಾಡ್ತಾವಪ್ಪ ಅಂತಂದರೆ ಇಟ್ ಗಿವ್ಸ್ ಎ ಪೊಲಿಟಿಕಲ್ ಫ್ರೀಡಮ್, ನಾಟ್ ಎಕನಾಮಿಕ್ ಫ್ರೀಡಮ್. ಇಟ್ ಗಿವ್ಸ್ ಎ ಸೋಷಿಯಲ್ ಫ್ರೀಡಮ್, ನಾಟ್ ಎಕನಾಮಿಕ್ ಫ್ರೀಡಮ್. ಎಕನಾಮಿಕ್ ಫ್ರೀಡಮ್ ನಮಗೆ ಎಲ್ಲಿ ಸಿಗುತ್ತೆ ಅಂದರೆ DPSPಲ್ಲಿ ಸಿಗುತ್ತೆ. ಅದು ನಿಮ್ಮನಿಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಡುತ್ತೆ ಹೊರತು ನಿಮ್ಮನ್ನು ಶ್ರೀಮಂತ ಆಗೋಕ್ಕೆ ಅವಕಾಶ ಮಾಡಿಕೊಡೋಕ್ಕೆ ಸಾಧ್ಯವಿಲ್ಲ. ಸೊ ಫಂಡಮೆಂಟಲ್ ರೈಟ್ಸ್ ಈಸ್ ಓನ್ಲಿ ಮೆಂಟ್ ಫಾರ್ ಪೊಲಿಟಿಕಲ್ ಫ್ರೀಡಮ್. ಮೂಲಭೂತ ಹಕ್ಕುಗಳು ಸಾಮಾಜಿಕ ಜೀವನಕ್ಕೆ ಅತ್ಯಗತ್ಯವಾಗಿದೆ. ಕರೆಕ್ಟ್, ಹೌದು. ಅಂದರೆ ನಮಗೇನಪ್ಪ ಅಂತಂದರೆ ವಾಕ್ ಸ್ವಾತಂತ್ರ್ಯದಿಂದ ಸಾಮಾಜಿಕ ಜೀವನವನ್ನು ಸಾಧ್ಯವಾಗುತ್ತೆ. ಇಲ್ಲಿ ಸಮಾನತೆ ಇರಬೇಕು. ಮತ್ತು ನಮ್ಮನ್ನು ಈಗ ಫಾರ್ ಎಕ್ಸಾಂಪಲ್ ಏನಿದೆ, ಅಸ್ಪೃಶ್ಯತೆ ನಿಷೇಧ ಇದೆ. ಆರ್ಟಿಕಲ್ 17 ಏನು ಹೇಳುತ್ತೆ, ಅಸ್ಪೃಶ್ಯತೆ ನಿಷೇಧ ಇರುತ್ತೆ. ನಮಗೆ ಅಸ್ಪೃಶ್ಯತೆ ಫಾಲೋ ಮಾಡ್ತಾ ಇದ್ದರೆ ಸಮಾಜದಲ್ಲಿ ಸಮಾನತೆ ಇರಲ್ಲ, ಜಾತಿ ವ್ಯವಸ್ಥೆ ಇರುತ್ತೆ. ಕೆಳ ಮತ್ತು ದಮನಿತ ವರ್ಗಗಳು ಉನ್ನತ ವರ್ಗದ ವಿರುದ್ಧ ದೇಶವನ್ನು ಕಾರ್ತವೆ. ಇದರಿಂದ ಅಸ್ಪೃಶ್ಯತೆ ನಿಷೇಧ ಮಾಡುತ್ತೆ. ಸಾಮಾಜಿಕ ಜೀವನಕ್ಕೆ ಕರೆಕ್ಟ್, ಇದು ಸಾಮಾಜಿಕ ಜೀವನಕ್ಕೆ ಉಪಯೋಗವಾಗಲು ಫಂಡಮೆಂಟಲ್ ರೈಟ್ಸ್ ವಿಚ್ ಆರ್ ಹೈಲಿ ನೆಸಸರಿ. ಥರ್ಡ್ ಸ್ಟೇಟ್ಮೆಂಟ್, ಮೂಲಭೂತ ಹಕ್ಕುಗಳು ನಾಗರಿಕರಿಗೆ ನೀಡಿದ ಸಾಂವಿಧಾನಿಕ ಹಕ್ಕುಗಳಾಗಿವೆ. ಹೌದು, ದೀಸ್ ಆರ್ ದಿ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್, ನಾಟ್ ಲೀಗಲ್ ರೈಟ್ಸ್. ಲೀಗಲ್ ರೈಟ್ಸ್ಗೂ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಏನಪ್ಪ ಅಂತಂದರೆ ಲೀಗಲ್ ರೈಟ್ಸ್ ವಿಚ್ ಆರ್ ಫೌಂಡ್ ಇನ್ ದಿ ಲಾ ಆ್ಯಂಡ್ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದಿ ಕಾನ್ಸ್ಟಿಟ್ಯೂಷನ್. ಸಂವಿಧಾನದಲ್ಲಿ ಯಾವ ಕಂಡು ಬರ್ತವೆ ಅವು ಸಂವಿಧಾನದ ಹಕ್ಕುಗಳಾಗಿರ್ತವೆ. ಕಾನ್ಸ್ಟಿಟ್ಯೂಷನಲ್ಲಿ ಲಾದಲ್ಲಿ ಏನು ಕಂಡು ಬರ್ತವೆ ಅವು ಕಾನೂನಾಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ಲು ಹ್ಯಾವಿಂಗ್ ಎ ಆಧಾರ್ ಕಾರ್ಡ್ ಈಸ್ ಎ ಲೀಗಲ್ ರೈಟ್. ಹ್ಯಾವಿಂಗ್ ಎ ಆಧಾರ್ ಕಾರ್ಡ್ ಈಸ್ ಎ ನಾಟ್ ಎ ಕಾನ್ಸ್ಟಿಟ್ಯೂಷನಲ್ ರೈಟ್. ಅಂದರೆ ನೀವು ಆಧಾರ್ ಕಾರ್ಡ್ ಪಡ್ತಕ್ಕಂಥದ್ದು ಅದು ಕಾನೂನು ಅಷ್ಟೇ, ಅದು ಸಂವಿಧಾನದ ಹಕ್ಕಲ್ಲ. ಈಗ ಫಾರ್ ಎಕ್ಸಾಂಪಲ್ ಡ್ರೈವಿಂಗ್ ಲೈಸೆನ್ಸ್ ಇದೆ. ಡ್ರೈವಿಂಗ್ ಲೈಸೆನ್ಸ್ ಇಸ್ ಎ ಗೆಟಿಂಗ್ ಎ ಡ್ರೈವಿಂಗ್ ಲೈಸೆನ್ಸ್ ಇಸ್ ಎ ಲೀಗಲ್ ರೈಟ್, ನಾಟ್ ಎ ಕಾನ್ಸ್ಟಿಟ್ಯೂಷನಲ್ ರೈಟ್. ಅಂದರೆ ಈಗ ನಮಗೆ ಮೂಲಭೂತ ಹಕ್ಕು ಫಂಡಮೆಂಟಲ್ ರೈಟ್ಸ್ ವಿಚ್ ಆರ್ ಮೆನ್ಷನ್ಡ್ ಇನ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್. ಸೊ ಇವೇನಾಗಿದೆ, ಸಂವಿಧಾನದ ಹಕ್ಕುಗಳಾಗಿವೆ. ಫೋರ್ತ್ ಪಾಯಿಂಟ್, ಮೂಲಭೂತ ಹಕ್ಕುಗಳನ್ನು ಸಂಸತ್ತು, ವಿಧಾನಸಭೆ ಕಾನೂನಿನ ಮೂಲಕವಾಗಿ ಅಧಿಕಾರಿ ವರ್ಗ, ಪೊಲೀಸರು ಸೇರಿದಂತೆ ಯಾವುದೇ ಸಾರ್ವಜನಿಕ ಸಂಸ್ಥೆಗಳಿಗೂ ಮೊಟಕುಗೊಳಿಸುವುದು, ಅದು ಉಲ್ಲಂಘಿಸುವುದು ನಿಷಿದ್ಧ. ಈಗೇನಾಗುತ್ತೆ ಅಂದರೆ ವೆನೆವರ್ ದಿಸ್ ಗೌರ್ಮೆಂಟ್ ಹ್ಯಾವ್ ಎ ಫುಲ್ ಪವರು, ಇಟ್ ಈಸ್ ಗೋಯಿಂಗ್ ಟು ಕರ್ಟೇಲ್ ದಿ ಫಂಡಮೆಂಟಲ್ ರೈಟ್ಸ್ ಆಫ್ ದಿ ಪೀಪಲ್ ಆಫ್ ದಿ ಇಂಡಿಯಾ. ಈಗ ಫಾರ್ ಎಕ್ಸಾಂಪಲ್ 1975 ಒಂದು ನಾವು ಇದಿರ್ಬೋದು,
1975 ಒಂದು ಎಮರ್ಜೆನ್ಸಿಯಲ್ಲಿ ಏನಾಗುತ್ತೆ, ಅಲ್ಲಿ ವಾಕ್ ಸ್ವಾತಂತ್ರ್ಯವನ್ನು ತಡೆ ಹಿಡಿತವ್ರೆ. ಇದೇ ನಿಟ್ಟಿನಲ್ಲಿ ಕೆಲವರು ಏನಾಗುತ್ತೆ ಅಂದರೆ ಈ ಪ್ರಜಾಪ್ರಭುತ್ವದಲ್ಲಿ ಪ್ರಭುತ್ವ ಜನಗಳ ಹಕ್ಕನ್ನು ಹತ್ತಿಕ್ಕುವ ಪ್ರಯತ್ನ ಮಾಡುತ್ತೆ. ಸೊ ಈಗ ಫಾರ್ ಎಕ್ಸಾಂಪಲ್ ನಾವೆಲ್ಲ ನೋಡ್ಬೋದು ಏನಪ್ಪ ಅಂತಂದರೆ, ಈಗ ಇತ್ತೀಚೆಗೆ ವಿಶೇಷವಾಗಿ ಯಾರೇ ಒಬ್ಬರು ಮೆನ್ಷನ್, ಈಗ ಸೆಕ್ಷನ್ 66 ಆಫ್ IT ಆ್ಯಕ್ಟ್, ಸೆಕ್ಷನ್ 66 ಆಫ್ IT ಆ್ಯಕ್ಟ್ ಇದೇನು ಹೇಳುತ್ತಪ್ಪ ಅಂದರೆ ಸೆಕ್ಷನ್ 66 ಈಗ ನಿಮಗೆ ಯಾವುದೇ ಒಬ್ಬ ನಾಯಕ ನಿಮಗೆ ಇಷ್ಟ ಆಗಿಲ್ಲ ಅನ್ಕೊ, ಅವ್ರ ಬಗ್ಗೆ ಏನೋ ಒಂದು ಕಾಮೆಂಟ್ ಬರೆದಿರುತ್ತೆ. ದಟ್ ಪವರ್ ದಿ ಪರ್ಸನ್ ಹೂ ಯು ಕಾಮೆಂಟೆಡ್, ನೀವೇನು ಮಾಡ್ತಿರಲ್ಲ ಆ ಒಬ್ಬ ವ್ಯಕ್ತಿ, ಇಫ್ ಈಸ್ ಇನ್ ಅ ಪವರ್, ಅವನೇನು ಮಾಡ್ತಾನೆ, ಓಕೆ ನನ್ನ ಬಗ್ಗೆ ನೀನು ವಿರುದ್ಧವಾಗಿ ಬರೆದಿದೆಯಲ್ಲ, ನಿನ್ನ ಜೈಲಿಗೆ ಇಡ್ತೇನೆ ಅಂತೇಳಿ ಸೆಕ್ಷನ್ 66 ಏನು ಮಾಡ್ತಾನೆ, ಸೆಕ್ಷನ್ 66 ಉಪಯೋಗಿಸಿ ದಟ್ ಎ ಪರ್ಸನ್ ಹೂ ಇಸ್ ಇನ್ ಪವರ್ ಈಸ್ ಗೋಯಿಂಗ್ ಟು ಯೂಸ್ ಸೆಕ್ಷನ್ 66 ಆ್ಯಂಡ್ ಸೆಂಡ್ ಯು ಟು ಜೈಲ್. ಇದರಿಂದ ಏನಾಗುತ್ತೆ, ನಿಮ್ಮ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗುತ್ತೆ. ನೀವು ಕ್ರಿಟಿಸಿಸಮ್ ಮಾಡ್ಬೋದು. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಒಂದು ಸೌಂದರ್ಯ ಏನಪ್ಪ ಅಂತಂದರೆ, ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ವ್ಯಕ್ತಿಯನ್ನು ಟೀಕೆ ಮಾಡ್ಬೋದು. ಆದರೆ ಆ ಟೀಕೆ ಏನಾಗಿರ್ಬೇಕಂತಂದರೆ ಅದಕ್ಕೆ ಒಂದು ನೀತಿ ನಿಯಮಗಳು ಚೌಕಟ್ಟಿನೊಳಗಡೆ ಇರಬೇಕು. ಸೊ ಇಂತಹ ಸೆಕ್ಷನ್ 66 ಮೂಲಕ ನೀವು ಮೂಲಭೂತ ಒಂದು ಹಕ್ಕುಗಳನ್ನು ನೀವೇನಾದರೂ ಕರ್ಟೇಲ್ ಮಾಡ್ತಾ ಇದ್ದರೆ ದಟ್ ಈಸ್ ಪ್ರೊಹಿಬಿಟೆಡ್, ನಿಷಿದ್ಧ. So if you curtail the fundamental rights of a particular citizen, no, that provision is not there, and any acts or any laws which curtails the fundamental rights, those laws are considered as a unconstitutional and void. ಅಂತಹ ಕಾನೂನುಗಳೇನಿರ್ತಾವಲ್ಲ, ಈ ಶ್ರೇಯಾ ಸಿಂಗಲ್ ಕೇಸಲ್ಲಿ ಏನಾಗುತ್ತೆ ಅಂದರೆ, ಒಂದು ಸ್ಟೋರಿ ಹೇಳ್ಬಿಡ್ತೀನಿ. ಬಾಳಾ ಸಾಹೇಬ್ ಠಾಕ್ರೆ ಅಂತ ಇರ್ತಾರೆ, ಅವರು ಮಹಾರಾಷ್ಟ್ರದಲ್ಲಿ ತೀರ್ಕೊಂಡು ಹೋಗ್ತಾರೆ. ಅಲ್ಲಿ ತುಂಬ ಟ್ರಾಫಿಕ್ ಜಾಮ್ ಆಗಿರುತ್ತೆ. ಈ ನಿಟ್ಟಿನಲ್ಲಿ ಕೆಲವು ಮಹಾರಾಷ್ಟ್ರದಲ್ಲಿ ಬಾಂಬೆಯಲ್ಲಿ ಯುವತಿಯರು ಸ್ವಲ್ಪ ಅಸಮಾಧಾನ ತೋಡ್ಕೊಳ್ತಾರೆ. ಆ ಅಸಮಾಧಾನವನ್ನು ಸಹಿಸದಂಥ ಸರ್ಕಾರ ಇಬ್ಬರು ಯುವತಿಯರನ್ನ ಜೈಲಿಗಟ್ಟುತ್ತೆ. ಇದರ ವಿರುದ್ಧ ಶ್ರೇಯಾ ಸಿಂಗಲ್ ಅನ್ನೋರು ಸುಪ್ರೀಂ ಕೋರ್ಟ್ ಹೋಗ್ತಾರೆ. ಸುಪ್ರೀಂ ಕೋರ್ಟ್ ಆದಾಗ ಹೇಳ್ತಾರೆ, ನೋಡಿ ಯಾವುದೇ ಒಬ್ಬ ವ್ಯಕ್ತಿ ಅಸಮಾಧಾನವನ್ನು ತೋಡ್ಕೊಳ್ಬೋದು, ಆದರೆ ಅಸಮಾಧಾನ ಸರ್ಕಾರದ ವಿರುದ್ಧ ಒಂಥರ ದಂಗೆ ಅಲ್ಲ. ಅದಕ್ಕೆ ಅದೇನು ಸೆಕ್ಷನ್ 66 ಇದೆಯಲ್ಲ, ದಟ್ ಈಸ್ ಪ್ಯೂರ್ಲಿ ಅಗೇನ್ಸ್ಟ್ to the Article 19 of our Constitution. Article 19 says freedom of speech, ಅಂದರೆ ವಾಕ್ ಸ್ವಾತಂತ್ರ್ಯದ ಬಗ್ಗೆ ಹೇಳುತ್ತೆ, ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್. ಸೊ ನಮಗೇನಾಗುತ್ತೆ ಅಂದರೆ ಇಲ್ಲಿ 1, 2, 3, 4 ಎಲ್ಲ ಹೇಳಿಕೆಗಳೇನಾಗುತ್ತೆ ಸರಿಯಾಗಿದೆ. ಸೊ ಆಪ್ಷನ್ ಡಿ ಈಸ್ ರೈಟ್. ಈ ಎಕ್ಸಾಮ್ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ, ಈಗ ನಾವು ಆಪ್ಷನ್ ಸಿ ಅಂತ ಆನ್ಸರ್ ಇರುತ್ತೆ. ನಾವು ಈ OMR ಅಲ್ಲಿ ಆಗಬೇಕಾದ್ರೆ ವಿ ಆರ್ ಗೋಯಿಂಗ್ ಟು ರೈಟ್ ಆಪ್ಷನ್ ಡಿ. ದಿಸ್ ಈಸ್ ವೆರಿ ಮಚ್ ಕಾಮನ್ ಪ್ರಾಬ್ಲಮ್ ಡ್ಯೂರಿಂಗ್ ದಿ examination. So we should avoid such type of mistakes. If you avoid such type of mistakes, there is a possibility of getting into the list is more. ಹದಿನಾಲ್ಕನೇದು, ಸಂವಿಧಾನದ 16ನೇ ಪರಿಚ್ಛೇದವನ್ನು ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಸೊ 16ನೇ ವಿಧಿ, ನಾನು 14, 15, 16 ಈಗ ತಾನೇ ಡಿಸ್ಕಸ್ ಮಾಡಿದೆ. ಈಗ 16ನೇ ವಿಧಿ ಬಗ್ಗೆ ಏನಿರುತ್ತೆ, ಸರ್ಕಾರಿ ಸೇವೆಗೆ ಸೇರಲು ಎಲ್ಲ ನಾಗರಿಕರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸಿದೆ. ಕರೆಕ್ಟ್. ಅಂದರೆ ಗೌರ್ಮೆಂಟ್ ಜಾಬಿಗೆ ಸೇರಬೇಕಂತಂದ್ರೆಗಿನ ಎಲ್ರಿಗೂ ಸೇಮ್ ಇದೆ. ಅಂದರೆ ಕ್ಯಾಸ್ಟು, ರಿಲಿಜಿಯನ್ನು, ಸೆಕ್ಸು ಮತ್ತು ಪ್ಲೇಸ್ ಆಫ್ ಬರ್ತು, ಈ ಒಂದು ವಿಚಾರದ ಮೇಲೆ ನಾವು ತಾರತಮ್ಯವನ್ನು ಮಾಡುವಂತಿಲ್ಲ. ಇದು ಫಸ್ಟ್ ಪಾಯಿಂಟ್ ಈಸ್ ಕರೆಕ್ಟ್. ಯಾವುದೇ ಪ್ರಜೆಗೆ ಧರ್ಮ, ಕುಲ, ಜಾತಿ, ಲಿಂಗ, ಜನ್ಮ, ಸ್ಥಳಗಳ ಆಧಾರದ ಮೇಲೆ ಸರ್ಕಾರಿ ಸೇವೆಗೆ ತಾರತಮ್ಯ ಮಾಡುವಂತಿಲ್ಲ. ಕರೆಕ್ಟ್. ನಾನು ಈಗ ತಾನೇ ಹೇಳಿದೆ, 1 ಮತ್ತು 2ನೇ ಹೇಳಿಕೆ ಸರಿ. ರಾಜ್ಯದ ಸ್ಥಳೀಯ ಸರ್ಕಾರದ ಕೆಲವು ನಿರ್ದಿಷ್ಟ ಸೇವೆಗಳಿಗೆ ನೇಮಕವಾಗಲು ರಾಜ್ಯದಲ್ಲಿನ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿನ ವಾಸಸ್ಥಳವನ್ನು, ಇದು ಭಾಳ ಇಂಪಾರ್ಟೆಂಟು, ಗಣನೆಗೆ ತೆಗೆದುಕೊಳ್ಳುವಂತೆ ಕಾನೂನು ಮಾಡುವ ಅಧಿಕಾರ ಸಂಸತ್ತಿಗೆ ಇದೆ. ಸೊ ವಾಸಸ್ಥಳ ಅಂತಂದ್ರೆ ಈಗ ನಾವು ಹೈದರಾಬಾದ್ ಕರ್ನಾಟಕದ ದೇರ್ ಇಸ್ ಸ್ಪೆಷಲ್ ಪ್ರಾವಿಷನ್ 371J. ಸೊ ಏನಾಗಿರುತ್ತೆ ಅಂದರೆ, ಒಂದು ರಾಜ್ಯದಲ್ಲಿ ಎಲ್ಲ ಭೌಗೋಳಿಕ ಪ್ರದೇಶಗಳು ಸಮಾನವಾಗಿ ಅಭಿವೃದ್ಧಿ ಹೊಂದಿರೋದಿಲ್ಲ. ಈಗ ನಾವು ಕರ್ನಾಟಕದಲ್ಲೇ ನೋಡ್ಬೋದಾಗಿದ್ರೆ, ಇಫ್ ಯು ಕಂಪೇರ್ ಸದರ್ನ್ ಕರ್ನಾಟಕ ಟು ದಿ ನಾರ್ತರ್ನ್ ಕರ್ನಾಟಕ, ಸ್ಪೆಷಲಿ ಹೈದರಾಬಾದ್ ಕರ್ನಾಟಕ, ಇನ್ ಟರ್ಮ್ಸ್ ಆಫ್ ಡೆವಲಪ್ಮೆಂಟ್, ಇನ್ ಟರ್ಮ್ಸ್ ಆಫ್ ಎಕನಾಮಿಕ್ ಎಂಪವರ್ಮೆಂಟ್, ಇನ್ ಟರ್ಮ್ಸ್ ಆಫ್ ಸೋಷಿಯಲ್ ಡೆವಲಪ್ಮೆಂಟ್, ಹೈದರಾಬಾದ್ ಕರ್ನಾಟಕ ಡೆವಲಪ್ಮೆಂಟ್ ಈಸ್ ಲ್ಯಾಗಿಂಗ್ ಬಿಹೈಂಡ್ ಮೈಸೂರು ಕರ್ನಾಟಕ. ಈ ನಿಟ್ಟಿನಲ್ಲಿ ಪರ್ಟಿಕ್ಯುಲರ್ ಜಿಯೋಗ್ರಫಿಕಲ್ ಲ್ಯಾಂಡ್ ಅಂದರೆ ಒಂದು ಭೌಗೋಳಿಕ ಸ್ಥಾನವನ್ನು ವಿಶೇಷವಾಗಿ ಪರಿಗಣಿಸ್ತೀವಿ ಇನ್ ಆರ್ಡರ್ ಟು ಮೇಕ್ ಮೋರ್ ಡೆವಲಪ್ಮೆಂಟ್.
ಪಾಯಿಂಟ್ ನಾವೇನು ಮಾಡ್ತೀವಿ, ಈ ಒಂದು ಭಾಗದಿಂದ ಬಂದಂತಹ ವಿದ್ಯಾರ್ಥಿಗಳಿಗೆ ವಿಶೇಷವಾದ ಪ್ರಾವಿಷನ್ಸ್ ಕೊಡ್ತೀವಿ. ಅದೇ ರೀತಿ 371J ಮೂಲಕ ದೇರ್ ಇಸ್ ಎ ರಿಸರ್ವೇಷನ್ ಫಾರ್ ಎಜುಕೇಷನ್ ಆ್ಯಂಡ್ ಎಂಪ್ಲಾಯ್ಮೆಂಟ್. ಈ ಒಂದು ಕಾನೂನು ಮಾಡುವ ಅಧಿಕಾರ ಸಂಸತ್ತಿಗಿದೆ. ಸಪೋಸ್ ಇಲ್ಲಿ ಏನಾದರೂ ಸಂಸತ್ ಇರಬಹುದು, ರಾಜ್ಯ ಅಂತ ಇದ್ದರೆ, ಸ್ಟೇಟ್ ಅಂತ ಇದ್ದರೆ, ರಾಜ್ಯ ಅಂತಿದ್ರೆ ಇದು ಆಪ್ಷನ್ ರೈಟ್ ರಾಂಗ್ ಆಗ್ತಿತ್ತು. ಆದರೆ ಈ ಆಪ್ಷನ್ ರೈಟ್. ಯಾಕಂತಂದರೆ ದೇರ್ ಇಸ್ ಎ ಸ್ಪೆಷಲ್ ಪ್ರೊವಿಷನ್ ಫಾರ್ ರಿಸರ್ವೇಷನ್ ಆನ್ ದಿ ಬೇಸಿಸ್ ಆಫ್ ಜಿಯೋಗ್ರಫಿಕಲ್ ಲ್ಯಾಂಡ್. ಓಕೆನಾ? 1 ಮತ್ತು 2, 3 ಹೇಳಿಕೆ ಸರಿ. 4ನೇದು ಏನಿದೆ, ರಾಜ್ಯದ ಸೇವೆಗಳಲ್ಲಿ ಹಿಂದುಳಿದ ವರ್ಗಗಳ ಪ್ರಜೆಗಳ ಸಾಕಷ್ಟು ಪ್ರಮಾಣದಲ್ಲಿ ಪ್ರಾತಿನಿಧ್ಯವನ್ನು ಹೊಂದಿಲ್ಲದಿದ್ದರೆ ಅವರಿಗೆ ಮೀಸಲಾತಿ ನಿಯಮವನ್ನು ರೂಪಿಸಬಹುದು. ಹೌದು, ಈಗ ನಾವು ಫಾರ್ ಎಕ್ಸಾಂಪಲ್ OBCಗೆ 27% ರಿಸರ್ವೇಷನ್ ಇದೆ. ಆಮೇಲೆ 10% ರಿಸರ್ವೇಷನ್ನು EWS ಅವರಿಗೆ ಇದೆ. ಆಮೇಲೆ SC ನಂತರದಲ್ಲಿ ST ರಿಸರ್ವೇಷನ್ ಇದೆ. ಸೊ ಈ ರಿಸರ್ವೇಷನ್ನು ಯಾವುದರಲ್ಲಿ ಬರುತ್ತೆ? 16ರ ವಿಧಿಯಲ್ಲಿ ಕಂಡು ಬರುತ್ತೆ. ನಮಗೇನಾಗುತ್ತೆ ಇಲ್ಲಿ ಆನ್ಸರ್ ಏನಾಗುತ್ತೆ? 1, 2, 3, 4. 15ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಮೂಲಭೂತ ಕರ್ತವ್ಯಗಳಾಗಿವೆ? ನೌ ದಿಸ್ ಕ್ವಶನ್ ಟಾಕ್ಸ್ ಅಬೌಟ್ ಫಂಡಮೆಂಟಲ್ ಡ್ಯೂಟೀಸ್. ಸೊ ನಾವು ಇಷ್ಟೊತ್ತೇನು ಡಿಸ್ಕಸ್ ಮಾಡಿದ್ವಿ? ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನಾವು ವಿ ಕ್ಯಾನ್ ಡಿಸ್ಕಸ್ ಅಬೌಟ್ ಫಂಡಮೆಂಟಲ್ ಡ್ಯೂಟೀಸ್. ಎಲ್ಲ ತಂದೆ ತಾಯಿಯರು ಹಾಗೂ ಪೋಷಕರು 6ರಿಂದ 14 ವಯಸ್ಸಿನ ಮಕ್ಕಳಿಗೆ ಶಿಕ್ಷಣ ಪಡೆಯುವ ಅವಕಾಶಗಳನ್ನು ಒದಗಿಸುವುದು. ಹೇಳಿಕೆ ಕರೆಕ್ಟ್. ಇದು 86th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್. ಸೊ 86th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಮೇಡ್ ಎವ್ರಿ ಪೇರೆಂಟ್ ಏನಾಗುತ್ತೆ, ಪೋಷಕರು ಏನು ಮಾಡಬೇಕು, ತಮ್ಮ ಒಂದು ಮಕ್ಕಳಿಗೆ 6ರಿಂದ 14 ಇದೆಷ್ಟಪ್ಪ 16 ಅಲ್ಲ 18 ಅಲ್ಲ. ಸೊ ಇಲ್ಲಿ ನಂಬರನ್ನು ಚೇಂಜ್ ಮಾಡುವ ಸಂಭಾವನೀಯತೆ ತುಂಬ ಜಾಸ್ತಿ ಇರುತ್ತೆ. ನೀವು 6 ನೋಡಿಬಿಡ್ತಾರೆ, ಇದನ್ನು ನೋಡಲ್ಲ. ಅದಕ್ಕೆ ಯು ಶುಡ್ ಬಿ ವೆರಿ ಕಾಷಿಯಸ್. ಅಂದರೆ ನೀವು ತುಂಬ ಜಾಗೃತವಾಗಿರಬೇಕಾಗುತ್ತೆ ಎಕ್ಸಾಮಲ್ಲಿ. ಯಾಕೆಂದರೆ ನಿಮಗೆಲ್ಲ ಗೊತ್ತಿರುತ್ತೆ. ಈ ಒಂದು ಪಾಯಿಂಟ್ ಇದಾಗ್ಬಿಟ್ರೆ ಭಾಳ ಕಷ್ಟ ಆಗ್ಬಿಡುತ್ತೆ ನಿಮಗೆ. ಸೊ ಅದಕ್ಕೆ 14 ಇಂಪಾರ್ಟೆಂಟು. ನಮ್ಮ ಶ್ರೀಮಂತ ಹೇಳಿಕೆ 2 ಸ್ಟೇಟ್ಮೆಂಟ್ 2, ನಮ್ಮ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನು ಹಾಗೂ ಐತಿಹಾಸಿಕ ಸ್ಮಾರಕಗಳನ್ನು ರಕ್ಷಿಸುವುದು. ಎಸ್, ವಿ ಶುಡ್ ಪ್ರೊಟೆಕ್ಟ್ ಅವರ್ ಏನ್ಷಿಯಂಟ್ ಮೊನಮೆಂಟ್ಸ್ ಎಲ್ಲಿ ಕಂಡು ಬರುತ್ತೆ? ಹಂಪಿ ಇರ್ಬೋದು, ನಂತರದಲ್ಲಿ ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಏನು ಬರುತ್ತಲ್ಲ ಅಂತಹ ಒಂದು ಸ್ಮಾರಕಗಳನ್ನು, ನಮ್ಮ ಸಂಸ್ಕೃತಿ, ಭಾರತೀಯ ಸಂಸ್ಕೃತಿಯನ್ನೆಲ್ಲ ವಿ ಶುಡ್ ಪ್ರೊಟೆಕ್ಟ್. ಸೊ ಸ್ಟೇಟ್ಮೆಂಟ್ 2 ಇಸ್ ರೈಟ್. ವೈಜ್ಞಾನಿಕ ಮನೋಭಾವ ಅಂಡ್ ವೈಚಾರಿಕತೆಯನ್ನು ಬೆಳೆಸುವುದು. ರ್ಯಾಷನಾಲಿಟಿ ಅಂದರೆ ಇದು ಯಾಕಾಗುತ್ತೆ, ಅದಕ್ಕೆ ಏನು ರೀಸನ್ ಅಂತ ಒಂದು ಥಿಂಕಿಂಗ್ ಮಾಡುವ ಕ್ರಮ ನಮ್ಮದಾಗಿರಬೇಕು. ಆ್ಯಂಡ್ ಸೈಂಟಿಫಿಕ್ ಒಂದು ಪಾಲಿಸಿನ ನಾವೇನು ಮಾಡಬೇಕು, ಡೆವಲಪ್ಮೆಂಟ್ ಮಾಡಬೇಕಾಗುತ್ತೆ. ಒಂಥರ ಸೈಂಟಿಫಿಕ್ ಆಗಿ ರ್ಯಾಷನಾಲಿಟಿಯಾಗಿ ಥಿಂಕಿಂಗ್ ಮಾಡೋ ಒಂದು ಕ್ರಮ ಇಟ್ ಈಸ್ ಅವರ್ ಪಾರ್ಟ್ ಆಫ್ ಅವರ್ ಫಂಡಮೆಂಟಲ್ ಡ್ಯೂಟಿ. ಸ್ಟೇಟ್ಮೆಂಟ್ 4, ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸುವುದು ಹಾಗೂ ಹಿಂಸೆಯನ್ನು ತ್ಯಜಿಸುವುದು. ಆ್ಯಂಡ್ ವಿ ಶುಡ್ ಅಬ್ಸರ್ವ್ ಏನಪ್ಪ ಅಂದರೆ ವೈಲೆನ್ಸ್ ಅಂದರೆ ಹಿಂಸೆ ಏನಿದೆಯಲ್ಲ ಅದನ್ನು ನಾವು ತೊಡೆದು ಹಾಕಿ ಏನು ಮಾಡಬೇಕು, ಸಾರ್ವಜನಿಕ ಆಸ್ತಿ ಪಬ್ಲಿಕ್ ಪ್ರಾಪರ್ಟಿ ಏನಿರುತ್ತಲ್ಲ ಅದನ್ನು ಸಂರಕ್ಷಣೆ ಮಾಡುವ ಕೆಲಸ ಮಾಡಬೇಕು. ಈಗೇನಾಗುತ್ತೆ ನೋಡಿ, ಫಾರ್ ಎಕ್ಸಾಂಪಲು ಬೀದಿಯಲ್ಲಿ ಯಾವುದೋ ಒಂದು ಲೈಟ್ ಇರುತ್ತೆ, ಅದು ಹಂಗೆ ಉರಿತಾ ಇರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟವ್ರಿಗೆ ನಾವು ಫೋನ್ ಮಾಡಿ ಆ ಲೈಟನ್ನು ಆಫ್ ಮಾಡು ಅಂತ ಹೇಳಬೇಕು. ಈಗ ನಾವು ಪಾರ್ಕ್ಸ್ ಇರುತ್ತೆ, ಆ ಪಾರ್ಕ್ಸ್ಗಳನ್ನು ಸಂರಕ್ಷಣೆ ಮಾಡ್ತಾ ಇದು ದಟ್ ಈಸ್ ಎ ಪ್ರಾಪರ್ಟಿ ಆಫ್ ದಿ ಪಬ್ಲಿಕ್. ವಿ ಶುಡ್ ಪ್ರೊಟೆಕ್ಟ್ ಪಬ್ಲಿಕ್ ಪ್ರಾಪರ್ಟಿ. ಸೊ ದಟ್ ಈಸ್ ದಿ ಪಾರ್ಟ್ ಆಫ್ ಫಂಡಮೆಂಟಲ್ ಡ್ಯೂಟೀಸ್. ಸೊ ಹೇಳಿಕೆ 1, 2, 3, 4 ಎಲ್ಲವೂ ಸರಿಯಾಗುತ್ತೆ. ಸೊ ಇದು ಆಪ್ಷನ್ ಆಗುತ್ತೆ. 16ನೇ ಪ್ರಶ್ನೆ, ಸಾಮಾಜಿಕ ನ್ಯಾಯ ಅಂದರೆ ಏನು? ಅಂದರೆ ವಾಟ್ ಈಸ್ ಸೋಷಿಯಲ್ ಜಸ್ಟಿಸ್? See, there are different type of justice: economic justice, political justice, social justice, cultural justice. So different type of justice is there in our system. So here this question is asking about what is social justice. So we should read first statement. ಜಾತಿ, ಧರ್ಮ, ಲಿಂಗ, ಭಾಷೆ, ವರ್ಣ, ಪ್ರದೇಶ ಮತ್ತು ಅಂತಸ್ತುಗಳ ಭೇದ ಭಾವವಿಲ್ಲದೆ ಎಲ್ಲ ನಾಗರಿಕರು ರಕ್ಷಣೆ ನೀಡುವುದು ಹಾಗೂ ಎಲ್ಲರನ್ನು ಸಮಾನ ದೃಷ್ಟಿಯಿಂದ ನೋಡುವುದೇ ಸಾಮಾಜಿಕ ನ್ಯಾಯ. ಎಸ್, ಅಂದರೆ ವೆನೆವರ್ ವಿ ಆರ್ ಗಿವಿಂಗ್ ಅಪರ್ಚುನಿಟೀಸ್, ವೆನೆವರ್ ಯು ಆರ್ ಪ್ರೊವೈಡಿಂಗ್ ಪ್ರಾವಿಷನ್ಸ್ ಫ್ರಮ್ ದಿ ಗೌರ್ಮೆಂಟ್, ಅಂದರೆ ನಾವು ಸಮಾಜದಿಂದ ನಮ್ಮ ಸರ್ಕಾರದಿಂದ ಏನಾದರೂ ಕೊಡ್ತಕ್ಕಂಥದ್ದು ಇದೆಯಲ್ಲ. ಈಗ ನಾವು ಪಾರ್ಕ್ ಯೂಸ್ ಮಾಡ್ಬೋದು, ಪಾರ್ಕ್ಸಲ್ಲಿ ಅಲ್ಲಿ ಜಾತಿ, ಲಿಂಗ, ಧರ್ಮ ಆಧಾರಿತ ನಾವು ಏನು ಮಾಡಿದ್ವಿ, ಡಿವೈಡ್ ಮಾಡ್ತಾ ಇಲ್ಲ, ಎಲ್ಲರೂ ಸಮಾನವಾಗಿ ಕೊಡ್ತಾ ಇದ್ದೀವಿ. ಈಗ ಫಾರ್ ಎಕ್ಸಾಂಪಲ್ ವೆಹಿಕಲ್ ರಿಜಿಸ್ಟ್ರೇಷನ್ ಇರ್ಬೋದು, ವೆಹಿಕಲ್ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೂ ಸಹ ವಿ ಆರ್ ಫಾಲೋವಿಂಗ್ ದಿ ಇಕ್ವಾಲಿಟಿ. ತದನಂತರದಲ್ಲಿ ಎವ್ರಿ ಒನ್ ಕ್ಯಾನ್ ಕಂಟೆಸ್ಟ್ ಇನ್ ದಿ ಎಲೆಕ್ಷನ್ಸ್. ಸೊ ಎಲೆಕ್ಷನ್ಸಲ್ಲಿ ಯಾರು ಎಲ್ಲಿ ಬೇಕಾದರೂ ಕಂಟೆಸ್ಟ್ ಮಾಡ್ಬೋದು.
ನೋಡ್ಬೋದಾಗಿದೆ. ಪ್ರೊವೈಡೆಡ್ ಅಕಾರ್ಡಿಂಗ್ ಟು ದಿ ರಿಸರ್ವೇಷನ್ ಪಾಲಿಸೀಸ್. ಇದೇನಪ್ಪ ಅಂತಂದರೆ ನಮಗೆ ಕ್ಯಾಸ್ಟು, ರಿಲಿಜಿಯನ್ನು, ಸೆಕ್ಸು, ಲ್ಯಾಂಗ್ವೇಜು, ಕಲರ್ ಆಫ್ ದಿ ಸ್ಕಿನ್ ಆ್ಯಂಡ್ ದ ಪ್ಲೇಸ್ ವೇರ್ ಈ ಬಾರ್ನ್ ಆರ್ ಶಿ ಬಾರ್ನ್ ಮತ್ತು ಅಂತಸ್ತುಗಳ ಭೇದ ಭಾವವಿಲ್ಲದೆ ಸಮಾನವಾಗಿ ಆರ್ಟಿಕಲ್ 14, 15, 16 ದೀಸ್ ಆರ್ಟಿಕಲ್ಸ್ ವಿಚ್ ಟೆಲ್ಸ್ ಅಬೌಟ್ ಸೋಷಿಯಲ್ ಜಸ್ಟಿಸ್. ಆರ್ಟಿಕಲ್ 14, 15, 16 ಏನು ಮಾಡುತ್ತೆ? ಸಾಮಾಜಿಕ ನ್ಯಾಯದ ಬಗ್ಗೆ ಚಿಂತನೆ ಮಾಡುತ್ತೆ. ಹಿಂದುಳಿದ ವರ್ಗಗಳ ಹಿತಾಸಕ್ತಿ, ಕನಿಷ್ಠ ವೇತನ, ಜೀತ ಪದ್ಧತಿಯ ನಿರ್ಮೂಲನೆ, ಮಕ್ಕಳ ಶೋಷಣೆ ನಿರ್ಮೂಲನೆ, ಸ್ತ್ರೀಯರಿಗೆ ಸಮಾನ ಹಕ್ಕು, ಗೌರವ ಮುಂತಾದವುಗಳನ್ನು ಸಾಮಾಜಿಕ ನ್ಯಾಯಕ್ಕೆ ಒಳಪಟ್ಟಿದೆ. ಹೌದು, ಅಂದರೆ ಇಲ್ಲಿ ಪುರುಷ ಪ್ರಧಾನ ಸಮಾಜ ಧೋರಣೆಗೆ ಅವಕಾಶವಿಲ್ಲ. ಜೀತ ಪದ್ಧತಿ ಮತ್ತು ಉಳಿಗಮಾನ್ಯ ಪದ್ಧತಿ ಅಂಥ ಪದ್ಧತಿಗಳಿಗೆ ಅವಕಾಶ ಇರಲ್ಲ. ಸೊ ಇದು ಸಾಮಾಜಿಕ ನ್ಯಾಯದ ಪರಿಕಲ್ಪನೆ. ಸೊ ಹೆನ್ಸ್ ಬೋತ್ ಸ್ಟೇಟ್ಮೆಂಟ್ಸ್ ಆರ್ ರೈಟ್. 17 ಏನು ಹೇಳುತ್ತೆ? ರಾಜ್ಯ ನಿರ್ದೇಶಕ ತತ್ವಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿ? ದಿ ಕ್ವಶನ್ ಆಸ್ಕ್ ಅಬೌಟ್ DPSP, ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ. ಆರ್ಥಿಕ ಮತ್ತು ಸಾಮಾಜಿಕ ಪ್ರಜಾಪ್ರಭುತ್ವ, ಕಲ್ಯಾಣ ರಾಜ್ಯ ಹಾಗೂ ಸಮಾಜವಾದವನ್ನು ಅನುಷ್ಠಾನಗೊಳಿಸುವ ಉದ್ದೇಶದಿಂದ ಸಂವಿಧಾನವು ರಾಜ್ಯಕ್ಕೆ ಸೂಕ್ತ ಮಾರ್ಗದರ್ಶಿ ಸೂತ್ರಗಳನ್ನು ನೀಡಿದೆ. ಇವುಗಳನ್ನು ರಾಜ್ಯ ನಿರ್ದೇಶಕ ತತ್ವಗಳು ಎನ್ನುವರು. ನಾನು ಮೊದಲೇ ಹೇಳಿದೆ DPSP ಅಂದರೆ ನಾವು ಫಂಡಮೆಂಟಲ್ ರೈಟ್ಸಲ್ಲಿ ಪೊಲಿಟಿಕಲ್ ಜಸ್ಟಿಸನ್ನು ನೋಡ್ಬೋದು. DPSPಯಲ್ಲಿ ಎಕನಾಮಿಕ್, ಸೋಷಿಯಲ್ ಆ್ಯಂಡ್ ವೆಲ್ಫೇರ್, ಕಲ್ಯಾಣ ರಾಜ್ಯ ಆ್ಯಂಡ್ ಸೋಷಿಯಲಿಸಮ್ ಅನುಷ್ಠಾನಗೊಳಿಸಿದ ಅಂದರೆ ನಾವು DPSPಯಲ್ಲಿ ವೆಲ್ಫೇರ್ ಸ್ಟೇಟ್ ಕಾನ್ಸೆಪ್ಟನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಫಸ್ಟ್ನೇ ಸ್ಟೇಟ್ಮೆಂಟ್ ಕರೆಕ್ಟು. ಎರಡನೇ ಸ್ಟೇಟ್ಮೆಂಟು, ಭಾರತದ ಸಂವಿಧಾನದ 4ನೇ ಭಾಗದಲ್ಲಿರುವ 36ರಿಂದ 51ರವರೆಗೆ ರಾಜ್ಯ ನಿರ್ದೇಶಕ ತತ್ವಗಳ ವಿವರಣೆ ಕಂಡುಬರುತ್ತೆ. ಕರೆಕ್ಟ್. ಸೊ ನಮಗೆ ಅಲ್ಲಿ ಫಂಡಮೆಂಟಲ್ ರೈಟ್ಸ್ ಇದೆಯಲ್ಲ, ಅಂದರೆ ಮೂಲಭೂತ ಹಕ್ಕುಗಳು, ಅದೇನಾಗುತ್ತೆ 12 to 35. ಸೊ DPSP 36ಇಂದ 51. ಸೊ 51A ಏನು ಹೇಳುತ್ತೆ? ಇದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. 51A to J. ಸೊ 36ರಿಂದ 51ರವರೆಗೂ ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ವಿವರಣೆ ಇದೆ. ಇದು ಎರಡನೇ ಹೇಳಿಕೆ ಸರಿ. ಮೂರನೇ ಹೇಳಿಕೆ, ರಾಜ್ಯ ನಿರ್ದೇಶಕ ತತ್ವಗಳನ್ನು ಐರ್ಲೆಂಡ್ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ದಿಸ್ ಈಸ್ ಆಲ್ಸೋ ಟ್ರೂ. ವಿ ಹ್ಯಾವ್ ಬಾರೋಡ್ ದಿ ಕಾನ್ಸೆಪ್ಟ್ ಆಫ್ DPSP ಫ್ರಮ್ ದಿ ಐರ್ಲೆಂಡ್ ಕಾನ್ಸ್ಟಿಟ್ಯೂಷನ್. ವಿ ಹ್ಯಾವ್ ಬಾರೋಡ್ ದಿ ಫಂಡಮೆಂಟಲ್ ರೈಟ್ಸ್ ಕಾನ್ಸೆಪ್ಟ್ ಫ್ರಮ್ USA. ಸೊ ಒಂದೊಂದು ದೇಶಗಳಿಂದ ಒಂದೊಂದು ಭಾಗವನ್ನು ನಾವು ಎತ್ಕೊಂಡ್ಬಂದಿದ್ದೀವಿ. ವಿ ಹ್ಯಾವ್ ಫಾಲೋಡ್ ಪಾರ್ಲಿಮೆಂಟರಿ ಸಿಸ್ಟಮ್ ಫ್ರಮ್ ದಿ ಇಂಗ್ಲೆಂಡ್. ಸೊ ವಿ ಫಾಲೋಡ್ ದಿ ಪಾರ್ಲಿಮೆಂಟರಿ ಸಿಸ್ಟಮ್ ಫ್ರಮ್ ಕೆನಡಾ, ನಾಟ್ ಫ್ರಮ್ USA. ಸೊ ಒಂದು ಫೆಡರೇಷನ್ ಕಾನ್ಸೆಪ್ಟ್ ಏನಿದೆ ಅದು ನಾವು ಈ ಒಂದು ಕೆನಡಾದಿಂದ ಇದು ಮಾಡಿಕೊಂಡು. ಸೊ ಐರ್ಲೆಂಡ್ ಇದೆಯಲ್ಲ, ಇದು ದಿಸ್ ಇಸ್ ಟ್ರೂ. ಸೊ ಸ್ಟೇಟ್ಮೆಂಟ್ 1, 2, 3 ಆರ್ ರೈಟ್. ಸೊ ಆಪ್ಷನ್ ಏನಾಗುತ್ತೆ? ಆಪ್ಷನ್ 1, 2 ಮತ್ತು 3 ಕರೆಕ್ಟ್. ಹದಿನೆಂಟನೇದು, ಕೆಳಗಿನ ಯಾವ ಜೋಡಿಯು ಸರಿಯಾಗಿ ಹೊಂದಾಣಿಕೆಯಾಗಿರುವುದಿಲ್ಲ? ಸೊ ಸಂವಿಧಾನದ 40ನೇ ವಿಧಿ ಏನು ಹೇಳುತ್ತೆ? ಗ್ರಾಮ ಪಂಚಾಯಿತಿಗಳ ಸ್ಥಾಪನೆ. ಇದು ಗಾಂಧೀಜಿಯವರ ಕಾನ್ಸೆಪ್ಟ್. ಸೊ ಗಾಂಧಿಯನ್ ಥಾಟ್ಸ್. ಸೊ ಆರ್ಟಿಕಲ್ 14, ವಿ ಹ್ಯಾವ್ ಎಸ್ಟಾಬ್ಲಿಷ್ಡ್ ಅವರ್ ಪಂಚಾಯತ್ ರಾಜ್ ಸಿಸ್ಟಮ್ ಅಕಾರ್ಡಿಂಗ್ ಟು ದಿ ಪ್ರಾವಿಷನ್ ಆಫ್ ಆರ್ಟಿಕಲ್ 40. ಸೊ ಆರ್ಟಿಕಲ್ 41 ಸಂವಿಧಾನದ 41ನೇ ವಿಧಿ, ನಿರುದ್ಯೋಗಿಗಳಿಗೆ, ವೃದ್ಧರಿಗೆ, ಕಾಯಿಲೆಗಳಿಂದ ನರಳುವವರಿಗೆ ಮತ್ತು ಅಂಗವಿಕಲರಿಗೆ ಹಣಕಾಸಿನ ಸಹಾಯ. ದಿಸ್ ಈಸ್ ಆಲ್ಸೋ ಟ್ರೂ. ಸಂವಿಧಾನದ ವಿಧಿ 42 ಕಾರ್ಮಿಕರಿಗೆ ಕೆಲಸಕ್ಕೆ ಬೇಕಾಗುವ ಅಗತ್ಯ ಮತ್ತು ಮಾನವೀಯ ಪರಿಸ್ಥಿತಿಗಳನ್ನು ಹಾಗೂ ಹೆರಿಗೆ ಸೌಲಭ್ಯಗಳನ್ನು ಕಲ್ಪಿಸೋದು. ಅಂದರೆ ಮೆಟರ್ನಿಟಿ ಫೆಸಿಲಿಟೀಸು ಮತ್ತು ಕಾರ್ಮಿಕರಿಗೆ ಏನು ಇದು ಆಗಿತ್ತಲ್ಲ, ಆ ಒಂದು ಕಂಡ್ಯೂಸಿವ್ ಎನ್ವೈರ್ಮೆಂಟ್, ಮಾನವೀಯ ಪರಿಸ್ಥಿತಿ ನಿರ್ಮಾಣ ಮಾಡೋದು. ಸೊ ಸಂವಿಧಾನದ 42ನೇ ವಿಧಿ ಹೇಳುತ್ತೆ. ಸಂವಿಧಾನದ 43 ಏಕರೂಪ ನಾಗರಿಕ ಸಂಹಿತೆ. ಸೊ ಏಕರೂಪ ನಾಗರಿಕ ಸಂಹಿತೆ 43 ಅಲ್ಲ 44. ಸೊ ಆರ್ಟಿಕಲ್ 44 ಡೀಲ್ಸ್ ಅಬೌಟ್ ಯೂನಿಫಾರ್ಮ್ ಸಿವಿಲ್ ಕೋಡ್. ಸೊ ನಮ್ಮ ಭಾರತದ ದೇಶದಲ್ಲಿ ಒಂದೇ ಒಂದು ರಾಜ್ಯದಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಅದು ಯಾವ ರಾಜ್ಯ ಅಂತಕ್ಕಂಥದ್ದನ್ನು ತಾವು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಬೇಕು. ಸೊ ನಮಗೆ A, B, C ರೈಟ್ ಆಗುತ್ತೆ, D ತಪ್ಪಾಗುತ್ತೆ. ಸೊ ಇಲ್ಲೇನು ನಮಗೆ ಬೇಕಾಗಿರೋದು, ನಮಗೇನು ಕೇಳಿದ್ದಾರೆ ಅವರು, ಯಾವುದು ಇದಕ್ಕೆ ತಪ್ಪು ಅಂತ ಕೇಳಿದ್ದಾರೆ. ಸೊ ಇಲ್ಲೇನಾಗುತ್ತೆ? ಸಂವಿಧಾನದ ವಿಧಿ 43.
19ನೇ ಪ್ರಶ್ನೆ, ಸಂವಿಧಾನದ ತಿದ್ದುಪಡಿ ಕಾರ್ಯವಿಧಾನಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ? ಅಂದರೆ ಇಟ್ ಟಾಕ್ಸ್ ಅಬೌಟ್ ಅಮೆಂಡ್ಮೆಂಟ್ ಪ್ರಾವಿಷನ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಸಂವಿಧಾನ ತಿದ್ದುಪಡಿ ಮಸೂದೆಯನ್ನು ಸಂಸತ್ತಿನ ಲೋಕಸಭೆಯಾಗಲಿ ರಾಜ್ಯಸಭೆಯಾಗಲಿ ಮಂಡಿಸಬಹುದು, ಆದರೆ ರಾಜ್ಯ ಶಾಸಕಗಳು ಮಂಡಿಸುವಂತಿಲ್ಲ. ಎಸ್, ಯು ಕ್ಯಾನ್ ಮೂವ್ ದಿ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಪ್ರಾವಿಷನ್ ಆರ್ ಎ ಬಿಲ್ ಇನ್ ರಾಜ್ಯಸಭಾ ಆರ್ ಲೋಕಸಭಾ, ನಾಟ್ ಇನ್ ಸ್ಟೇಟ್ ಅಸೆಂಬ್ಲೀಸ್. ದಿಸ್ ಈಸ್ ರೈಟ್. ಸೊ ದಿಸ್ ಈಸ್ ರೈಟ್. ಮಂತ್ರಿಯಾಗಲಿ ಸಂಸದರಾಗಲಿ ಮಸೂದೆಯನ್ನು ಮಂಡಿಸಬಹುದು, ಇದಕ್ಕಾಗಿ ರಾಷ್ಟ್ರಪತಿಯರ ಪೂರ್ವಾನುಮತಿ ಅಗತ್ಯವಿಲ್ಲ. ಸೊ ದಿಸ್ ಈಸ್ ಆಲ್ಸೋ ರೈಟ್. ಮೂರನೇದೇನಿದೆ? ತಿದ್ದುಪಡಿ ಮಸೂದೆಗೆ ಸಂಸತ್ತಿನ ಪ್ರತಿ ಸದನದಲ್ಲಿ ಒಟ್ಟು ಸದಸ್ಯರ ವಿಶೇಷ ಬಹುಮತ ಅಂಗೀಕೃತವಾಗಬೇಕು ಹಾಗೂ ಹಾಜರಿರುವ 2/3 ಬಹುಮತ ಮತ್ತು ಮತ ಚಲಾಯಿಸಬೇಕು. ಅಂದರೆ 50%ಗಿಂತ ಜಾಸ್ತಿ ಏನಾಗಿರಬೇಕು, ಇದು ಮಾಡಿರಬೇಕು, ಇದು ಇನ್ ಫೇವರ್ ಆಗಿ ಬಂದಿರಬೇಕು. ಅಂದರೆ ಒಂದು ಪರ್ಟಿಕ್ಯುಲರ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಗ್ಗೆ 50% ಹೆಚ್ಚು ಜನರು ಏನು ಮಾಡಬೇಕು, ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಿರಬೇಕು. ಸೊ ದಿಸ್ ಈಸ್ ಆಲ್ಸೋ ರೈಟ್. 4ನೇದೇನಿದೆ? ತಿದ್ದುಪಡಿ ಮಸೂದೆಯನ್ನು ಒಂದು ಸದನವು ಅಂಗೀಕರಿಸಿ ಇನ್ನೊಂದು ಸದನವು ತಿರಸ್ಕರಿಸಿದರೆ ಸಂಸತ್ತಿನ ಜಂಟಿ ಅಧಿವೇಶನವನ್ನು ಕರೆಯುವಂತಿಲ್ಲ. ಅಂದರೆ ಜಾಯಿಂಟ್ ಸೆಷನ್ ಅಂತಾರೆ. ಸೊ ಜಾಯಿಂಟ್ ಸೆಷನ್ಗೆ ನಾವು ಸಂವಿಧಾನಕ್ಕೆ ತಿದ್ದುಪಡಿ ಮಸೂದೆಗೆ ನಾವು ಜಾಯಿಂಟ್ ಸೆಷನ್ನ ಯಾವುದೇ ಕಾರಣಕ್ಕೂ ಕರೆಯುವಂತಿಲ್ಲ. ಅದೇ ರೀತಿಯಾಗಿ ಫೈನಾನ್ಸ್ ಬಿಲ್ಗೂ ಸಹ ಏನು ಮಾಡ್ತಾರೆ, ಜಾಯಿಂಟ್ ಸೆಷನ್ನ ಕರೆಯೋಂಗಿಲ್ಲ. ಅಂದರೆ ಹಣಕಾಸು ಮಸೂದೆ. ಸೊ ಹಣಕಾಸು ಮಸೂದೆಗೂ ಸಹ ಜಾಯಿಂಟ್ ಸೆಷನ್ ಇಲ್ಲ. ಅದೇ ರೀತಿ ಬಟ್ ಏನಪ್ಪ ಅಂತಂದರೆ ಒಂದು ಆರ್ಡಿನರಿ ಬಿಲ್ಲಿಗೆ ಏನಾದರೂ ಇಫ್ ದೆರ್ ಈಸ್ ಎ ಕಾನ್ಫ್ಲಿಕ್ಟ್ ಬಿಟ್ವೀನ್ ರಾಜ್ಯಸಭಾ ಆ್ಯಂಡ್ ಲೋಕಸಭಾ, ದೆರ್ ಈಸ್ ಎ ಪ್ರಾವಿಷನ್ ಫಾರ್ ಜಾಯಿಂಟ್ ಸೆಷನ್, ದಟ್ ಈಸ್ ಆರ್ಟಿಕಲ್ 108. ಸೊ ಆರ್ಟಿಕಲ್ 108 ಪ್ರಕಾರ ನಾವು ಸಂಸತ್ತಿನಲ್ಲಿ ಜಂಟಿ ಅಧಿವೇಶನವನ್ನು ಕರಿಬೋದಾಗಿದೆ. ನಮಗೆ ಇಲ್ಲಿ ಏನಾಗುತ್ತೆ ಅಂದರೆ ಎಲ್ಲ ಹೇಳಿಕೆಗಳು ಸರಿಯಾಗಿದೆ. ಆನ್ಸರ್ ಏನು 1, 2, 3, 4 ಆಗಿರುತ್ತೆ. 20ನೇ ಪ್ರಶ್ನೆ, ಈ ಕೆಳಗಿನ ಯಾವ ವಿಷಯಗಳನ್ನು ಸಂಸತ್ತಿನ ಸರಳ ಬಹುಮತದ ಮೂಲಕ, ಅಂದರೆ ಸಿಂಪಲ್, ನಾವು ಸರಳ ಬಹುಮತ ಮೂಲಕ ಏನಾಗುತ್ತೆ, ನಾವು ಕೆಲವೊಂದು ಮಸೂದೆಗಳನ್ನು ಪಾಸ್ ಮಾಡ್ಬೋದಾಗುತ್ತೆ. ಕೆಲವೊಂದು ಸ್ಪೆಷಲ್ ಮೆಜಾರಿಟಿ ಇರುತ್ತೆ, ಸಿಂಪಲ್ ಮೆಜಾರಿಟಿ ಇರುತ್ತೆ, ಸ್ಪೆಷಲ್ ಮೆಜಾರಿಟಿ ವಿತ್ ಹಾಫ್ ಆಫ್ ದಿ ಸ್ಟೇಟ್ಸ್ ಅಂತ ಇರುತ್ತೆ. ಸೊ ಈ 3 ರೀತಿಯಾಗಿ ನಾವು ವಿ ಕ್ಯಾನ್ ಅಮೆಂಡ್ ಅವರ್ ಕಾನ್ಸ್ಟಿಟ್ಯೂಷನ್. ಇಲ್ಲೇನು ಕೇಳಿದರೆ ಸಿಂಪಲ್ ಮೆಜಾರಿಟಿ ಬಗ್ಗೆ ಕೇಳಿದ್ದಾರೆ. ಸೊ ಹೊಸ ರಾಜ್ಯಗಳ ಸ್ಥಾಪನೆ, ಎಸ್ ವಿ ಕ್ಯಾನ್. ಸೊ ಹೊಸ ರಾಜ್ಯಗಳನ್ನು ನಾವು ಸಿಂಪಲ್ ಮೆಜಾರಿಟಿ, ಎಸ್, ನಾವು ಸಿಂಪಲ್ ಮೆಜಾರಿಟಿಗಳ ಮೂಲಕ ನಾವು ಸ್ಥಾಪನೆ ಮಾಡ್ಬೋದು. ಹೊಸ ರಾಜ್ಯಗಳ ಸ್ಥಾಪನೆ ಹಾಗೂ ರಾಜ್ಯಗಳ ಗಡಿಗಳ ಬದಲಾವಣೆ, ರಾಜ್ಯಗಳ ಹೆಸರು ಬದಲಾವಣೆ. ಸೊ ಒರಿಸ್ಸಾ ಇದಿದ್ದು ಏನಾಯಿತು, ಒಡಿಶಾ. ಸೊ ಥ್ರೂ ಸಿಂಪಲ್ ಮೆಜಾರಿಟಿ ವಿ ಕ್ಯಾನ್ ಅಮೆಂಡ್ ಅವರ್ ಕಾನ್ಸ್ಟಿಟ್ಯೂಷನ್. ರಾಜ್ಯ ವಿಧಾನ ಪರಿಷತ್ತುಗಳ ರಚನೆ ಹಾಗೂ ರದ್ದು ಮಾಡೋಕ್ಕೂ ಸಿಂಪಲ್ ಮೆಜಾರಿಟಿ ಬೇಕು. ನಂತರದಲ್ಲಿ ನಾವು ಸ್ಥಾಪನೆ ಮಾಡೋಕ್ಕೂ ಸಹ ಸಿಂಪಲ್ ಮೆಜಾರಿಟಿ ಬೇಕಾಗುತ್ತೆ. 4ನೇದು, 2ನೇ ಅನುಸೂಚಿಯಲ್ಲಿರುವ ವಿಷಯಗಳು. ಇಲ್ಲೇನಪ್ಪ ಅಂತಂದರೆ ಸ್ಯಾಲ್ರೀಸ್ ಬಗ್ಗೆ ಇರುತ್ತೆ. ನಾವು ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಸ್ಪೀಕರ್ಸು, ಇವು 2ನೇ ಅನುಸೂಚಿ ಏನಿರುತ್ತೆ, ಅವರ ಸ್ಯಾಲರಿ ಬಗ್ಗೆ ಹೇಳುತ್ತೆ. ನಮಗೆ ಇಲ್ಲಿ ಆಪ್ಷನ್ ಏನಾಗುತ್ತೆ, ಡಿ ಆಗುತ್ತೆ. ಆಪ್ಷನ್ 1, 2, 3, 4. ಸೊ ನೋಡಿ, ಇದು ಕೂಡ ನಮ್ಮನ್ನು ಏನು ಮಾಡುತ್ತೆ, ಕನ್ಫ್ಯೂಷನ್ ಮಾಡುತ್ತೆ. ಯೂಶ್ವಲಿ ಎಕ್ಸಾಮ್ಸಲ್ಲಿ ಏನಾಗುತ್ತೆ 1, 2, 3, 4 ಅಂತಕ್ಕಂಥದ್ದು ಡಿ ಎಲ್ಲಿರುತ್ತೆ, ಆದರೆ ಇಲ್ಲಿ ಡಿ ಎಲ್ಲಿಲ್ಲ, ಇಲ್ಲಿ ಬಿ ಆಗಿದೆ. ನಮಗೆ ಆನ್ಸರ್ ಗೊತ್ತಿದ್ರೂ ಸಹ ಈ ಒಂದು ಕೃತಕ, ದಿಸ್ ಈಸ್ ಆರ್ಟಿಫಿಷಿಯಲ್ ಮಿಸ್ಟೇಕ್ಸ್ ವಿಚ್ ಆರ್ ಡೂಯಿಂಗ್ ಬೈ ದಿ ಆಸ್ಪಿರೆಂಟ್ಸ್. ಸೊ ಈ ರೀತಿಯಾಗಿ ತಪ್ಪು ಮಾಡ್ಬಾರ್ದು. ನಮಗೆ ಎಲ್ಲ ಆನ್ಸರ್ ಗೊತ್ತಿದ್ದು, ಆದರೆ ಆಪ್ಷನ್ ಬಿ ಯಲ್ಲಿ 1, 2, 3, 4 ಇದೆ, ಆಪ್ಷನ್ ಡಿ ಯಲ್ಲಿ ಬರೀ ಕೇವಲ 1, 2, 3 ಇದೆ. ಸೊ ಇದೇನಾಗುತ್ತೆ, ನಾವು ಸ್ಪಷ್ಟವಾಗಿ ನೋಡಬೇಕಾಗುತ್ತೆ ನಮಗೆ ಬೇಕಾದಂತಹ ಆಯ್ಕೆ ಯಾವ ಆಪ್ಷನಲ್ಲಿದೆ ಅಂತೇಳಿ ನೋಡಬೇಕು. 21ನೇ ಪ್ರಶ್ನೆ, ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ, ಅಂದರೆ ವಿಚ್ ಸ್ಟೇಟ್ಮೆಂಟ್ ಈಸ್ ರೈಟ್ ಅಂತ ಕೇಳಿದ್ದಾರೆ. ರಾಯಲ್ ಏಷಿಯಾಟಿಕ್ ಸೊಸೈಟಿ ಸ್ಥಾಪನೆ ಮಾಡಿದವರು ಲಾರ್ಡ್ ಕರ್ಜನ್, ಇದು ತಪ್ಪು. ಲಾರ್ಡ್ ಕರ್ಜನ್ ಅಲ್ಲ, ಅವ್ರು ಏನಾಗಿದೆ ವಿಲಿಯಂ ಜೋನ್ಸ್, ಅದು ವಾರನ್ ಹೇಸ್ಟಿಂಗ್ಸ್ ಕಾಲದಲ್ಲಿ ಸ್ಥಾಪನೆ ಮಾಡ್ತಾರೆ. ಪ್ರಾಚೀನ ಸ್ಮಾರಕಗಳ ಸಂರಕ್ಷಣಾ ಶಾಸನ ಜಾರಿಗೆ ತಂದವರು ಸರ್ ವಿಲಿಯಂ ಜೋನ್ಸ್ ಆಗಿರ್ತಾರೆ. ಸರ್ ವಿಲಿಯಂ ಜೋನ್ಸ್ ಅಲ್ವೇ ಅಲ್ಲ. ಇಲ್ಲಿ ಯಾರಾಗುತ್ತೆ, ಲಾರ್ಡ್ ಕನ್ನಿಂಗ್ಹ್ಯಾಮ್ ಇರ್ತಾನೆ. ನಂತರದಲ್ಲಿ ಹರಪ್ಪ ನಾಗರಿಕತೆ ಬಗ್ಗೆ ನಮಗೆ ದೊರೆಯುವ ವಿವರಗಳು ಅವಶೇಷಗಳನ್ನು ಅವಲಂಬಿಸಿವೆ. ಎಸ್, ಅಂದರೆ ನಮಗೇನು ಅಲ್ಲಿ ದೊರೀತವಲ್ಲ, ಅಲ್ಲಿ ದೊರೆತಂತಹ ಒಂದು ಪಾರ್ಟ್ಸ್ ಇರ್ಬೋದು, ನಂತರದಲ್ಲಿ ಸೀಲ್ಸ್ ಇರ್ಬೋದು, ವಿಗ್ರಹಗಳಿರ್ಬೋದು, ಮಡಿಕೆಗಳಿರ್ಬೋದು, ಅವೇನಿರಲ್ಲ ಅವುಗಳ ಆಧಾರದ ಮೇಲೆ ನಾವು ಹರಪ್ಪ ನಾಗರಿಕತೆ ಬಗ್ಗೆ ಅಧ್ಯಯನ ಮಾಡ್ತೀವಿ. ಇಲ್ಲಿ 1 ಮತ್ತು 2ನೇ ಹೇಳಿಕೆ ತಪ್ಪಾಗಿದೆ, 3ನೇದು ಮಾತ್ರ ಸರಿ, ಆಪ್ಷನ್ ಸಿ. ಸೊ ಉತ್ತರ ನಮಗೆ ಆಪ್ಷನ್ ಸಿ ಆಗಿದೆ.
22ನೇದು, ಕೆಳಗಿನ ಎ ಪಟ್ಟಿ ಮತ್ತು ಬಿ ಪಟ್ಟಿಲಿರುವ ವಿಷಯಗಳನ್ನು ಹೊಂದಿಸಿ ಬರೆಯಿರಿ ಅಂತ ಇದೆ. ಇಲ್ಲೇನಿದೆ, ಹಳೆಯ ಶಿಲಾಯುಗ ಪ್ಯಾಲಿಯೋಲಿಥಿಕ್ ಏಜ್, ಮಧ್ಯಶಿಲಾಯುಗ, ಹೊಸ ಶಿಲಾಯುಗ, ಲೋಹಯುಗ, ಮೆಸೊಲಿಥಿಕ್ಕು, ನಿಯೋಲಿಥಿಕ್ಕು, ಕಂಚಿನ ಯುಗ. ಅಂದರೆ ಈ ಯುಗದಲ್ಲಿ ಕಂಡು ಬರ್ತಕ್ಕಂಥ ವಿಷಯಗಳಿಗೆ ಸಂಬಂಧಪಟ್ಟಿದೆ. ಲೋಹಯುಗ ಅಂದರೆ ಕಂಚು. ಸೊ ಈ ಕಂಚಿನ ಯುಗದಲ್ಲಿ ನಮಗೇನು ಬರುತ್ತೆ, ಹರಪ್ಪ. ಸೊ ಹರಪ್ಪ ಒಂದು ಕಲ್ಚರ್ ಬರುತ್ತೆ. ಹೊಸ ಶಿಲಾಯುಗ, ನಿಯೋಲಿಥಿಕ್. ಇಲ್ಲೇನಿದೆ, ಇವು ಜೋಡಿಸ ಹೇಗೆ ಒನ್ ಇದೆಯಲ್ಲ ಇದು ಕರೆಕ್ಟ್. ಮಧ್ಯಶಿಲಾಯುಗ, ಮೀಸೊಲಿಥಿಕ್ ಕರೆಕ್ಟ್. ಮೀಸೋ ಅಂತಂದರೆ ಮಿಡಲ್ ಆಗಿ ಬರುತ್ತೆ. ಹೊಸ ಅಂದರೆ ನಿಯೋ, ಹೊಸ ಅಂತಂದರೆ ನಿಯೋ, ದಿಸ್ ಈಸ್ ಆಲ್ಸೋ ರೈಟ್. ಲೋಹ ಯುಗ ಅಂತಂದರೆ ಕಂಚಿನ ಯುಗ. ಸೊ ABCDಗೆ ಇಲ್ಲಿ 1 2 3 4 ಇದೆಯಲ್ಲ, ದಿಸ್ ಈಸ್ ರೈಟ್. ಆಪ್ಷನ್ ಎ, A1 B2 C3 D4. 23ನೇ ಪ್ರಶ್ನೆ, ಈ ಕೆಳಗಿನವರಲ್ಲಿ ಯಾರು ಗುಜರಾತಿನ ಕ್ಯಾಂಬೆ ತೀರದಲ್ಲಿ ಲೋಥಲ್ ಅಡಗುಕಟ್ಟೆಯನ್ನು ಪತ್ತೆ ಮಾಡಿದವರು? ಈ ಲೋಥಲ್ ಅಂತಕ್ಕಂಥದ್ದು ಏನಪ್ಪ ಅಂದರೆ ಅಡಗುಕಟ್ಟೆ ಇರುತ್ತೆ. ಈ ಅಡಗುಕಟ್ಟೆಯಲ್ಲಿ ಅಡಗು ನಿರ್ಮಾಣ ಮಾಡ್ತಾ ಇರ್ತಾರೆ. ಈ ಅಡಗುಗಳಿಂದ ಮೆಸೊಪೊಟೇಮಿಯಾ ನಾಗರಿಕತೆಗಳಿಗೆ ಅಂದರೆ ಈಜಿಪ್ಟ್ ಕಡೆಗೆ ಒಂದು ಏನು ಇರುತ್ತಲ್ಲ ವ್ಯಾಪಾರ, ಒಂದು ಸಾರಿಗೆ ವ್ಯವಸ್ಥೆಯನ್ನು ಈ ಲೋಥಲ್ ಒಂದು ಕಡಲ ತೀರದಲ್ಲಿ ನಾವು ನೋಡ್ಬೋದಾಗಿದೆ. ಇದನ್ನು ಯಾರು ಕಂಡಿದ್ದಾರೆ ಅಂದರೆ ಎಸ್ ಆರ್ ರಾವ್, ಶಿಕಾರಿಪುರ ರಘುನಾಥನ್ ರಾವ್ ಅಂತಕ್ಕಂಥ ವ್ಯಕ್ತಿ ಏನು ಮಾಡ್ತಾರೆ, ಇದಕ್ಕೆ ಸಂಬಂಧಪಟ್ಟಂಗೆ ಸಂಶೋಧನೆಯನ್ನು ಮಾಡ್ತಾರೆ. 24ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ? ಸ್ಟೇಟ್ಮೆಂಟು, ಸಿಂಧೂ ಜನರು ಬಳಸುತ್ತಿದ್ದ ಲಿಪಿ ಚಿತ್ರಲಿಪಿಯಾಗಿದೆ. ಕರೆಕ್ಟ್. ಚಿತ್ರಲಿಪಿಯಲ್ಲಿ ನಾವೇನು ನೋಡ್ಬೋದು, ಪಶುಪತಿಗಳನ್ನು ನೋಡ್ಬೋದು, ನಂತರದಲ್ಲಿ ವಿವಿಧ ಪ್ರಾಣಿಗಳನ್ನು ನೋಡ್ಬೋದಾಗಿದೆ. ತದನಂತರದಲ್ಲಿ ಅಲ್ಲಿ ವಿವಿಧ ಚಿತ್ರಕಲೆಗಳನ್ನು ಸಹ ನಾವು ನೋಡ್ಬೋದಾಗಿದೆ. ಹರಪ್ಪನ್ನರು ಪವಿತ್ರ ಪ್ರಾಣಿ ಅಂತ ತಿಳಿದು ಪೂಜಿಸುತ್ತಿದ್ದ ಪ್ರಾಣಿ ಡುಬ್ಬದ ಗೂಳಿ. ಕರೆಕ್ಟ್. ಇದು ಸಹ ಸ್ಟೇಟ್ಮೆಂಟ್ 2 ಈಸ್ ರೈಟ್. ಹರಪ್ಪನ್ನರು ಹೆಚ್ಚಾಗಿ ತಾಮ್ರವನ್ನು ಬಲೂಚಿಸ್ತಾನ್ ಮತ್ತು ಕೇತ್ರಿ ಗಣಿಯಿಂದ ಪಡಿತಿದ್ದರು. ಈ ಕೇತ್ರಿ ಗಣಿಯಲ್ಲಿ ಬರುತ್ತೆ ಅಂತಂದರೆ ರಾಜಸ್ಥಾನ. ಸೊ ರಾಜಸ್ಥಾನದ ಈ ಕೇತ್ರಿ ಗಣಿಯಿಂದ ಈ ಒಂದು ಹರಪ್ಪನ್ನರಿಗೆ ದೇ ಆರ್ ನಾಟ್ ಅವೇರ್ ಅಬೌಟ್ ಐರನ್. ಸೊ ಐರನ್ ಬಗ್ಗೆ ಗೊತ್ತಿದ್ದಿಲ್ಲ. ಸೊ ಉತ್ತರ ಏನಪ್ಪ ಅಂದರೆ ಮೇಲಿನ ಎಲ್ಲ ಹೇಳಿಕೆಗಳು ಸರಿಯಾಗಿದೆ. 25ನೇ ಪ್ರಶ್ನೆ, ಹರಪ್ಪನ್ನರ ಮುಖ್ಯ ಕಸುಬು ಕೃಷಿ ಮತ್ತು ವ್ಯಾಪಾರವಾಗಿತ್ತು. ಹೌದು, ಅವ್ರಿಗೆ ಏನಪ್ಪ ಅಂತಂದರೆ ಇಲ್ಲಿ ಕಸುಬು ಕೃಷಿ ಮತ್ತು ವ್ಯಾಪಾರ, ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟು. ಆ ಕೃಷಿಗಿಂತ ಅವರಿಗೆ ವ್ಯಾಪಾರದ ಕಡೆ ಹೆಚ್ಚು ಒಲವಾಗಿತ್ತು. ಸೊ ಕೃಷಿನೂ ಸರಿ, ವ್ಯಾಪಾರನೂ ಸರಿ. ನೃತ್ಯಭಂಗಿಯ ಕಂಚಿನ ವಿಗ್ರಹ ದೊರೆತಿರುವ ಹರಪ್ಪ ಸಂಸ್ಕೃತಿಯ ನೆಲೆ ಮೊಹೆಂಜೊದಡೋವಾಗಿದೆ. ನೃತ್ಯಭಂಗಿಯಲ್ಲಿ ಮಹಿಳೆಯದು ಒಂದು ನಮಗೆ ಇದು ಪ್ರತಿಮೆ ಸಿಗುತ್ತೆ. ಸೊ ಇದು ಸಹ 2ನೇ ಹೇಳಿಕೆ ಸರಿಯಾಗಿದೆ. ಕ್ರೀಡಾಂಗಣ ಕಂಡು ಬಂದಿರುವ ಹರಪ್ಪ ಸಂಸ್ಕೃತಿಯ ನೆಲೆ ಧೋಲಾವೀರ. ಸೊ ಧೋಲಾವೀರ, ಲೋಥಲ್ಲು, ಈ ಒಂದು ಡಿಫ್ರೆಂಟ್ ಪ್ಲೇಸ್ಗಳು ನಾವು ಹರಪ್ಪ ನಾಗರಿಕತೆಯಲ್ಲಿ ನೋಡ್ಬೋದಾಗಿದೆ. ಹರಪ್ಪ ನಾಗರಿಕತೆ ಕಂಚಿನ ಯುಗಕ್ಕೆ ಸೇರಿದ ನಾಗರಿಕತೆ. ನಾನು ಮೊದಲೇ ಹೇಳಿದ್ದೀನಿ, ಹರಪ್ಪ ನಾಗರಿಕತೆ ಕಂಚಿನ ಯುಗಕ್ಕೆ ಸೇರಿದೆ. ಸೊ ಮೇಲಿನ ಎಲ್ಲ ಹೇಳಿಕೆಗಳು ಏನು ಸರಿ. 26ನೇ ಪ್ರಶ್ನೆ, ಕೆಳಗಿನ ಎ ಪಟ್ಟಿ ಮತ್ತು ಬಿ ಪಟ್ಟಿಲಿರುವ ವಿಷಯಗಳನ್ನು ಹೊಂದಿಸಿ ಬರೆಯಿರಿ. ಸೋಮ, ರಾಜನ್, ಸಭಾ, ಅಶ್ವಮೇಧ ಮತ್ತು ವಾಲ್ಮೀಕಿ. ಸೋಮ ಅಂತಕ್ಕಂಥದ್ದು ಏನಪ್ಪ ಅಂತಂದರೆ ಈ ಆರ್ಯರಿಗೆ ಪರಿಚಯವಿದ್ದ ಪಾನೀಯ. ಕರೆಕ್ಟ್. ಅಂದರೆ ಸೋಮರಸ ಅಂತ ಕಾನ್ಸೆಪ್ಟ್ ಬರುತ್ತೆ. ನಂತರದಲ್ಲಿ ರಾಜನ್ ಅಂತಂದರೆ ಈ ಬಣದ ಒಂದು ಮುಖ್ಯಸ್ಥ ಆಗುತ್ತೆ. ರಾಜನ್ ಅಂತ ಈ ವೇದಗಳ ಕಾಲ, ವೇದ. ನಂತರದಲ್ಲಿ ಸಭಾ ಅಂತಕ್ಕಂಥದ್ದು ಒಂದು ಸಂಸ್ಥೆ. ಈ ಸಭಾ ಅಂತಕ್ಕಂಥದ್ದು ಈಗ ನಮಗೆ ಪಾರ್ಲಿಮೆಂಟ್ ಇದೆಯಲ್ಲ, ಸಚ್ ಟೈಪ್ ಆಫ್ ಸಿಸ್ಟಮ್ ವಾಸ್ ದೇರ್ ಇನ್ ವೇದಿಕ್ ಪೀರಿಯಡ್. ಅಶ್ವಮೇಧ ಅಂತಕ್ಕಂಥದ್ದು ಒಂದು ಯಾಗ. ದಿಸ್ ಅಶ್ವಮೇಧ ಯಾಗ ವಾಸ್ ಕಂಡಕ್ಟೆಡ್ ಬೈ ರಾಮ. ದಿಸ್ ಅಶ್ವಮೇಧ ಯಾಗ ಸ್ಟಾಪ್ಡ್ ಬೈ ಲವಕುಶ. ಸೊ ಇದು ಅಶ್ವಮೇಧ ಯಾಗ, ಅದಕ್ಕೆ ಸಂಬಂಧಪಟ್ಟಿದೆ. ವಾಲ್ಮೀಕಿ ಅಂತಂದರೆ ವಾಲ್ಮೀಕಿ ಏನು ಬರೆದವರು ಯಾರು? ರಾಮಾಯಣ. ಇಲ್ಲೇನಾಗುತ್ತೆ, A2 B1 C5 D3 E4. 27ನೇ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳನ್ನು ಕುರಿತು ಗಮನಿಸಿ. ಪಾರ್ಶ್ವನಾಥನ 5 ತತ್ವಗಳಿಗೆ ಮಹಾವೀರ ಸೇರಿಸಿ ಬೋಧಿಸಿದ ಮತ್ತೊಂದು ತತ್ವ ಬ್ರಹ್ಮಚಾರವಾಗಿದೆ. ಇಲ್ಲಿ ಹೇಳಿಕೆ ಇದು ತಪ್ಪು. ಇದು ಯಾಕೆ ತಪ್ಪು ಅಂತಂದ್ರೆಗಿನ ಪಾರ್ಶ್ವನಾಥ ಕೇವಲ 4 ಕೇಳಿರ್ತಾನೆ. ಅದಕ್ಕೆ ಈ ನಂಬರ್ಸಲ್ಲಿ ತುಂಬ ಚೇಂಜ್ ಮಾಡ್ತಾ ಇರ್ತಾರೆ. ಪಾರ್ಶ್ವನಾಥಕ್ಕೆ ಕೇವಲ 4 ಕೇಳಿರ್ತಾನೆ. ಇವರು 5ನೇದು ಏನಾಗುತ್ತೆ ಅಂತಂದರೆ ಈ ಮಹಾವೀರ ಸೇರಿಸಿದ ಬ್ರಹ್ಮಚರ್ಯ ತತ್ವ ಅಂದರೆ ಸಿಲಬಸಿ ಅಂತ ಹೇಳ್ತಾರೆ. ಈ ಬ್ರಹ್ಮಚರ್ಯ ತತ್ವವನ್ನು ಪಾಲಿಸಿದಂಥವ್ರು ಮಹಾವೀರ. ಅದನ್ನು ಪಂಚಾಣ ವ್ರತಗಳಂತ ಅಂತಾರೆ. ಇದನ್ನು ಬ್ರಹ್ಮಚರ್ಯವನ್ನು ಸೇರಿಸ್ತಾರೆ. ಅದಕ್ಕೆ ಇದು ಫಸ್ಟ್ ಸ್ಟೇಟ್ಮೆಂಟ್ ರಾಂಗು. ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್ ಆದರೆ ಏನಪ್ಪ ಅಂದರೆ ಇದು ಹೋಗ್ಬಿಡುತ್ತೆ. ಸೊ ನಮಗೇನು ಉಳಿಯುತ್ತೆ? B 2 ಮತ್ತು 3 ಸರಿಯಾಗುತ್ತೆ. ಜೈನರ 24ನೇ ತೀರ್ಥಂಕರ ಮಹಾವೀರನಾಗಿದ್ದಾನೆ. ಕರೆಕ್ಟ್. ಮಹಾವೀರನ ಮೊದಲ ಹೆಸರು ವರ್ಧಮಾನ ಆಗಿದೆ. ಅದಕ್ಕೆ ಅವರ ಹೆಸರು ಏನಂತೀವಿ ನಾವು? ವರ್ಧಮಾನ ಮಹಾವೀರ. ಆನ್ಸರ್ B 2 ಮತ್ತು 3 ಹೇಳಿಕೆ ಮಾತ್ರ ಸರಿಯಾಗುತ್ತೆ.
28ನೇದು, ಈ ಕೆಳಗಿನಗಳಲ್ಲಿ ಯಾವುದು ಮಹಾವೀರ ಬೋಧಿಸಿದ ತ್ರಿರತ್ನಗಳಿಂದ ಭಿನ್ನವಾಗಿದೆ? ಏನಪ್ಪ ಅಂದರೆ ಸಮ್ಮಜ್ಞಾನ, ಸಮ್ಯಕ್ ನಂಬಿಕೆ, ಸಮ್ಯಕ್ ನಡತೆ, ಸಮ್ಯಕ್ ಅಹಿಂಸೆ. ಸೊ ಇಲ್ಲೇನಪ್ಪ ಅಂದ್ರೆ ಈಗ ತ್ರಿರತ್ನ ಅಂತಂದರೆ ಸಮ್ಮಜ್ಞಾನ, ಈ ಒಂದು ಸಮ್ಯಕ್ ಅಹಿಂಸೆ ಅಂತಕ್ಕಂಥದ್ದು ಇದೆಯಲ್ಲ, ಅದು ಯಾರು ಸೇರಿಸ್ತಾರೆ? ಈ ಮಹಾವೀರ ಬೋಧಿಸಿದ ಈ ಕೆಳಗೆ ಯಾವುದು ಮಹಾವೀರ ಬೋಧಿಸಿದ ತ್ರಿರತ್ನಗಳಿಂದ ಭಿನ್ನವಾಗಿದೆ. ಈ ಅಹಿಂಸೆ ಅಂತಕ್ಕಂಥದ್ದನ್ನು ಯಾರು ಹೇಳ್ತಾರೆ? ಜ್ಞಾನ, ನಂಬಿಕೆ, ನಡತೆ, ಇವು ತ್ರಿರತ್ನಗಳು. ಈ ಸಮ್ಯಕ್ ಅಹಿಂಸೆ ಅಂತಕ್ಕಂಥದ್ದು ಇದು ಭಿನ್ನವಾಗಿ ಕಂಡುಬರುತ್ತೆ, ಈ ತ್ರಿರತ್ನಗಳಲ್ಲಿ ಕಂಡುಬರೋದಿಲ್ಲ. ಈ ಕೆಳಗಿನ ಯಾವ ಮರದಡಿಯಲ್ಲಿ ಗೌತಮ ಬುದ್ಧನಿಗೆ ಜ್ಞಾನೋದಯವಾಗಿತ್ತು? ಇದು ಭಾಳ ಸಿಂಪಲ್ ಪ್ರಶ್ನೆ. ಆನ್ಸರ್ ಏನು? ಅರಳಿ ಮರ, ಅಶ್ವತ್ಥ ಮರ. 30ನೇದು, ಭಾರತದಲ್ಲಿ ಬೌದ್ಧ ಸ್ತೂಪಗಳನ್ನು ಕಂಡುಬರುವ ಪ್ರಮುಖ ಸ್ಥಳಗಳು ಕಾರ್ಲೆ, ಕನೇರಿ, ನಾಸಿಕ್ ಆಗಿದೆ. ಹೌದು, ನಾವು ಮಧ್ಯಪ್ರದೇಶ ಇಲ್ಲೆಲ್ಲ ನಾಸಿಕಲ್ಲಿ ಅಶೋಕ ಸ್ಥಾಪನೆ ಮಾಡಿದಂತಹ ಸ್ತೂಪಗಳು. ಈ ಸ್ತೂಪಗಳಲ್ಲಿ ಏನು ಮಾಡ್ತಾರೆ? ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತಹ ಒಂದು ಮೆಟೀರಿಯಲ್ಸ್ ಇರ್ಬೋದು, ಅವರ ಉಗುರಿರ್ಬೋದು, ಅವರು ಬಳಸಿದ ಬಟ್ಟೆ ಇರ್ಬೋದು, ಅವುಗಳನ್ನು ನಾವು ಒಂಥರ ಮ್ಯೂಸಿಯಂನಲ್ಲಿಟ್ಟು ಅವುಗಳನ್ನು ಪೂಜೆ ಮಾಡ್ತಿರ್ತಾರೆ. ಸೊ ಅದು ಬೌದ್ಧ ಸ್ತೂಪಗಳು. ಭಾರತದಲ್ಲಿ ಬೌದ್ಧ ಚೈತ್ಯಗಳೆಂಬ ಗುಹಾಲಯಗಳು ಕಂಡುಬರುವ ಪ್ರಮುಖ ಸ್ಥಳಗಳು ಸಾಂಚಿ, ಅಮರಾವತಿ, ಸಾರನಾಥ, ಭಟ್ಟಿಪ್ರೋಲು ಆಗಿದೆ. ಈ ಒಂದು ಚೈತ್ಯ ಮತ್ತು ವಿಹಾರ ಅಂತ ಕಾನ್ಸೆಪ್ಟ್ ಬರುತ್ತೆ. ಚೈತ್ಯಗಳಂತಂದರೆ ಏನಪ್ಪ ಅಂದರೆ ಬೌದ್ಧ ಧರ್ಮದವರು ಪೂಜೆ ಮಾಡಿದಂಥ ಒಂದು ಪವಿತ್ರ ಸ್ಥಳಗಳನ್ನು ಚೈತ್ಯಗಳಂತಾರೆ. ವಿಹಾರಗಳು ಅಂತಂತಂದರೆ ಬೌದ್ಧ ಧರ್ಮೀಯರ ವಿಶೇಷ ಭಿಕ್ಷುಗಳು ತಮ್ಮ ಒಂದು ವಾಸಕ್ಕೆ ಬಳಸುವಂತಹ ಕಟ್ಟಡಗಳನ್ನು ವಿಹಾರಗಳಾಗಿರ್ತವೆ. ಸೊ ಬೌದ್ಧ ಸ್ತೂಪಗಳು ಮತ್ತು ಬೌದ್ಧ ಚೈತ್ಯಗಳು ಈ ಪ್ಲೇಸ್ಗಳಲ್ಲಿ ಕಂಡು ಬರುತ್ತೆ. ಅದಕ್ಕೆ ಏನಾಗುತ್ತೆ ಅಂತಂದ್ರಿಗಿನ ಇಲ್ಲಿ ಏನು ಆಗಿದೆ ಅಂತಂದರೆ ಕೆಲವೊಂದು ಪ್ಲೇಸ್ಗಳನ್ನ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಬಿಟ್ಟಿದ್ದಾರೆ. ಏನು ಹೇಳಿದ್ದಾರೆ ನೋಡಿ. 30ನೇದು ಕ್ವಶನ್ ಓದೋಣ. ಭಾರತದಲ್ಲಿ ಬೌದ್ಧ ಸ್ತೂಪಗಳು ಕಂಡುಬರುವ ಪ್ರಮುಖ ಸ್ಥಳಗಳು ಕಾರ್ಲೆ, ಕನೇರಿ, ನಾಸಿಕ್. ಸೊ ಇದು ಸ್ಟೇಟ್ಮೆಂಟ್ ರಾಂಗು. ಯಾಕೆ ಅಂತಂದರೆ ಕಾರ್ಲೆ, ಕನೇರಿ, ನಾಸಿಕ್ ಇಲ್ಲಿ ಕೇವ್ಸ್ ಅಂದರೆ ಗುಹಾಂತರ ದೇವಾಲಯಗಳು ಕಂಡುಬರುತ್ತೆ. ಇಲ್ಲಿ ಬೌದ್ಧ ಸ್ತೂಪಗಳು ಕಂಡುಬರೋದಿಲ್ಲ. ಭಾರತದಲ್ಲಿ ಬೌದ್ಧ ಚೈತ್ಯಗಳೆಂಬ ಗುಹಾಲಯಗಳು ಕಂಡುಬರುವ ಪ್ರಮುಖ ಸ್ಥಳಗಳು ಸಾಂಚಿ, ಅಮರಾವತಿ, ಸಾರನಾಥ, ಭಟ್ಟಿಪ್ರೋಲು. ಇದು ಸಹ ರಾಂಗು. ಇಲ್ಲೇನು ಕಂಡುಬರುತ್ತೆ ಅಂದರೆ ಬೌದ್ಧ ಸ್ತೂಪಗಳು ಕಂಡುಬರುತ್ತೆ. ಅಂದರೆ ಉಲ್ಟಾ ಪಲ್ಟಾ ಆಗಿದೆ ಸ್ಟೇಟ್ಮೆಂಟು. ಇಲ್ಲೇನೋ ಬೌದ್ಧ ಸ್ತೂಪಗಳು ಎಲ್ಲಿ ಕಂಡುಬರುತ್ತೆ ಅಲ್ಲಿ ಕೇವ್ಸ್ ಹಾಕಿದ್ದಾರೆ. ಕೇವ್ಸ್ ಎಲ್ಲಿ ಕಂಡು ಬರ್ತದೆ ಅಂಥ ಪ್ಲೇಸ್ಗಳನ್ನು ಏನು ಮಾಡಿ ಸ್ತೂಪಗಳನ್ನು ಹಾಕ್ಬಿಟ್ಟಿದ್ದಾರೆ. ಸೊ ಎರಡೂ ಸ್ಟೇಟ್ಮೆಂಟು ರಾಂಗು, ಮೇಲಿನ ಯಾವುದು ಅಲ್ಲ. ಸೊ ಇಲ್ಲಿ ಏನಾಗುತ್ತೆ, ಇದು ಆಪ್ಷನ್ ರೈಟ್. ಅಂದರೆ ಇವು ಎರಡೂ ಅಲ್ಲ. ದಿಸ್ ಈಸ್ ರಾಂಗ್, ದಿಸ್ ಈಸ್ ರಾಂಗ್. ದಟ್ಸ್ ವೈ ವಿ ಕ್ಯಾನ್ ಟೇಕ್ ಆಪ್ಷನ್ ಡಿ. ಮೂವತ್ತೊಂದನೇದು, ಈ ಕೆಳಗಿನ ಹೇಳಿಕೆಗಳನ್ನು ಕುರಿತು ಗಮನಿಸಿ. ಅಶೋಕನ ಶಾಸನಗಳು ಪ್ರಧಾನವಾಗಿ ಬ್ರಾಹ್ಮಿ ಲಿಪಿ ಮತ್ತು ಪ್ರಾಕೃತ ಭಾಷೆಯಲ್ಲಿ ಕಂಡುಬಂದಿವೆ. ಕರೆಕ್ಟ್. ಎರಡನೇದು, ಕರ್ನಾಟಕದ 9 ಸ್ಥಳಗಳಲ್ಲಿ ಅಶೋಕನ 17 ಶಾಸನಗಳು ದೊರೆತಿವೆ. ಇವುಗಳಲ್ಲಿ ರಾಯಚೂರು ಜಿಲ್ಲೆಯ ಮಸ್ಕಿ ಶಾಸನ ಪ್ರಮುಖವಾಗಿರುವುದು ಅಂತಕ್ಕಂಥದ್ದು. ಸೊ ಇಲ್ಲಿ ಎರಡೂ ಆಪ್ಷನ್ ರೈಟ್ ಆಗಿರುತ್ತೆ. ಅಶೋಕನ ಮಸ್ಕಿ ಶಾಸನದಲ್ಲಿ ದೇವನಾಂ ಪ್ರಿಯ ಅಶೋಕ ಅಂತ ಒಂದು ವರ್ಡು ಮೆನ್ಷನ್ ಆಗಿದೆ. 32ನೇದು, ಮೌರ್ಯರ ಆಡಳಿತ ಪದ್ಧತಿಯನ್ನು ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ರಾಜನೇ ಆಡಳಿತ ವ್ಯವಸ್ಥೆಯ ಮುಖ್ಯಸ್ಥನಾಗಿದ್ದನು. ಎಲ್ಲ ಅಧಿಕಾರಗಳು ಆತನ ಕೈಯಲ್ಲಿದ್ದವು. ರಾಜನಿಗೆ ಸಲಹೆ ನೀಡಲು ಮಂತ್ರಿಮಂಡಲವಿತ್ತು. ಹೌದು, ಈ ಒಂದು ರಾಜಪ್ರಭುತ್ವದಲ್ಲಿ ರಾಜನೇ ಅಂತಿಮವಾಗಿರ್ತಾನೆ. ಇದು ಕರೆಕ್ಟ್. ಧರ್ಮ ಮಹಾಮಾತ್ರರು ಎಂಬ ವಿಶೇಷ ಅಧಿಕಾರಗಳು ಜನರಲ್ಲಿ ಉತ್ತಮ ನೀತಿ ನಡತೆಯನ್ನು ಪ್ರಚಾರ ಮಾಡುತ್ತಿದ್ದರು. ಅನಾಥರು, ವಿಧವೆಯರು ಮತ್ತು ವಯೋವೃದ್ಧರ ಕ್ಷೇಮವನ್ನು ನೋಡಿಕೊಳ್ಳುವ ಜವಾಬ್ದಾರಿ ಕೂಡ ಅವರದ್ದಾಗಿತ್ತು. ಸೊ ಎರಡನೇ ಸ್ಟೇಟ್ಮೆಂಟು ಸಹ ಸರಿಯಾಗುತ್ತೆ. ಈ ಧರ್ಮ ಮಹಾಮಾತ್ರರು ಅನ್ನೋ ಕಾನ್ಸೆಪ್ಟು ಅಶೋಕನ ಧಮ್ಮ ಅಂತ ಇದೆ. ಅಶೋಕನ ಒಂದು ಧಮ್ಮ ಅಥವಾ ಆಗ್ಬೋದು, ಧರ್ಮನ ಆಗ್ಬೋದು. ಇದು ಏನಾಗುತ್ತೆ, ಈ ಒಂದು ಕಾನ್ಸೆಪ್ಟಿಂದ ಅಶೋಕ ಪ್ರೇರೇಪಣೆಗೊಂಡಿರ್ತಾನೆ. ಇಲ್ಲೇನಪ್ಪ ಅಂದರೆ ಆನ್ಸರು 1 ಮತ್ತು 2 ಸರಿ. ಕುಶಾನರನ್ನು ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಅಂದರೆ ದಿ ಕ್ವಶನ್ ಟಾಕ್ಸ್ ಅಬೌಟ್ ಕುಶಾನ್ಸ್. ಕನಿಷ್ಕನು ತಾನು ಅಧಿಕಾರಕ್ಕೆ ಬಂದ ನೆನಪಿಗಾಗಿ ಶಕವರ್ಷವನ್ನು ಪ್ರಾರಂಭ ಮಾಡಿದನು. ಸೊ ಶಕವರ್ಷ ಕ್ರಿಸ್ತಶಕ 78. ಕುಶಾನರು ಭಾರತದಲ್ಲಿ ಚಿನ್ನದ ನಾಣ್ಯಗಳನ್ನು ವಿಪುಲವಾಗಿ ಜಾರಿಗೆ ತಂದರು. ಕರೆಕ್ಟ್. ಇದು ಸಹ ಸ್ಟೇಟ್ಮೆಂಟ್ ರೈಟ್. ಕನಿಷ್ಕನು ವಿದ್ವಾಂಸರು ಮತ್ತು ಸಾಹಿತಿಗಳಿಗೆ ಆಶ್ರಯ ನೀಡಿದ್ದನು. ಅವರಲ್ಲಿ ಅಶ್ವಘೋಷ ಪ್ರಮುಖನಾದನು. ಇವನ ಅಶ್ವಚರಿತೆ ಎಂಬ ಕೃತಿಯನ್ನು ಸಂಸ್ಕೃತದಲ್ಲಿ ರಚಿಸಿದ್ದಾನೆ. ಇದರಲ್ಲಿ 50% ರೈಟು, 50% ರಾಂಗ್ ಇದೆ.
50% ರೈಟು. ಕನಿಷ್ಕನು ವಿದ್ವಾಂಸರು ಮತ್ತು ಸಾಹಿತಿಗಳಿಗೆ ಆಶ್ರಯ ನೀಡಿದ್ದನು. ದಿಸ್ ಈಸ್ ರೈಟ್. ಅವರಲ್ಲಿ ಅಶ್ವಘೋಷ ಪ್ರಮುಖನು. ದಿಸ್ ಈಸ್ ಆಲ್ಸೋ ರೈಟ್. ಇವನು ಅಶ್ವಚರಿತೆ ಅಲ್ಲ, ಇದು ತಪ್ಪಿದೆ, ಬುದ್ಧ ಚರಿತೆಯಾಗಿರುತ್ತೆ ಎಂಬ ಕೃತಿಯನ್ನು ಸಂಸ್ಕೃತದಲ್ಲಿ ರಚಿಸಿದ್ದಾನೆ. ಸೊ ನಮಗೆ ಇಲ್ಲಿ 3ನೇ ಹೇಳಿಕೆ ಸರಿಯಾಗಿದೆ, 3ನೇ ಹೇಳಿಕೆ ತಪ್ಪಾಗಿದೆ. ಸೊ ಇಲ್ಲಿ ನಮಗೇನು ಆಪ್ಷನ್ 1 ಮತ್ತು 2 ಸಿ, ಆಪ್ಷನ್ ಸಿ ಇಸ್ ರೈಟ್. 34ನೇದು ಇಲ್ಲಿ ನೋಡಿ, ಕನಿಷ್ಕನು ವಿದ್ವಾಂಸರು ಮತ್ತು ಸಾಹಿತಿಗಳಿಗೆ ಆಶ್ರಯ ನೀಡಿದನು. ಅವರಲ್ಲಿ ಅಶ್ವಘೋಷ ಪ್ರಮುಖನು, ಬುದ್ಧ ಚರಿತೆ ಮತ್ತು ಸಂಸ್ಕೃತ, ಇದು ಇಂಪಾರ್ಟೆಂಟು. 34ನೇ ಪ್ರಶ್ನೆ, ಈ ಕೆಳಗಿನವರುಗಳಲ್ಲಿ ಯಾರು ತನ್ನ ದಕ್ಷಿಣ ಭಾರತದ ದಂಡಯಾತ್ರೆ ನೆನಪಿಗಾಗಿ ಅಶ್ವಮೇಧ ಯಾಗ, ಈ ಮೇಲಿನ ಪ್ರಶ್ನೆ ನೋಡ್ಬೋದು, ಅಶ್ವಮೇಧ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಅಶ್ವಮೇಧ ಯಾಗವನ್ನು ಆಚರಿಸಿದನು. ಯಾರಪ್ಪ ಅಂತಂದರೆ 2ನೇ ಚಂದ್ರಗುಪ್ತ. 35 ಫಾಯಿಯಾನನ್ನು ಕುರಿತು ಈ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿದೆ. ಸೊ ನಮಗೆ ಈ ಒಂದು ಎಕ್ಸಾಮ್ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಯಾವುದು ತಪ್ಪು ಯಾವುದು ಸರಿ ಅಂತ ನಾವು ಸರಿಯಾಗಿ ಓದಲ್ಲ. ಈ ರೀತಿಯಾಗಿ ನಾವು ಎಕ್ಸಾಮ್ಸಲ್ಲಿ ಕ್ವಶನ್ ರಾಂಗ್ ಮಾಡಿ ಬಂದು ಆಮೇಲೆ ವ್ಯತ್ಯಯ ಪಡ್ತೀವಿ. ಸೊ ಆದ್ದರಿಂದ ಕ್ವಶನ್ ನೀಟಾಗಿ ಓದಬೇಕಾಗುತ್ತೆ. ಇಲ್ಲಿ ಏನಾಗಿದೆ, ತಪ್ಪಾಗಿದೆ ಅಂತ ಕೇಳಿದ್ದಾರೆ. ಭಾರತದ ಅನುಭವಗಳನ್ನು ಫಾಯಿಯಾನ್ ತನ್ನ ಕೃತಿ ಗೋಕೋಕಿಯಲ್ಲಿ ದಾಖಲಿಸಿದ್ದಾನೆ. ದಿಸ್ ಈಸ್ ರೈಟ್. ಫಾಯಿಯಾನ್ ಪ್ರಕಾರ ಗುಪ್ತ ಸಾಮ್ರಾಜ್ಯದಲ್ಲಿ ಅಪರಾಧಗಳು ಸಾಕಷ್ಟು ಪ್ರಮಾಣದಲ್ಲಿದ್ದವು. ಸೊ ಇಲ್ಲಿ ಬರೀ ಅಪರಾಧಗಳಿದ್ದವು ಅಂತಂದರೆ ಒಂದು ರೀತಿಯಾಗಿ ಬೇರೆ ಇರ್ಬೋದು, ಯಾಕಂದರೆ ಪ್ರತಿಯೊಂದು ಮನುಷ್ಯನ ಹುಟ್ಟಿನೊಂದಿಗೆ ಅಪರಾಧಗಳು ಏನಾಗಿದೆ ಉಟ್ಕೊಂಡಿದ್ದಾವೆ. ಆದರೆ ಇಲ್ಲಿ ಎಕ್ಸ್ಟ್ರೀಮ್ ವರ್ಡ್ ಸಾಕಷ್ಟು, ಟೂ ಮಚ್ ಅಂತ ಹೇಳಿದ್ದಾರೆ. ಸೊ ಇದು ಏನಾಗುತ್ತೆ, ಯಾವುದೇ ಆಗಲಿ ಒಂದು ಸೆಂಟೆನ್ಸಲ್ಲಿ ಎಕ್ಸ್ಟ್ರೀಮಿಸಮ್ ಅಂತ ಎಕ್ಸ್ಟ್ರೀಮ್ ಏನಾದರೂ ಇದ್ದರೆ ಆ ಒಂದು ಹೇಳಿಕೆ ಏನಾಗುತ್ತೆ, ತಪ್ಪಾಗಿರುತ್ತೆ. ಇಲ್ಲೇನಿದೆ, ಎಕ್ಸ್ಟ್ರೀಮಿಸಮ್ ಇದೆ. ಸೊ ಈ ಹೇಳಿಕೆ ಬಹುಶಃ ತಪ್ಪಾಗಿರುತ್ತೆ. ಕರೆಕ್ಟ್, ಇದು ತಪ್ಪು. ಫಾಯಿಯಾನ್ ಪ್ರಕಾರ ಗುಪ್ತ ಸಾಮ್ರಾಜ್ಯ ಆಡಳಿತ ಜನಪರವಾಗಿದೆ. ದಿಸ್ ಈಸ್ ಆಲ್ಸೋ ಟ್ರೂ. ಮೇಲಿನೆಲ್ಲವೂ ಸರಿ, ಇದು ಸಹ ಏನಾಗುತ್ತೆ, ಇದಲ್ಲ. ಸೊ ನಮಗೇನಂದರೆ ತಪ್ಪಾಗಿದೆ. ಯಾವ ತಪ್ಪು? ಬಿ ತಪ್ಪು. ಸೊ ಆನ್ಸರ್ ಏನು? ಬಿ. ಫಾಯಿಯಾನ್ ಪ್ರಕಾರ ಗುಪ್ತ ಸಾಮ್ರಾಜ್ಯದಲ್ಲಿ ಅಪರಾಧಗಳು ಸಾಕಷ್ಟು ಪ್ರಮಾಣ ಇಲ್ಲ, ಇದು ತಪ್ಪು. ಈ ಕೆಳಗಿನ ಹೇಳಿಕೆಗಳನ್ನು ಕುರಿತು ಗಮನಿಸಿ. ಗುಪ್ತರ ಕಾಲದಲ್ಲಿ ರಾಜಾಶ್ರಯದಿಂದ ಸಂಸ್ಕೃತ ಸಾಹಿತ್ಯವು ಸಮೃದ್ಧವಾಗಿ ಬೆಳೆಯಿತು. ಹೌದು, ಗುಪ್ತರ ಕಾಲದಲ್ಲಿ ಕಾಳಿದಾಸ ಮೊದಲಾದ ಕವಿಗಳಿದ್ದರು. ಅವರೇನು ಮಾಡ್ತಾರೆ ಅಂದರೆ ಸಂಸ್ಕೃತ ಭೂಯಿಷ್ಠವಾದಂತಹ ಒಂದು ಕತೆ, ಒಂದು ಕಾದಂಬರಿಗಳನ್ನು ಬರಿತಾಯಿದ್ರು. ಫಸ್ಟ್ನೇ ಸ್ಟೇಟ್ಮೆಂಟ್ ಈಸ್ ರೈಟ್. ಕಾಳಿದಾಸನು ಗುಪ್ತ ಕಾಲದ ಮಹಾಕವಿ. ಈತನು ಜಗತ್ತಿನ ಶ್ರೇಷ್ಠ ನಾಟಕಕಾರರಲ್ಲಿ ಒಬ್ಬನಾಗಿದ್ದಾನೆ. 2ನೇ ಚಂದ್ರಗುಪ್ತನ ಆಸ್ಥಾನದಲ್ಲಿ ಅಲಂಕರಿಸಿದ 9 ಮಂದಿ ನವರತ್ನರಲ್ಲಿ ಈತನು ಒಬ್ಬನಾಗಿದ್ದ. ದಂಡಿ, ಕಾಳಿದಾಸ, ವರಮಹಿರ ಮೊದಲಾದ ಒಂದು ನವರತ್ನಗಳಲ್ಲಿ ಇವರು ಸಹ ಕಾಳಿದಾಸ ಕಂಡು ಬರ್ತಾನೆ. ಸ್ಟೇಟ್ಮೆಂಟ್ 2 ಇಸ್ ರೈಟ್. ಕಾಳಿದಾಸ ಮೇಘ ಸಂದೇಶ ಮೊದಲಾದ ಒಂದು ಕಾದಂಬರಿಗಳನ್ನು ರಚನೆ ಮಾಡ್ತಾನೆ. ಮೃಚ್ಕಟಿಕೆ ಬರೆದ ಶೂದ್ರಕ ಮತ್ತು ವೃದ್ಧಾರಕ್ಷ ಬರೆದಂತಹ ವಿಶಾಖದತ್ತ ಗುಪ್ತರ ಕಾಲದ ಇತರ ಪ್ರಸಿದ್ಧ ನಾಟಕಕಾರರು. ಸೊ ಇವರು ಪ್ರಸಿದ್ಧ ನಾಟಕಕಾರರು. ಕರೆಕ್ಟ್. ಸೊ ಮೃಚ್ಕಟಿಕ ಶೂದ್ರಕ ಬರಿತಾನೆ, ಮುದ್ರಾ ರಾಕ್ಷಸ ವಿಶಾಖದತ್ತ ಬರಿತಾನೆ. ನಮ್ಮ ದೇಶದಲ್ಲಿ ದೇವಾಲಯ ನಿರ್ಮಾಣ ವಾಸ್ತುಶಿಲ್ಪ ಆರಂಭಗೊಂಡಿದ್ದು ಗುಪ್ತರ ಕಾಲದಲ್ಲಿ. ಹೌದು, ಇಲ್ಲಿ ದಶಾವತಾರ ದೇವಾಲಯ ಅಂತ ಬರುತ್ತೆ. ದಶಾವತಾರ ದೇವಾಲಯ ದಿಯೋಗಢಲ್ಲಿ ಕಂಡು ಬರುತ್ತೆ. ಈ ಗುಪ್ತರ ಕಾಲದಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಸ್ಪೆಷಲಿ ಉತ್ತರ ಭಾರತದಲ್ಲಿ ದೇವಾಲಯ ವಾಸ್ತುಶಿಲ್ಪಕ್ಕೆ ಬುನಾದಿ ಹಾಕಿದವರು ಇರಾಗುತ್ತೆ. ದಕ್ಷಿಣ ಭಾರತದಲ್ಲಿ ದ್ರಾವಿಡ ವಾಸ್ತುಶಿಲ್ಪಕ್ಕೆ ಪಲ್ಲವರು ಮತ್ತು ಚೋಳರು ಏನು ಮಾಡ್ತಾರೆ, ದ್ರಾವಿಡ ವಾಸ್ತುಶಿಲ್ಪದ ಪ್ರವರ್ತಕರಾಗಿ ಕಂಡುಬರ್ತಾರೆ. ಹರ್ಷವರ್ಧನನು ಕಲಿ ಮಾತ್ರವಲ್ಲ, ಕವಿಯೂ ಆಗಿದ್ದನು. ಸ್ವತಃ ಹರ್ಷವರ್ಧನನು ಸಂಸ್ಕೃತದಲ್ಲಿ ಪ್ರಿಯಾದರ್ಶಿಕ, ರತ್ನಾವಳಿ ಮತ್ತು ನಾಗಾನಂದ ಎಂಬ 3 ನಾಟಕಗಳನ್ನು ರಚಿಸಿದ್ದಾನೆ. ಬಾಣಭಟ್ಟ ಮೊದಲಾದ ಕವಿಗಳಿಗೂ ಆಶ್ರಯ ನೀಡಿದ್ದನು. ಬಾಣಭಟ್ಟನು ಹರ್ಷವರ್ಧನನ್ನು ಕುರಿತು ಹರ್ಷಚರಿತೆ ಎಂಬ ಕೃತಿಯನ್ನು ಬರೆದನು. ಶಿಕ್ಷಣ ಪ್ರೇಮಿಯಾಗಿದ್ದ ಹರ್ಷವರ್ಧನನು ಈ ಕೆಳಗಿನ ಯಾವ ವಿಶ್ವವಿದ್ಯಾನಿಲಯಕ್ಕೆ ಉದಾರವಾಗಿ, ಕ್ವಶನ್ ಇಲ್ಲಿ ಯಾವ ವಿಶ್ವವಿದ್ಯಾಲಯ, ಕ್ವಶನ್ ಇದು, ಯಾವ ವಿಶ್ವವಿದ್ಯಾಲಯಕ್ಕೆ ಉದಾರವಾಗಿ ದತ್ತಿಗಳನ್ನು ನೀಡಿದಂದರೆ ನಳಂದ ವಿಶ್ವವಿದ್ಯಾಲಯ. ಸೊ ನಳಂದ ವಿಶ್ವವಿದ್ಯಾಲಯಗೂ ಹರ್ಷವರ್ಧನಿಗೂ ಸಾಕಷ್ಟು ಲಿಂಕ್ ಇರುವುದನ್ನು ನಾವು ನೋಡ್ಬೋದಾಗಿದೆ. ಸೊ ನಳಂದ ವಿಶ್ವವಿದ್ಯಾಲಯ ಏನಾಗುತ್ತೆ, ಈ ಗುಪ್ತರ ಕಾಲದಲ್ಲಿ ಆರಂಭವಾಗುತ್ತೆ. ಇದನ್ನು ಸ್ಥಾಪನೆ ಮಾಡೋದನ್ನು ಕುಮಾರಗುಪ್ತ.
38 ಭಾರತೀಯ ರಿಸರ್ವ್ ಬ್ಯಾಂಕ್ ಇತ್ತೀಚೆಗೆ ಸಹಸ್ರ ವರ್ಷ ತುಂಬಿರುವ ಬೃಹದೇಶ್ವರ ದೇವಾಲಯ ಎಂಬ 1,000 ಮುಖಬೆಲೆಯ ನಾಣ್ಯವನ್ನು ಹೊರತಂದಿದೆ. ಹಾಗಾದರೆ ಬೃಹದೀಶ್ವರ ದೇವಾಲಯ ಈ ಕೆಳಗಿನ ಯಾವ ಸಾಮ್ರಾಜ್ಯಕ್ಕೆ ಸೇರಿದೆ? ನಾನು ಹೇಳಿದೆ ದ್ರಾವಿಡ ವಾಸ್ತುಶಿಲ್ಪ, ಅದು ವಿಶೇಷವಾಗಿ ದಕ್ಷಿಣ ಭಾರತದ ವಾಸ್ತುಶಿಲ್ಪಕ್ಕೆ ಚೋಳರ ಕೊಡುಗೆ ಒಂದು ಬಹುಮುಖ್ಯವಾದಂತು. ಈ ಒಂದು ಬೃಹದೇಶ್ವರ ದೇವಾಲಯ ಅಂದರೆ ಅತ್ಯಂತ ಎತ್ತರವಾದ ಗೋಪುರವನ್ನು ಹೊಂದಿರುವಂತಹ ದೇವಾಲಯ ಬೃಹದೇಶ್ವರ ದೇವಾಲಯ. ಇದನ್ನು ಚೋಳರು ನಿರ್ಮಾಣ ಮಾಡ್ತಾರೆ. ಇದನ್ನು ಈ ಚೋಳರಲ್ಲಿ ರಾಜ ಚೋಳ ಅಂತಕ್ಕಂಥ ದೊರೆ ಈ ಬೃಹದೇಶ್ವರ ದೇವಾಲಯವನ್ನು ನಿರ್ಮಾಣ ಮಾಡ್ತಾನೆ. 40ನೇ ಪ್ರಶ್ನೆ, ಚೋಳರ ಗ್ರಾಮಾಡಳಿತ ಪದ್ಧತಿಯನ್ನು ಕುರಿತು ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಅಂದರೆ ಚೋಳರ ಆಡಳಿತ ಅಂದರೆ ಗ್ರಾಮಾಡಳಿತ ಅಂದರೆ ಚೋಳರ ಕಾಲ. ಅಷ್ಟೊಂದು ಪ್ರಬುದ್ಧವಾಗಿ, ಅಷ್ಟೊಂದು ಒಂದು ಉನ್ನತವಾಗಿ ಗ್ರಾಮಾಡಳಿತ ಚೋಳರ ಕಾಲದಲ್ಲಿ ಕಂಡುಬರುತ್ತೆ. ಗ್ರಾಮಾಡಳಿತವನ್ನು ಆಯಾ ಗ್ರಾಮ ಸಭೆಗಳೇ ನಡೆಸುತ್ತಿದ್ದವು. ಗ್ರಾಮ ಸಭೆಯು ಸದಸ್ಯರನ್ನು ಚುನಾಯಿಸಲಾಗಿಸುತ್ತಿತ್ತು. ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಆ ಸದಸ್ಯರನ್ನು ಅವರು ಚುನಾಯಿಸ್ತಾ ಇದ್ರು. ಭಾರತದ ಆಡಳಿತ ನಡೆಸಿದ ಬ್ರಿಟಿಷ್ ಅಧಿಕಾರಿಗಳು ಚೋಳರ ದಕ್ಷ ಆಡಳಿತವನ್ನು ಮೆಚ್ಚಿಕೊಂಡು ಚೋಳರ ಕಾಲದ ಗ್ರಾಮಗಳು ಪುಟ್ಟ ಗಣರಾಜ್ಯಗಳು, ಇವೇನಪ್ಪ ಅಂತಂದ್ರೆ ಒಂದು ಸ್ಮಾಲ್ ರಿಪಬ್ಲಿಕ್ಸ್ ಎಂಬಂತೆ ಒಂದು ಬಣ್ಣಿಸ್ತಾರೆ. ಸೊ ಚೋಳರ ಕಾಲದಲ್ಲಿ ಇದ್ದಂತಹ ಒಂದು ಗ್ರಾಮ ರಾಜ್ಯ ವ್ಯವಸ್ಥೆ ಆರ್ಟಿಕಲ್ 40 ಆಗಿ ಸಂವಿಧಾನದಲ್ಲಿ ಕಂಡುಬರುತ್ತೆ. ಸೊ ಇವೆರಡೂ ಸ್ಟೇಟ್ಮೆಂಟ್ 1 ಮತ್ತು 2 ಸರಿಯಾಗಿದೆ. ಚೋಳರ ಗ್ರಾಮಾಡಳಿತದ ಬಗ್ಗೆ ಪ್ರಿಲಿಮ್ಸು ಮತ್ತು ಮೇನ್ಸಲ್ಲಿ ಸಿಕ್ಕಾಪಟ್ಟೆ ಕೇಳ್ತಾರೆ. ಉತ್ತರ ಮೇರೂರು ಶಾಸನ ಇದನ್ನು ಬರೆದಿಟ್ಕೊಳ್ಳಿ. ಉತ್ತರ ಮೇರೂರು ಶಾಸನ. ಸೊ ಈ ಉತ್ತರ ಮೇರೂರು ಶಾಸನ ಇದಕ್ಕೆ ಸಂಬಂಧಪಟ್ಟಿದೆ. ನಲವತ್ತೊಂದನೇ ಪ್ರಶ್ನೆ, ಈ ಕೆಳಗಿನ ಯಾವ ನಿದರ್ಶನಗಳು ಭೂಮಿಯು ಗೋಳಾಕಾರವಾಗುವುದೆಂಬುದನ್ನು ನಿರೂಪಿಸುತ್ತವೆ? ಆಕಾಶಕಾಯಗಳು ಗೋಳಾಕಾರವಾಗಿ ಕಾಣುವುದು. ಹೌದು, ನಮಗೆ ಭೂಮಿ ಗೋಳಾಕಾರವಾಗಿರೋದ್ರಿಂದ ಬೇರೆ ಗ್ರಹಗಳು ನಮಗೆ ಸಹ ಗೋಳಾಕಾರವಾಗಿ ಕಂಡುಬರ್ತವೆ. ಚಂದ್ರಗ್ರಹಣ ಏನಾಗುತ್ತೆ ಅಂತಂದ್ರೆ ಅಂದರೆ ಸೂರ್ಯ, ಭೂಮಿ, ಚಂದ್ರ. ಸೊ ಸೂರ್ಯನಿಂದ ಬಂದಂತಹ ಕಿರಣಗಳು ಭೂಮಿಯ ಒಂದು ನೆರಳನ್ನು ಸೃಷ್ಟಿಸಿ ಆ ನೆರಳು ಚಂದ್ರನ ಮೇಲೆ ಬೀಳುತ್ತೆ. ಚಂದ್ರನ ಮೇಲೆ ಬಿದ್ದಂತಹ ನೆರಳು ದಿ ಶ್ಯಾಡೋ ವಿಚ್ ಈಸ್ ಇನ್ ದಿ ಫಾರ್ಮ್ ಆಫ್ ಒಂದು ಗ್ಲೋಬಲ್ ಯಾವ ರೀತಿ ಇದೆ ಅಂದರೆ ಓವಲ್ ಈ ಶೇಪಲ್ಲಿ ಇದೆ. ಯಾವುದು? ಗೋಳಾಕಾರ. ಸೊ ಗೋಳಾಕಾರ ಶೇಪದಲ್ಲಿ ಇರುತ್ತೆ. ಅದೇನು ಮಾಡುತ್ತೆ? ಚಂದ್ರಗ್ರಹಣ. ಸೊ ಆಕಾಶಕಾಯಗಳು ಸರಿ ಆಯಿತು, ಚಂದ್ರಗ್ರಹಣ ಕರೆಕ್ಟ್ ಆಯಿತು. ಸೂರ್ಯೋದಯ ಮತ್ತು ಸೂರ್ಯಾಸ್ತ. ಸೊ ಸೂರ್ಯೋದಯ ಮತ್ತು ಸೂರ್ಯಾಸ್ತದಲ್ಲಿ ಏನಾಗುತ್ತೆ, ನಮಗೆ ಒಂದು ಸೂರ್ಯ ಮುಳುಗಿದರೂ ಸಹ ಬೆಳಕು ಕಂಡು ಬರುತ್ತೆ. ಹೊರೈಸನ್ ಎಫೆಕ್ಟ್ ಅಂತಾರೆ. ಸೊ ಇದು ಸೂರ್ಯಾಸ್ತ ಮತ್ತು ಸೂರ್ಯೋದಯ ಏನಾಗುತ್ತೆ, ಎಲ್ಲೋ ಎದ್ದು ಬರ್ತಾ ಇದ್ದಾನೆ ಸೂರ್ಯ, ಎಲ್ಲೋ ಒಂಥರ ಮುಳುಗ್ತಾ ಇದ್ದಾನೆ ಅಂತ ಒಂದು ರೀತಿಯಾಗಿ ಭಾಸವಾಗುತ್ತೆ. ಸೊ ಇದು ಸಹ ಗೋಳಾಕಾರಕ್ಕೆ ಪೂರಕವಾಗಿದೆ. ಆಮೇಲೆ ಮೇಲಿನ ಎಲ್ಲವೂ ಸರಿ, ಕರೆಕ್ಟ್. ಈ ಎಲ್ಲ ಇದು ಭೂಮಿಯು ಗೋಳಾಕಾರವಾಗಿದೆ ಎಂಬುದಕ್ಕೆ ಮೇಲಿನ ABC ಸಹ ಸರಿಯಾಗಿದೆ. ಇಲ್ಲಿ ನೋಡಿ, ಸೂರ್ಯೋದಯ ಮತ್ತು ಸೂರ್ಯಾಸ್ತ. ಭೂಮಿಯು ಗೋಳಾಕಾರವಾಗಿರೋದ್ರಿಂದ ಪ್ರಪಂಚದ ವಿವಿಧ ಸ್ಥಳಗಳಲ್ಲಿ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ವೇಳೆಯು ಒಂದೇ ಸಮನಾಗಿರುವುದಿಲ್ಲ. ಅಂದರೆ ಈಗ ನಾವು ಭಾರತದಲ್ಲಿ ನೋಡ್ಬೋದು, ಅರುಣಾಚಲ ಪ್ರದೇಶದಲ್ಲಿ ಫಸ್ಟ್ ಸೂರ್ಯೋದಯವಾದರೆ ಗುಜರಾತ್ನಲ್ಲಿ ಕೊನೆಗೆ ಸೂರ್ಯೋದಯ ಆಗುತ್ತೆ. ಯಾಕಂದರೆ ಭೂಮಿ ಗೋಳಾಕಾರವಾಗಿದ್ದು ಅದು ರೌಂಡ್ ಆಗಬೇಕಾದ್ರೆ ಫಸ್ಟ್ ಅರುಣಾಚಲ ಬರುತ್ತೆ, ನಂತರದಲ್ಲಿ ಗುಜರಾತ್ ಕಂಡು ಬರುತ್ತೆ. ಸೊ ಸೂರ್ಯೋದಯ ಮತ್ತು ಸೂರ್ಯಾಸ್ತ ಪ್ರಪಂಚದ ಎಲ್ಲ ಭಾಗಗಳಿಗೂ ಒಂದೇ ಸಮಯದಲ್ಲಿ ಆಗುವುದಿಲ್ಲ. ಸೊ ಇದು ಸೂರ್ಯೋದಯ ಮತ್ತು ಸೂರ್ಯಾಸ್ತ. 42ನೇದು ಎ ಪಟ್ಟಿ ಮತ್ತು ಬಿ ಪಟ್ಟಿಯ ವಿಷಯಗಳನ್ನು ಹೊಂದಿಸಿ ಬರೆಯಿರಿ ಅಂತ ಇದೆ. ಇಲ್ಲೇನಪ್ಪ ಅಂತಂದರೆ ಭೂ ಅಕ್ಷ ಭ್ರಮಣ ಅಂತಂದ್ರೇನು? ಭೂಮಿ ಅಕ್ಷ ನಕ್ಷತ್ರಕ್ಕೆ ದಿನ, ಸೌರ ದಿನ. ಭೂ ಅಕ್ಷ ಭ್ರಮಣ, ಭೂಮಿಯು ತನ್ನ ಅಕ್ಷದ ಸುತ್ತಲೂ ಪಶ್ಚಿಮದಿಂದ ಪೂರ್ವಕ್ಕೆ ಸುತ್ತುವುದು. ಭೂಮಿಯ ಅಕ್ಷ ಉತ್ತರ ಮತ್ತು ದಕ್ಷಿಣ ಧ್ರುವಗಳನ್ನು ಸೇರಿದಂತೆ ಭೂಮಧ್ಯದ ರೇಖೆಗಳನ್ನು. ಇಲ್ಲಿ ನೋಡಿ, ಇದು ಭಾಳ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಅಕ್ಷ ಭ್ರಮಣ ಅಂತಂದರೆ ಭೂಮಿ ತನ್ನೆಟ್ಟಿಗೆ ತಾನೇ ತಿರುಗ್ತಕ್ಕಂಥದ್ದು. ಇದು ಸೂರ್ಯ, ಇದು ಭೂಮಿ ತನ್ನೆಟ್ಟಿಗೆ ತಾನೇ ತಿರುಗ್ಕೊಂತ ಹೋಗುತ್ತೆ. ಇದು ಅಕ್ಷ ಭ್ರಮಣ. ಸೊ ತನ್ನೆಟ್ಟಿಗೆ ತಾನು ತಿರುಗಿದುಕೊಳ್ಳದೆ ಇಟ್ ರಿವಾಲ್ವ್ಸ್ ಅರೌಂಡ್ ದಿ ಸನ್. ದಿಸ್ ಈಸ್ ಕಾಲ್ಡ್ ರೆವಲ್ಯೂಷನ್. ಅಂದರೆ ಇದು ಭೂ ಅಕ್ಷ ಭ್ರಮಣ, ಭೂ ಪರಿಭ್ರಮಣ. ರೊಟೇಷನ್ ಆ್ಯಂಡ್ ರೆವಲ್ಯೂಷನ್. ಸೊ ರೊಟೇಷನ್ ಅಂತಂದ್ರೆಗಿನ ನಾವೇ ತಿರುಗ್ತಕ್ಕಂಥದ್ದು ರೊಟೇಷನ್ನು. ರೆವಲ್ಯೂಷನ್ ಅಂದರೆ ಆ ಭೂಮಿ ತಿರುಗ್ತಾ ಇಡೀ ಸೂರ್ಯನನ್ನು ಒಂದು ರೌಂಡ್ ಹಾಕುತ್ತಲ್ಲ, ದಟ್ ಈಸ್ ರೆವಲ್ಯೂಷನ್. ಅದು ಭೂ ಪರಿಭ್ರಮಣ, ಇದು ಭೂ ಅಕ್ಷ ಭ್ರಮಣ. ಭೂಮಿಯು ತನ್ನ ಅಕ್ಷದ ಸುತ್ತಲೂ ಪಶ್ಚಿಮದಿಂದ ಪೂರ್ವಕ್ಕೆ. ಇದು ಭಾಳ ಇಂಪಾರ್ಟೆಂಟು. ಅಂದರೆ ವೆಸ್ಟ್ ಟು ಈಸ್ಟ್, ಈಸ್ಟ್ ಟು ವೆಸ್ಟ್ ಅಲ್ಲ. ಸೊ ಇದನ್ನು ಸಹ ನಿಮ್ಮನ್ನು ಕನ್ಫ್ಯೂಸ್ ಮಾಡ್ತಾರೆ. ಭೂಮಿಯ ಅಕ್ಷ
ಉತ್ತರ ಮತ್ತು ದಕ್ಷಿಣ ಧ್ರುವಗಳನ್ನು ಸೇರುವಂತೆ ಭೂಮಧ್ಯದ ಮೂಲಕ ಎಳೆಯಬಹುದಾದ ಊಹಾರೇಖೆ. ಅಂದರೆ ಒಂದು ಭೂಮಿ ಐತೆ ಅಂದ್ಕೊಳ್ಳಿ. ಸೊ ಈ ಒಂದು ಕಲ್ಪನಾ ರೇಖೆ ಇಲ್ಲಿ ಹೇಳಿದರೆ ಉತ್ತರ ಮತ್ತು ಎಳೆಯಬಹುದು ಊಹಾರೇಖೆ, ಕಲ್ಪನಾ ರೇಖೆ ಇದೆಯಲ್ಲ ಇದನ್ನು ಭೂಮಿ ಅಕ್ಷ ಅಂತಾರೆ. ನಾಕ್ಷತ್ರಿಕ ದಿನ ಭೂಮಿಯು ತನ್ನ ಅಕ್ಷದ ಸುತ್ತ ತಿರುಗಲು ವಾಸ್ತವಿಕವಾಗಿ ತೆಗೆದುಕೊಳ್ಳಲು ದಿನ. ಅಂದರೆ ನಾಕ್ಷತ್ರಿಕ ದಿನ ಅಂದರೆ ಒಂದು 24 hours ಅಲ್ಲ, ಇದು ನಾಕ್ಷತ್ರಿಕ ದಿನ. ಅಂದರೆ ಭೂಮಿ ಒಂದು ರೌಂಡ್ ಕಂಪ್ಲೀಟಾಗಿ ಆಗಲು ಏನು ಬೇಕಾಗುತ್ತೆ, ನಾಕ್ಷತ್ರಿಕ ದಿನ ಬೇಕಾಗುತ್ತೆ. ಸೌರ ದಿನ ಸೂರ್ಯನಿಗೆ ಸಂಬಂಧಿಸಿದಂತೆ ಭೂಮಿಯ ದೈನಂದಿನ ಚಲನೆಯ ಸರಾಸರಿ ಅವಧಿ. ಸೌರ ದಿನ ಅಂತಂದರೆ ಈ ನಾವೇನು ಭೂಮಿ ಇದೆಯಲ್ಲ ಅದು ಸುತ್ತಾಗ್ತಕ್ಕಂಥದ್ದು, ಸೂರ್ಯನ ಸುತ್ತಾಗ್ತಕ್ಕಂಥದ್ದು ಸೌರ ದಿನವಾಗಿದೆ. ಸೊ ಇಲ್ಲಿ ಇವೇನಿದೆಯಲ್ಲ ಎ ಮತ್ತು ಬಿ ಸರಿಯಾಗಿ ಹೊಂದಾಣಿಕೆಯಾಗಿದೆ. ಸೊ ಆಪ್ಷನ್ ಏನು A1 B2 C3 D4. 43ನೇದು ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಜುಲೈ 4ರಂದು ಭೂಮಿಯು ಸೂರ್ಯನಿಗೆ ಹತ್ತಿರದಲ್ಲಿ ಕಂಡುಬರುವುದು. ಭೂಮಿಯ ಈ ಸ್ಥಾನವನ್ನು ನೀಚ ಸ್ಥಾನವೊಂದು ಎಂದು ಕರೆಯುವರು. ಜನವರಿ 3ರಂದು ಭೂಮಿಯು ಸೂರ್ಯನಿಂದ ದೂರದಲ್ಲಿ ಕಂಡುಬರುವುದು. ಭೂಮಿಯ ಈ ಸ್ಥಾನವನ್ನು ಉಚ್ಚ ಸ್ಥಾನ ಎಂದು ಕರೆಯಬಹುದು. ಸೊ ಇಲ್ಲಿ ಏನಾಗುತ್ತೆ, ಇದನ್ನು ಕೊಟ್ಟಿರ್ತಾರೆ, ಉಲ್ಟಾ ಪಲ್ಟಾ ಕೊಟ್ಟಿದ್ದಾರೆ. ಇಲ್ಲಿ ವಿವರಣೆ ಇದೆ ನೋಡಿ, ಪ್ರೀ ಏಲಿಯನ್ ಅಂದರೆ ನೀಚ ಸ್ಥಾನ, ಉಚ್ಚ ಸ್ಥಾನ. ಸೊ ಇದು ಇದಕ್ಕಾಗುತ್ತೆ. ಇದು ಅಂದರೆ ಏನು ಎಕ್ಸ್ಪ್ಲನೇಷನ್ ಇದೆಯಲ್ಲ ಉಲ್ಟಾ ಪಲ್ಟಾ ಇದೆ, ಅದೇನು ಎಕ್ಸ್ಪ್ಲನೇಷನ್ ಅಂತ ನಾವು ನೋಡೋಣ. ಭೂಮಿ ಮತ್ತು ಸೂರ್ಯ ನಡುವೆ ಇರುವ ಸರಾಸರಿ ಅಂತರ 150 ಮಿಲಿಯನ್ ಕಿಲೋಮೀಟರ್ಗಳು. ಭೂಪಥವು ಅಂಡಾಕಾರದಲ್ಲಿರುವುದರಿಂದ ಭೂಪಥದ ಎಲ್ಲ ಭಾಗಗಳು ಭೂಮಿ ಮತ್ತು ಸೂರ್ಯ ನಡುವಿನ ಅಂತರ ಒಂದೇ ರೀತಿಯಾಗಿರುವುದಿಲ್ಲ. ಜನವರಿ 3ರಂದು ಭೂಮಿಯು ಸೂರ್ಯನಿಗೆ ಹತ್ತಿರದಲ್ಲಿ ಕಂಡುಬರುವುದು. ಭೂಮಿಯ ಸ್ಥಾನವನ್ನು ನೀಚ ಸ್ಥಾನ ಎಂದು ಕರೆಯುವರು. ಈ ಸ್ಥಾನದಲ್ಲಿ ಭೂಮಿ ಮತ್ತು ಸೂರ್ಯ ನಡುವಿನ ಅಂತರ 147 ಕಿಲೋಮೀಟರ್. ಸೊ ಇಲ್ಲಿ ನೋಡಿ, ಜನವರಿ 3ರಂದು ಏನಾಗುತ್ತೆ, ಸೂರ್ಯನಿಗೆ ಹತ್ತಿರದಲ್ಲಿ ಕಂಡುಬರುತ್ತೆ. ಅಂದರೆ ಭೂಮಿ ಮತ್ತು ಸೂರ್ಯನ ನಡುವೆ ಅಂತರ ಭಾಳ ಕಡಿಮೆ ಇರುತ್ತೆ. ಅದನ್ನು ಪ್ರೀ ಏಲಿಯನ್ ಅಂತಾರೆ. ಪ್ರೀ ಹೀಲಿಯಾನ್ ನೀಚ ಸ್ಥಾನ ಅಂತ ಕರೆಯುವರು. ಈ ಸ್ಥಾನದಲ್ಲಿ ಭೂಮಿ ಮತ್ತು ಸೂರ್ಯ ನಡುವಿನ ಅಂತರ 147 ಮಿಲಿಯನ್ ಕಿಲೋಮೀಟರ್ ಆಗಿರ್ತವೆ. ಜುಲೈ 4ರಂದು ಭೂಮಿ ಮತ್ತು ಸೂರ್ಯನಿಂದ ದೂರದಲ್ಲಿ ಕಂಡುಬರೋದ್ರಿಂದ ಭೂಮಿ ಈ ಸ್ಥಾನ ಉಚ್ಚ ಸ್ಥಾನ ಅಂದರೆ ಹೈಟು. ಸೊ ಸೂರ್ಯ ಇಲ್ಲಿದ್ದರೆ ಭೂಮಿ ಇಲ್ಲಿರುತ್ತೆ, ತುಂಬ ಡಿಸ್ಟೆನ್ಸ್ ಇರುತ್ತೆ. ಸೊ ಇದನ್ನು ಏನಂತಾರೆ, ಉಚ್ಚ ಸ್ಥಾನ, ಏಪಿಲಿಯನ್ ಎಂದು ಕರೆಯೋರು. ಈ ಸ್ಥಾನದಲ್ಲಿ ಸೂರ್ಯನ ನಡುವಿನ ಭೂಮಿ ಮತ್ತು ಸೂರ್ಯನ ನಡುವೆ 152 ಮಿಲಿಯನ್ ಕಿಲೋಮೀಟರ್ ಆಗಿರುತ್ತೆ. ಸೊ ಇದು ಪ್ರೀ ಇಲಿಯನ್, ಇದು ಪ್ರೀ ಇಲಿಯನ್ ಆಗುತ್ತೆ. ಇದೇನಾಗುತ್ತೆ, ಆ್ಯಪಿಲಿಯನ್. ಸೊ ನೀಚ ಸ್ಥಾನ ಅಂತಂದರೆ ತುಂಬ ಹತ್ರ, ಉಚ್ಚ ಸ್ಥಾನ ಅಂತಂದರೆ ತುಂಬ ದೂರ ಇರುತ್ತೆ. ಸೊ ಇದು ಅಲ್ಲೇ ನಾನು ಮೊದಲೇ ಹೇಳಿದೆ, ಏನಪ್ಪ ಅಂತಂದರೆ ಸ್ಟೇಟ್ಮೆಂಟನ್ನು ಉಲ್ಟಾ ಪಲ್ಟಾ ಕೊಟ್ಟಿರ್ತಾರೆ. ತಾವು ತುಂಬ ಒಂದು ಕೇರ್ಫುಲ್ಲಾಗಿ ಸ್ಟೇಟ್ಮೆಂಟ್ನ ಓದಬೇಕಾಗುತ್ತೆ. ವಿಶೇಷ ಅಕ್ಷಾಂಶಗಳನ್ನು ಆಧರಿಸಿ ಗೋಳವನ್ನು ಎಷ್ಟು ಉಷ್ಣಾಂಶ ವಲಯಗಳಾಗಿ ವಿಂಗಡಿಸಲಾಗಿದೆ. ಸೊ ಇಲ್ಲಿ 3 ಉಷ್ಣಾಂಶ ವಲಯಗಳಾಗಿ ನಾವು ನೋಡ್ಬೋದು. 7 ಅಲ್ಲ, 4 ಅಲ್ಲ, 5 ಅಲ್ಲ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿದೆ ನೋಡಿ, 1, 2, 3 ಅಂದರೆ ಫಸ್ಟು ಉಷ್ಣವಲಯ, ಸಮಶೀತೋಷ್ಣ ವಲಯ, ಮತ್ತು ಏನಪ್ಪ ಅಂತಂದರೆ ಶೀತ ವಲಯ ಅಂದರೆ ಧ್ರುವದಲ್ಲಿ ಕಂಡು ಬರ್ತಕ್ಕಂಥದ್ದು ಶೀತ ವಲಯ ಆಗಿದೆ. ಸೊ ನಾವೇನು ಅಂತಂದರೆ ಈ ಗೋಳವನ್ನು ಉಷ್ಣಾಂಶ ವಲಯಗಳು, ಇಲ್ಲಿ ಉಷ್ಣಾಂಶ ತುಂಬ ಜಾಸ್ತಿ ಇರುತ್ತೆ, ಇದು ಕಡಿಮೆ ಇರುತ್ತೆ, ಇಲ್ಲಿ ತುಂಬ ಅತ್ಯಂತ ಕಡಿಮೆ ಇರುತ್ತೆ. ಇಲ್ಲಿ ಹೇಳಿದರೆ ನೋಡಿ 26 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಉಷ್ಣವಲಯದಲ್ಲಿ 26 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಈ ಸಮಶೀತೋಷ್ಣ ವಲಯದಲ್ಲಿ 24 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಈ ಶೀತ ವಲಯದಲ್ಲಿ -23 ಡಿಗ್ರಿಯಿಂದ -7 ಡಿಗ್ರಿವರೆಗೂ ನಾವೇನು ಮಾಡ್ಬೋದು, ಆ ಒಂದು ಟೆಂಪ್ರೇಚರ್ ನೋಡ್ಬೋದು. ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಇದು ಆರ್ಕಿಟಿಕ್ ವೃತ್ತ, ಕರ್ಕಾಟಕ ಸಂಕ್ರಾಂತಿ ವೃತ್ತ, ಸಮಭಾಜಕ ವೃತ್ತ, ಆಮೇಲೆ ಮಕರ ಸಂಕ್ರಾಂತಿ ವೃತ್ತ, ಆರ್ಕಿಟಿಕ್ ವೃತ್ತ, ದಕ್ಷಿಣ ಧ್ರುವ. ಇದನ್ನೇನಂತಾರೆ ಇದು ಇಕ್ವಿಟೋರಿಯಲ್ ಅಂತಾರೆ. ನಂತರದಲ್ಲಿ ಇದು ಟ್ರಾಪಿಕ್ ಆಫ್ ಕ್ಯಾನ್ಸರ್, ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನು, ಇದು ಪೋಲಾರ್ ಡಿವಿಷನ್ಸ್ ಎಲ್ಲ ಕಂಡುಬರುತ್ತೆ. ಟೋಟಲ್ ನಾವು 3 ಉಷ್ಣವಲಯಗಳನ್ನು ನೋಡ್ಬೋದಾಗಿದೆ. 45ನೇ ಪ್ರಶ್ನೆ, ಭೂಕಂಪನದ ಅಲೆಗಳ ವೇಗ, ವಸ್ತುಗಳ ಸಾಂದ್ರತೆ, ರಾಸಾಯನಿಕ ವಸ್ತುಗಳ ಸಂಯೋಜನೆ ಸ್ಥಿತಿಗಳನ್ನು ಆಧರಿಸಿ ಭೂಮಿಯ ಅಂತರಾಳವನ್ನು 3 ಮುಖ್ಯ ವಲಯನ್ನಾಗಿ ವಿಂಗಡಿಸಲಾಗಿದೆ. ಸೊ ನಮಗೆ ಭೂಮಿಯಲ್ಲಿ ಹೋದಾಗ ಏನಾಗುತ್ತೆ, ಕೋರು, ಮ್ಯಾಂಟಲು, ಕ್ರಸ್ಟ್ ಅಂದರೆ 3 ವಿಭಾಗಗಳನ್ನು ನಾವು ನೋಡ್ಬೋದಾಗಿದೆ. ಅಂದರೆ ಭೂಮಿಯ ಕೇಂದ್ರ ಭಾಗ, ಹೊರಪದರು ಮತ್ತು ಮಧ್ಯಭಾಗ, ಈ ರೀತಿ 3 ಭಾಗಗಳನ್ನು ನೋಡ್ಬೋದು. ಸೊ ಸ್ಟೇಟ್ಮೆಂಟ್ 1 ಇಸ್ ರೈಟ್. ಭೂಮಿ ಹೊರಪದರಕ್ಕೆ ಖಂಡಾಂತರ ಕವಚ ಎಂದು ಕರೀತಾರೆ, ಇದು ತಪ್ಪು. ಸೊ ಅದಕ್ಕೆ ನಮಗೇನಾಗುತ್ತೆ, ಸ್ಟೇಟ್ಮೆಂಟ್ 1 ಇಸ್ ರೈಟ್. ಸೊ ಸ್ಟೇಟ್ಮೆಂಟ್ 2 ಅಲ್ಲಿ ಏನಾಗಿದೆ ನೋಡಿ ಹೇಳಿದ್ದೀನಿ. ಫಸ್ಟ್ ಇದು ಕೋರು,
ಮ್ಯಾಂಟಲ್ಲು, ಕ್ರಸ್ಟು, ಇದು 3 ಭಾಗ ಇರುತ್ತೆ. ನಮಗೆ ಈಗ ಸ್ಟೇಟ್ಮೆಂಟು ಏನಿದೆ, ಭೂಖಂಡ ಕವಚ, ಖಂಡಾಂತರ ಕವಚ, ಇದು ಭೂಕವಚದ ಅತ್ಯಂತ ಮೇಲಿನ ಪದರವಾಗಿದ್ದು ಸಾಗರಿಕ ಕವಚಕ್ಕಿಂತ ಹೆಚ್ಚು ದಪ್ಪವಾಗಿದೆ. ಸೊ ನಮಗೆ ಭೂ ಹೊರಪದರಕ್ಕೆ ಖಂಡಾಂತರ ಕವಚ ಮತ್ತು ಸಾಗರ ಕವಚಗಳು ಎರಡೂ ಸೇರಿದಾಗ ಮಾತ್ರ ಅದು ಹೊರಪದರ ಆಗುತ್ತೆ. ಹೊರಪದರದಲ್ಲಿ ಬರೀ ಖಂಡಾಂತರ ಕವಚ ಅಂದರೆ ನಮಗೆ ಈ ಒಂದು ಓಷನಿಕ್ ಕ್ರಸ್ಟು, ಕಾಂಟಿನೆಂಟಲ್ ಕ್ರಸ್ಟ್ ಅಂತ ಎರಡೂ ಕಂಡು ಬರ್ತವೆ. ಅದಕ್ಕೆ ನಾವು ಏನಂತೀವಿ, ಮ್ಯಾಂಟಲ್ ಅಂತೀವಿ. ಇದೇನದು, ಇದು ಕ್ರಸ್ಟ್, ಇದು ಮ್ಯಾಂಟಲ್, ಇದು ಕೋರ್. ಭೂಕಂಪನಗಳು ಸಂಭವಿಸುವ ಸ್ಥಳ, ವೇಳೆ ಮತ್ತು ಭೂಕಂಪನ ಅಲೆಗಳ ದಿಕ್ಕನ್ನು ದಾಖಲು ಮಾಡುವ ಬಳಸುವ ಉಪಕರಣವನ್ನೇ ಭೂಕಂಪ ಮಾಪಕ ಅಥವಾ ಸಿಸ್ಮೋಗ್ರಾಫ್ ಎಂದು ಕರೆಯುತ್ತೇವೆ. ಹಾಗಾದರೆ ಭೂಕಂಪಗಳ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವುದನ್ನು ಏನೆಂದು ಕರೆಯುತ್ತಾರೆ? ಇದು ಭಾಳ ಸಿಂಪಲ್ಲು. ಸಿಸ್ಮಾಲಜಿ ಅಂದರೆ ಅಧ್ಯಯನ ಮಾಡ್ತಕ್ಕಂಥದ್ದು. ಸಿಸ್ಮಿಕ್ ವೇವ್ಸ್ ಅಂದರೆ ಭೂಕಂಪನ ಅಲೆಗಳನ್ನೇನಂತ ಸಿಸ್ಮಿಕ್ ವೇವ್ಸ್ ಅಂತೀವಿ, ಅದಕ್ಕೆ ಸಿಸ್ಮಾಲಜಿ ಅಂತ ಕರೀತಾರೆ ಅಷ್ಟೇ. 47. ಪ್ರಾಥಮಿಕ ಅಲೆಗಳು ಭೂಕಂಪನ ನಾಭಿಯಿಂದ ಹೊರಟು ವೇಗದ ಅಲೆಗಳಾಗಿದ್ದು ಮೊಟ್ಟ ಮೊದಲಿಗೆ ಭೂಕಂಪನ ಹೊರಕೇಂದ್ರವನ್ನು ತಲುಪುತ್ತವೆ. ಸೊ ಪ್ರಾಥಮಿಕ ಅಂದರೆ ಪ್ರೈಮರಿ ವೇವ್ಸು, ಸೆಕೆಂಡ್ರಿ ವೇವ್ಸ್ ಅಂತ ಕಂಡು ಬರ್ತವೆ. ಮತ್ತು ಮೇಲ್ಮೈ ಅಲೆಗಳು ಸಹ 3 ರೀತಿಯ ವೇವ್ಗಳನ್ನು ನಾವು ನೋಡ್ಬೋದಾಗಿದೆ. ಅಂದರೆ ಪ್ರಾಥಮಿಕ ಅಲೆಗಳು, ದ್ವಿತೀಯ ಅಲೆಗಳು ಮತ್ತು ಮೇಲ್ಮೈ ಅಲೆಗಳು. ಈ ರೀತಿಯಾಗಿ ನಾವು ಅಂದರೆ ಲಾಂಜಿಟ್ಯೂಡಲ್ ವೇವ್ಸ್, ಲವ್ ವೇವ್ಸ್ ಅಂತ ಸಹ ಅಂತಾರೆ. ಸೊ ಇದು ಏನಾಗುತ್ತೆ, ಪ್ರಾಥಮಿಕ ಅಲೆಗಳು ಭೂಕಂಪನದಿಂದ ಹೊರಟು ವೇಗದ ಅಲೆಗಳಿದ್ದು ಮೊಟ್ಟ ಮೊದಲಿಗೆ ಭೂಕಂಪನ ಹೊರಕೇಂದ್ರವನ್ನು ತಲುಪುತ್ತವೆ. ಇದು ಭೂಮಿ ಅಂತಿದ್ರೆ ಇಲ್ಲಿ ಭೂಕಂಪ ಆದರೆ ಈ ಥರ ವೇವ್ಸ್ ಬಂತು, ಸೊ ಇಲ್ಲಿಗೆ ತಲುಪುತ್ತೆ. ಯಾವುದಿದು ಪ್ರಾಥಮಿಕ ಅಲೆಗಳು, ಇದು ಭೂಕಂಪನ ನಾಭಿ. ಇಂದು ಹೊರಕೇಂದ್ರ, ಇದು ಹೊರಕೇಂದ್ರ, ಇದು ನಾಭಿ. ಸೊ ಭೂಕಂಪನ ಅಲೆಗಳು ಈ ನಾಭಿಯಿಂದ ಹೊರಟು ಹೊರಪದರಕ್ಕೆ ಫಸ್ಟ್ ಹೇಳೋದು. ಇವನ್ನೇನಂತಾರೆ, ಪ್ರಾಥಮಿಕ ಅಲೆಗಳಂತಾರೆ. ದ್ವಿತೀಯ ಅಲೆಗಳನ್ನು ಉದ್ದ ಅಲೆಗಳು ಅಥವಾ ದೀರ್ಘಾವಧಿ ಅಲೆಗಳಂತಲೂ ಸಹ ಕರೀತಾರೆ. ಇದು ತಪ್ಪು, ಇದು ಉದ್ದ ಅಲೆಗಳಲ್ಲ, ಇವು ಏನಾಗಿರ್ತವೆ, ಅಡ್ಡ ಅಲೆಗಳಾಗಿ ಪರಿಣಮಿಸ್ತವೆ. ಇದು ಉದ್ದ ಅಲ್ಲ, ಈ ಉದ್ದ ಇರೋದಕ್ಕೆ ಇದು ಆನ್ಸರ್ ರಾಂಗು. 3ನೇದು ಮೇಲ್ಮೈ ಅಲೆಗಳನ್ನು ಅಡ್ಡ ಅಲೆಗಳು ಅಥವಾ ಕುಲುಕ ಅಲೆಗಳಂತಲೂ ಕರೀತಾರೆ. ಇದು ಮೇಲ್ಮೈ ಅಲೆಗಳಿದಾವಲ್ಲ, ಅವು ಉದ್ದ ಹೋಗ್ತವೆ. ಅದಕ್ಕೆ ಇಲ್ಲೇನಾಗಿದೆ, 2ನೇ ಸ್ಟೇಟ್ಮೆಂಟು 3ನೇದಕ್ಕೆ ಅಪ್ಲೈ ಆಗುತ್ತೆ, 3ನೇ ಸ್ಟೇಟ್ಮೆಂಟು 2ನೇದಕ್ಕೆ ಅಪ್ಲೈ ಆಗುತ್ತೆ. ಉದ್ದ ತೆಗೆ ಬದಲು ಅಡ್ಡ ಹಾಕಬೇಕು, ಅದಕ್ಕೆ ಇಲ್ಲಿ 1 ಮಾತ್ರ ಸರಿ. ಈಗ ನೋಡಿ, ದ್ವಿತೀಯ ಅಲೆಗಳನ್ನು ಅಡ್ಡಲೆ, ದ್ವಿತೀಯ ಅಲೆಗಳು ಉದ್ದವಾಗಿ ಹೋಗಲ್ಲ, ಅವು ಅಡ್ಡವಾಗಿ ಹೋಗ್ತಿರ್ತವೆ. ಮೇಲ್ಮೈ ಅಲೆಗಳು ಇವು ಬಹಳ ಮಂದಗತಿಯ ಲಕ್ಷಣ ಅಲೆಗಳಾಗಿದ್ದು ಭೂಕಂಪನದ ಹೊರಕೇಂದ್ರವನ್ನು ಕಡೆಯ ಹಂತದಲ್ಲಿ ತಲುಪುತ್ತವೆ. ಮೇಲ್ಮೈ ಅಲೆಗಳನ್ನು ಉದ್ದ ಅಲೆಗಳು ಅಥವಾ ದೀರ್ಘಾವಧಿ ಅಂದರೆ ತುಂಬ ನಿಧಾನವಾಗಿ ಬರ್ತವೆ. ಈ ಅಲೆಗಳ ವೇಗವು ಪ್ರತಿ ಸೆಕೆಂಡಿಗೆ 3ರಿಂದ 4 ಕಿಲೋಮೀಟರ್ಗಳಿದ್ದು ಇದು ಶಿಲಾಗುಳದ ಮೇಲ್ಪದರಕ್ಕೆ ಸೀಮಿತವಾಗಿದೆ. ಈ ವಿಧದ ಅಲೆಗಳು ಭೂಶಿಲಾಗುಳದ ಮೇಲೆ ಅಪಾರವಾದ ವಿನಾಶ. ಸೊ ನಮಗೆ 3 ಅಲೆಗಳಲ್ಲಿ ಅತ್ಯಂತ ಹೆಚ್ಚು ವಿನಾಶವನ್ನು ಉಂಟು ಮಾಡುವಂತಹ ಅಲೆ ಯಾವುದಂದ್ರಿಗಿನ ಮೇಲ್ಮೈ ಅಲೆಗಳಾಗಿರ್ತವೆ. ಅಪಾರವಾದ ವಿನಾಶ ಮತ್ತು ಅನಾಹುತವನ್ನು ಉಂಟು ಮಾಡುತ್ತವೆ. ಆದ್ದರಿಂದಲೇ ಈ ಅಲೆಗಳನ್ನು ವಿನಾಶಕಾರಿ ಭೂಕಂಪನ ಅಲೆಗಳಂತಲೂ ಕರೀತವೆ. ಇದು ತುಂಬ ಲೇಟಾಗಿ ಬಂದರೂ ಸಹ ಅತ್ಯಂತ ಹೆಚ್ಚು ಅಡ್ಡ ಪರಿಣಾಮಗಳನ್ನು, ಅತ್ಯಂತ ಹೆಚ್ಚು ಡಿಸ್ಟ್ರಕ್ಷನನ್ನು ಮಾಡ್ತಕ್ಕಂಥ ಪವರ್ ಅದಕ್ಕಿದೆ ಮೇಲ್ಮೈ ಅಲೆಗಳು. ಸೊ ಅದನ್ನೇಂತಾರೆ ಲಾಂಜಿಟ್ಯೂಡಿಯಲ್ ವೇವ್ಸ್ ಆಗಿರುತ್ತೆ. ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಸ್ಟ್ರಾಂಬೋಲಿಯನ್ನು ಮೆಡಿಟೇರಿಯನ್ ಸಮುದ್ರದ ಬೆಳಕಿನ ಮನೆ ಎಂದು ಕರೆಯುವರು. ಸೊ 1ನೇ ಸ್ಟೇಟ್ಮೆಂಟ್ ಕರೆಕ್ಟ್. ಇದು ಮೆಡಿಟೇರಿಯನ್ ಸಮುದ್ರದಲ್ಲಿ ಕಂಡು ಬರುತ್ತೆ. ಬೆಳಕಿನ ಮನೆ ಅಂತಂದರೆ ನಿರಂತರವಾಗಿ ಅಲ್ಲಿ ಏನಾಗುತ್ತೆ, ಜ್ವಾಲಾಮುಖಿ ಉಂಟಾಗುತ್ತೆ. ಜ್ವಾಲಾಮುಖಿ ಉಂಟಾಗೋದ್ರಿಂದ ಒಂದು ಆ ಬೆಂಕಿ ಇರುತ್ತಲ್ಲ, ಅದು ಬೆಳಕಾಗಿ ಕಂಡು ಬರುತ್ತೆ. ಅದಕ್ಕೆ ಸ್ಟ್ರಾಬೋಲಿಯನ್ನು ಮೆಡಿಟೇರಿಯನ್ ಸಮುದ್ರದ ಬೆಳಕಿನ ಮನೆ ಅಂತ ಕರೀತಾರೆ. ದಿಸ್ ಇಸ್ ರೈಟ್. ಇಜಾಲ್ಕೋವನ್ನು ಮಧ್ಯ ಅಮೆರಿಕದ ಬೆಳಕಿನ ಮನೆ ಅಂತ ಕರೀತಾರೆ. ಇದು ಸಹ ಸರಿಯಾಗಿದೆ. ಮೌಂಟ್ ವೆಸುವಿಯಸ್, ಮೌಂಟ್ ಕ್ರಕಟೋವಾ ಮತ್ತು ಮೌಂಟ್ ಪಿಲಿಯನ್ ಜ್ವಾಲಾಮುಖಿಗಳನ್ನು ಸೂಪರ್ ಜ್ವಾಲಾಮುಖಿಗಳಂತ ಕರೀತಾರೆ. ಸೂಪರ್ ಜ್ವಾಲಾಮುಖಿಗಳಂತ ಯಾಕೆ ಕರೀತಾರೆ ಅಂತಂದರೆ ಇಲ್ಲಿ ನಿರಂತರವಾಗಿ ಈಗ ಏನಾಗುತ್ತೆ, ನಾವು
ಜ್ವಾಲಾಮುಖಿಗಳನ್ನು ನೋಡ್ಬೋದು. ಯಾಕಂತಂದರೆ ಆ ಪ್ಲೇಟ್ಸ್ಗಳು ಮೂವ್ಮೆಂಟ್ ಆಗುತ್ತಲ್ಲ, ಭೂಖಂಡಗಳ ಒಂದು ಅಲೆತದಿಂದ ಒಂದು ಸಾಗರದ ಭೂಖಂಡ ಈ ಒಂದು ಕಾಂಟಿನೆಂಟಲ್ ಕ್ರಸ್ಟ್ ಒಳಗಡೆ ಹೋಗಿ ಅಲ್ಲಿ ಜ್ವಾಲಾಮುಖಿಗಳು ಉಂಟಾಗ್ತಿರ್ತವೆ. ಸೊ ಶೇಕಡ ಒಂದು 80% ಜ್ವಾಲಾಮುಖಿಗಳನ್ನು ನಾವು ಈ ಭಾಗದಲ್ಲಿ ನೋಡ್ಬೋದು. ಅದಕ್ಕೆ ಇವನ್ನ ಸೂಪರ್ ಜ್ವಾಲಾಮುಖಿಗಳು ಅಂದರೆ ಸೂಪರ್ ವಲ್ಕನೋಸ್ ಅಂತ ಕರೀತಾರೆ. ಸೊ ಜ್ವಾಲಾಮುಖಿ ಕಾನ್ಸೆಪ್ಟ್ ಅಂದರೆ ವಲ್ಕನೋ ಕಾನ್ಸೆಪ್ಟು ಎಕ್ಸಾಮಿನೇಷನ್ಗೆ ಭಾಳ ಇಂಪಾರ್ಟೆಂಟು. ಸೊ ಉತ್ತರ ಏನಾಗಿದೆ? 1, 2 ಮತ್ತು 3 ಸರಿ. 49ನೇ ಪ್ರಶ್ನೆ, ಈ ಪರ್ವತ ಪ್ರದೇಶದಲ್ಲಿ ನದಿಯ ನೀರಿನ ಪ್ರಮಾಣ ಕಡಿಮೆ ಇದ್ದು ವೇಗವು ರಭಸವಾಗಿರುತ್ತದೆ. ನದಿಯ ನೀರು ಕಡಿದಾದ ಇಳಿಜಾರನ್ನು ಅನುಸರಿಸಿ ವೇಗವಾಗಿ ಹರಿಯುವುದರಿಂದ ಗರಿಷ್ಠ ಪ್ರಮಾಣದ ಊರ್ಧ್ವಮುಖ ಅಥವಾ ಪಾರ್ಶ್ವ ಸವೆತ ಕಂಡುಬರುತ್ತದೆ. ಇದರ ಪರಿಣಾಮವಾಗಿ ತೀವ್ರತರವಾದ ಆಳ ಸವೆತ ಅಥವಾ ಊರ್ಧ್ವಮುಖ ಸವೆತ ಉಂಟಾಗಿ ಈ ಕೆಳಗಿನ ಯಾವ ಆಕಾರದ ಕಣಿವೆ ನಿರ್ಮಾಣಗೊಳ್ಳುತ್ತದೆ? ಸೊ ಕ್ವಶನ್ ಏನು ಹೇಳ್ತಾ ಇದೆ? ಸೊ ಒಂದು ನದಿಗೆ ತುಂಬ ಎನರ್ಜಿ ಇದ್ರೆ ಕಣಿವೆ ವಿ ಶೇಪಲ್ಲಿರುತ್ತೆ. ಸಪೋಸ್ ಆ ಒಂದು ನದಿಗೆ ಶಕ್ತಿ ಕಡಿಮೆ ಅಂದರೆ ರಭಸ ಕಡಿಮೆ ಇದ್ದರೆ ಅದು ಯು ಶೇಪಲ್ಲಿ ಆಗುತ್ತೆ. ಸೊ ಇಷ್ಟೇ ಡಿಫ್ರೆನ್ಸ್. ಅಂದರೆ ಯಾವುದಾದ್ರೂ ನದಿಗೆ ಅತ್ಯಂತ ಹೆಚ್ಚು ಶಕ್ತಿ ಇದ್ದರೆ ಅದು ವಿ ಶೇಪಲ್ಲಿ ಏನು ಮಾಡುತ್ತೆ? ಕಣಿವೆಯನ್ನು ನಿರ್ಮಾಣ ಮಾಡುತ್ತೆ. ಆ ನದಿಗೆ ಶಕ್ತಿ ಕಡಿಮೆ ಇದ್ದರೆ ಅದು ಯು ಶೇಪಲ್ಲಿ ನಿರ್ಮಾಣ ಮಾಡುತ್ತೆ. ಇಲ್ಲೇನು ಹೇಳಿದರೆ ಇಳಿಜಾರನ್ನು ಸರಿಸಿ ವೇಗವಾಗಿ, ಇದು ಭಾಳ ಇಂಪಾರ್ಟೆಂಟ್. ವೇಗವಾಗಿ ಹರಿಯೋದ್ರಿಂದ ಗರಿಷ್ಠ ಪ್ರಮಾಣದ ಊರ್ಧ್ವಮುಖ. ಸೊ ಈ ರೀತಿಯಾಗಿ ಊರ್ಧ್ವವಾಗಿ ಬರುತ್ತೆ. ಇದು ಊರ್ಧ್ವಮುಖ. ಇದು ತೀವ್ರತರದ ಪಾರ್ಶ್ವ ಸವೆತ ಕಂಡು ಬರ್ತದೆ. ಇದರಿಂದ ಪರಿಣಾಮವಾಗಿ ತೀವ್ರತರದ ಆಳ ಸವೆತ ಅಥವಾ ಊರ್ಧ್ವಮುಖ ಸವೆತ ಉಂಟಾಗಿ ಈ ಕೆಳಗಿನ ಯಾವ ಆಕಾರದ ಕಣಿವೆ? ಸೊ ಇದು ನಮಗೆ ಆನ್ಸರ್ ಏನು? ವಿ ಆಕಾರದ ಕಣಿವೆ. ಸೊ ಈ ವಿ ಆಕಾರದ ಕಣಿವೆಗಳನ್ನು ನಾವು ಹಿಮಾಲಯದ ನದಿಗಳಲ್ಲಿ ಕಾಣಬಹುದಾಗಿದೆ ಹೊರತು ಈ ಒಂದು ನಮ್ಮ ಕಾವೇರಿ ನದಿ ನಂತರದಲ್ಲಿ ಗೋದಾವರಿ ನದಿಗಳಲ್ಲಿ ಈ ರೀತಿಯ ಕಣಿವೆಗಳನ್ನು ನಾವು ಕಂಡುಬರೋಕ್ಕೆ ಸಾಧ್ಯವಿಲ್ಲ. 50ನೇ ಪ್ರಶ್ನೆ, ಗ್ರ್ಯಾಂಡ್ ಕ್ಯಾನಿಯನ್ ಮಹಾಕಂದರ ಜಗತ್ತಿನ ನಿಸರ್ಗದ ಅದ್ಭುತಗಳಲ್ಲಿ ಒಂದಾಗಿದೆ. ಇದನ್ನು ಅಮೆರಿಕದ ಸಂಯುಕ್ತ ಸಂಸ್ಥಾನದ ಬ್ಯಾಡ್ಲ್ಯಾಂಡ್ ಎಂತಲೂ ಕರೆಯುವರು. ಈ ಮಹಾಕಂದರವು 446 ಕಿಲೋಮೀಟರ್ ಉದ್ದ, 20 ಕಿಲೋಮೀಟರ್ ಅಗಲ ಹಾಗೂ ಸುಮಾರು 6000 ಅಡಿಗಳು ಅಥವಾ 1800 ಮೀಟರಷ್ಟು ಆಳವಾಗಿದೆ. ಇದು ಈ ಕೆಳಗಿನ ಯಾವ ನದಿಯ ಮೇಲೆ ಕಂಡು ಬರ್ತದೆ ಅಂದರೆ, ಇದಕ್ಕೇನಪ್ಪ ಅಂತಂದರೆ ನಾವು ಒಂದು ಕಾಮನ್ ಸೆನ್ಸನ್ನು ಅಪ್ಲೈ ಮಾಡೋಕ್ಕಾಗುತ್ತೆ. ಸೊ ವೋಲ್ಗಾ ನದಿ ರಷ್ಯಾದಲ್ಲಿ ಕಂಡು ಬರುತ್ತೆ. ಅಮೆಜಾನ್ ನದಿ ಇದು ಯಾವುದು ದಕ್ಷಿಣ ಅಮೆರಿಕದಲ್ಲಿ ಕಂಡುಬರುತ್ತೆ. ಸೊ ಜಾಂಬೇಜಿ ನದಿ ಆಫ್ರಿಕಾ ಖಂಡದಲ್ಲಿ ಕಂಡುಬರುತ್ತೆ. ಸೊ ಅಮೆರಿಕದಲ್ಲಿ ಕಂಡುಬರುವಂತಹ ಒಂದೇ ಒಂದು ನದಿ ಅದು ಕೊಲೊರಾಡೋ. ಈ ಕೊಲೊರಾಡೋ ನದಿಯಿಂದ ಏನಾಗುತ್ತೆ? ಗ್ರ್ಯಾಂಡ್ ಕ್ಯಾನಿಯನ್ ಅಂತಕ್ಕಂಥ ಒಂದು ಮಹಾಕಂದರ ಉಂಟಾಗಿದೆ. ಸೊ ಈ ಕೊಲೊರಾಡೋ ನದಿ ಅಮೆರಿಕದಲ್ಲಿ ಕಂಡುಬರುತ್ತೆ.